ಹಾಯ್ ಹಲೋ ನಮಸ್ತೆ. ನೋಡ್ತಿರೋಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ, ನಮ್ಮ ಸಾಯಿ ಮಿನಿಟ್ಸ್ ಪೇಜ್ ಅಂತಾಡಿಯಲ್ಲಿ ನೋಡ್ತಿರೋಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಇರುವಂತಹ ಅಣತಾಡಿ ಮತ್ತು ನೆಟ್ಲಮಣ್ಣೂರು ಎರಡು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಈ ಒಂದು ರಸ್ತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬದಿಯಲ್ಲಿ ಹೋಗುತ್ತಿರುವಂಥ ಹೇಮಾಜಗೆ ಹೋಗುತ್ತಿರುವಂಥ ಈ ಒಂದು ರಸ್ತೆಯ ದುರಸ್ತೀಕರಣ ಮತ್ತು ಕಾಂಕ್ರೀಟೀಕರಣದ ಭೂಮಿ ಪೂಜೆಯನ್ನು ನೆರವೇರಿಸಲು ನಮ್ಮ ಸನ್ಮಾನ್ಯ ರಾಜೇಶ್ ನಾಯ್ಕ್ ಉಳಿಪ್ಪಾಡಿ ಬಂಟ್ವಾಳ ಮಾನ್ಯ ಶಾಸಕರು ಆಗಿರುವಂಥವರು ಈಗ ಕೆಲವೇ ಕ್ಷಣದಲ್ಲಿ ಇಲ್ಲಿಗೆ ಆಗಮಿಸಲಿದ್ದಾರೆ. ಅವರು ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದಾರೆ. ನಾವೊಂದು ಲೈವ್ ಟೆಸ್ಟ್ ಮಾಡ್ತಾ ಇದ್ದೇವೆ, ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂತ. ಇದಕ್ಕಿಂತ ಮುಂಚೆ ಟೆಸ್ಟ್ ಮಾಡಿದ್ದೆ, ಸ್ವಲ್ಪ ಸೌಂಡ್ ಬರ್ತಾ ಇತ್ತು. ಹಾಗೆ ನೋಡ್ತಾ ಇರಿ. ಹಾಗೆ ನಮ್ಮ ಪೇಜ್ ಕೇವಲ ಹಾಡುಗಳಿಗೆ ಮಾತ್ರ ಸೀಮಿತವಾಗದೆ ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ವಿಚಾರಗಳನ್ನು ನಾವು ಬಿತ್ತರಿಸುವಂಥ ಪೇಜ್ ಆಗಿರೋದ್ರಿಂದ ದಯವಿಟ್ಟು ನಮ್ಮ ಈ ಒಂದು ಪೇಜನ್ನು ಎಲ್ಲರೂ ಆದಷ್ಟು ಫಾಲೋ ಮಾಡಿ ನಮಗೆ ಇನ್ನಷ್ಟು ಬಲ ತುಂಬಿ ಅಂತ ಹೇಳುತ್ತಾ ನೋಡ್ತಾ ಇರ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಬಂಧುಗಳು ಇಲ್ಲಿ ಸೇರಿರೋದು. ಇಲ್ಲಿಯೇ ಅಶ್ವತ್ಥಕಟ್ಟೆಯ ಈ ಒಂದು ರಸ್ತೆಯಲ್ಲಿಯೇ ಈಗ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಸನ್ಮಾನ್ಯ ಬಂಟ್ವಾಳ ಶಾಸಕರು, ಜನಪ್ರಿಯ ಶಾಸಕರಾದಂಥ ರಾಜೇಶ್ ನಾಯ್ಕ್ ಉಳಿಪ್ಪಾಡಿ ರಾಜೇಶನ್ನ ಕೆಲವೇ ನಿಮಿಷದಲ್ಲಿ ಆಗಮಿಸಲಿದ್ದಾರೆ. ಲೈವ್ ಟೆಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಸನತ್ರೈ ತುಂಬೆಕೋಡಿ ಸರ್ ಕೆಲವೇ ನಿಮಿಷದಲ್ಲಿ ಆಗಮಿಸಲಿರುವ ನಮ್ಮ ಸನ್ಮಾನ್ಯ ಬಂಟ್ವಾಳ ಶಾಸಕರು ನಮ್ಮ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹೇಮಾಜಗೆ ಹೋಗುವಂಥ ಈ ಒಂದು ರಸ್ತೆಯಲ್ಲಿ ಕಾಂಕ್ರೀಟೀಕರಣಕ್ಕೆ ಬಹಳ ದಿನಗಳಿಂದ ಸಾಧಾರಣವಾಗಿ ಈ ಒಂದು ಕಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಬಂಧುಗಳು ಇದ್ದಾರೆ. ಅವರ ಒಂದು ಸಮಸ್ಯೆ ಇತ್ತು. ಬಹಳ ವರ್ಷಗಳಲ್ಲಿ ಇದು ಡಾಮರೀಕರಣ ಆಗಲಿಲ್ಲ. ಬಹಳಷ್ಟು ನಾಗರಿಕ ಬಂಧುಗಳ ಒಂದು ಮನವಿಗೆ ಸ್ಪಂದಿಸಿ ಇನ್ನೇನು ಒಂದು ಕೆಲವೇ ನಿಮಿಷದಲ್ಲಿ ನಮ್ಮ ಮಾನ್ಯ ಶಾಸಕರು ಆಗಮಿಸಲಿದ್ದಾರೆ. ಇದರ ಬಗ್ಗೆ, ಈ ಒಂದು ಕಾಂಕ್ರೀಟೀಕರಣದ ಬಗ್ಗೆ ನಿಮ್ಮ ಅನಿಸಿಕೆ? ನಮ್ಮ ಸನತ್ರಾಯಿ ತುಂಬೆಕೋಡಿದ್ದಾರೆ ಸರ್, ನಮಸ್ತೆ. ನಮಸ್ತೆ. ಇದು ಬಹು ಬೇಡಿಕೆಯ ಒಂದು ರಸ್ತೆ, ಸರ್ವಋತು ರಸ್ತೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎರಡು ಗ್ರಾಮದ ಪ್ರಮುಖರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಇವತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ರಾಜೇಶ್ ನಾಯ್ಕರವರು 40 ಲಕ್ಷ ಅನುದಾನವನ್ನು ಒದಗಿಸಿದ್ದಾರೆ. 20 ಲಕ್ಷ ಅನಂತಾಡಿ ಗ್ರಾಮದ ಪರವಾಗಿ, 20 ಲಕ್ಷ ನೆಟ್ಲಮಣ್ಣೂರು ಗ್ರಾಮದ ಪರವಾಗಿ. ಅದನ್ನು ಒಟ್ಟು ಸೇರಿಸಿ ಒಂದು ತುಂಬ ಜನಕ್ಕೆ ಪ್ರಯೋಜನ ಆಗುವಂಥ ರಸ್ತೆ ಆಗಲಿ ಅನ್ನುವ ಒಂದು ಅಭಿಲಾಷೆಯಿಂದ ಈ ಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ಅದನ್ನು ಗುದ್ದಲಿ ಪೂಜೆ ಮಾಡಿ ಆದಷ್ಟು ಬೇಗ ಕೆಲಸ ಶುರು ಮಾಡುತ್ತಾರೆ. ಅದಕ್ಕೆ ಈ ದೇವರ ಅನುಗ್ರಹ ಸಿಗಲಿ, ತಮ್ಮೆಲ್ಲರ ಸಹಕಾರ ಸಿಗಲಿ ಅಂತ ಆಶಿಸ್ತಾ ಮುಂದಿನ ದಿನಗಳ ಕೂಡ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಗ್ರಾಮಗಳಿಗೆ ಹೆಚ್ಚಿನ ನೆರವನ್ನು ನೀಡುವಂತಾಗಲಿ ಎಂದು ಪ್ರಾರ್ಥನೆ ಮಾಡುವ ದೇವರೇ. ಖಂಡಿತವಾಗಿಯೂ ಒಳ್ಳೆಯ ಸೂಚನೆ. ಬಹಳ ಒಂದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿಯೂ ಚಟುವಟಿಕೆ ಮಾಡ್ತಿರುವಂಥ ನಮ್ಮ ಸನತ್ರಾಯಿ ತುಂಬೆಕೋಡಿ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸರ್ ನಮಸ್ತೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಮ್ಮ ಮಾನ್ಯ ಶಾಸಕರು ರಾಜೇಶನ್ನ ಇಲ್ಲಿ ಆಗಮಿಸಿ ಈ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದಾರೆ. ಈ ಒಂದು ರಸ್ತೆ ಕಾಂಕ್ರೀಟೀಕರಣದ ಬಗ್ಗೆ ಎಲ್ಲರಿಗೂ, ನಾಗರಿಕ ಬಂಧುಗಳಿಗೆ ಬಹಳ ಒಂದು ಸಂತೋಷವಾಗಿದೆ, ಖುಷಿಯ ವಿಚಾರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇದು ಬಹಳ ವರ್ಷಗಳಿಂದ ಆಗಬೇಕಾದ ಕೆಲಸ. ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಉಂಟಿಲ್ಲಿ, ಧಾರ್ಮಿಕವಾದ ದೇವಸ್ಥಾನ. ಇದು ಈ ಗ್ರಾಮಕ್ಕೆ ಬರುವಂಥ ಒಂದು ಅನುದಾನ, ಶಾಸಕರ ನೆಲೆಯಿಂದ ಬಂದಂಥ ಅನುದಾನ ಇವತ್ತು ಅವರ ಕೈಯಲ್ಲಿ ಶಿಲಾನ್ಯಾಸ ನೆರವೇರಿಸಲಿದೆ. ಎಲ್ಲರಿಗೂ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಒಂದು ರೋಡ್ ಅತ್ಯುತ್ತಮವಾಗಿ ಆಗಲಿ ಎಂದು ನಾವು ಶುಭ ಹಾರೈಸುತ್ತೇವೆ. ಖಂಡಿತವಾಗಿ ಸರ್. ಎಲ್ಲ ನಾಗರಿಕ ಬಂಧುಗಳಾಗಿರ್ಬೋದು, ಸಾಮಾಜಿಕವಾಗಿ, ಹಾಗೆ ಧರ್ನಪಣ್ಣ ಇದ್ದಾರೆ ಸರ್, ಗೀತಕ್ಕ ಬನ್ನಿ. ಬಹಳ ಒಂದು ಖುಷಿಯ ವಿಚಾರ. ನಾಗರಿಕ ಬಂಧುಗಳಿಗೆ ಒಳ್ಳೆಯ ವಿಚಾರ ಅಂತ ಹೇಳಿದ್ರೆ, ಸಾಧಾರಣವಾಗಿ ಇಷ್ಟರವರೆಗೆ ಕಾಂಕ್ರೀಟೀಕರಣ ಆಗಿರಲಿಲ್ಲ. ಸಾಧಾರಣವಾಗಿ ಒಂದು 750-800 ಮೀಟರ್ ಆಗ್ಬೋದಲ್ವಾ? 800 ಮೀಟರ್ ತನಕ ಕಾಂಕ್ರೀಟೀಕರಣ ಆಗುತ್ತಿರುವುದು. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮನೆಗಳು ಕೂಡ ಇದೆ. ಅವರ ಸಮಸ್ಯೆ ಅದೇ ಇತ್ತು. ಬಹಳ ನಡೆದಾಡಿಕೊಂಡು ಹೋಗುವವರಿಗೆ, ಪಾದಚಾರಿಗಳಿಗೆ ಮತ್ತು ಗಣವಾಹನಗಳಿಗೆ ಸಂಚರಿಸಲು ಬಹಳ ಅಸಾಧ್ಯವಾದಂಥ ಕಾರಣವಿತ್ತು. ಇದಕ್ಕೆ ಈ ಒಂದು ಮನವಿಗೆ ತಕ್ಷಣ ಸ್ಪಂದಿಸಿರುವಂಥವರು ನಮ್ಮ ರಾಜೇಶನ್ನ ಮಾನ್ಯ ಶಾಸಕರು, ಬಂಟ್ವಾಳ ಶಾಸಕರಾಗಿದ್ದಾರೆ.
ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷ ಆಗಿರುವಂಥ ನಮ್ಮ ಗೀತಕ್ಕ ಇದ್ದಾರೆ. ಹೇಗನಿಸ್ತಿದೆ? ತುಂಬ ಖುಷಿಯಾಗ್ತದೆ. ಏನೆಂದರೆ ನಮ್ಮ ಶಾಸಕರು ಶ್ರಮಜೀವಿ. ಯಾವ ಒಂದು ಜನಗಳ ಬೇಡಿಕೆ ಇದ್ದರೂ ಅದನ್ನು ನಿಭಾಯಿಸಿಕೊಂಡು ಅವರು ಹೋಗುತ್ತಾರೆ, ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಆದರೂ ಸರ್ಕಾರ ಈಗ ಅವರ ಪರವಾಗಿಲ್ಲ. ಸರ್ಕಾರ ಇಲ್ಲದಿದ್ದರೂ ಅವರು ಅದನ್ನು ಶ್ರಮವಹಿಸಿ ಎಲ್ಲಿ ಜನಗಳ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಅವರು ಪೂರೈಸಿಕೊಂಡು ಹೋಗ್ತಾರೆ. ಅದಲ್ಲೇ ಇದೊಂದು ಕರಿಂಕ ದುರ್ಗಾಪರಮೇಶ್ವರಿ ಅಮ್ಮನ ಶ್ರದ್ಧಾ ಕೇಂದ್ರ. ಅಲ್ಲಿ ಜನಗಳ ತುಂಬ ದಿವಸದ ಬೇಡಿಕೆ ಇತ್ತು. ಅದು ಈ ಬೇಡಿಕೆ ಇವತ್ತು ನೆರವೇರಿಸಿದೆ ಎಂದರೆ ಅದು ತುಂಬ ಸಂತೋಷದ ವಿಷಯವಾಗಿದೆ. ಹಾಗೆ ನಮ್ಮ ಅನಂತಾಡಿ ನೆಟ್ಲಮುನ್ನೂರು ಜನರ ಪರವಾಗಿ ನಮ್ಮ ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ನಾವು ಅರ್ಪಿಸ್ತೀವಿ. ಖಂಡಿತವಾಗಿಯೂ ಎಲ್ಲ ನಾಗರಿಕ ಬಂಧುಗಳ ಹೆಚ್ಚಾಗಿ ಇದು ಅವರ ಒಂದು ಸೂಚನೆ ಮೆಸೇಜ್ ಬರ್ತಾ ಇದೆ. ನಮ್ಮ ಪೊಲೀಸ್ ಇಲಾಖೆಯಲ್ಲಿರುವಂತಹ ಧರ್ನಪಣ್ಣ ಇದ್ದಾರೆ, ನಮ್ಮ ಊರಿನವರೇ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲರಿಗೂ ಕೂಡ ಒಂದು ಜನಸಾಮಾನ್ಯರಿಗೆ ಒಂದು ಅಚ್ಚುಮೆಚ್ಚಿನ ವ್ಯಕ್ತಿತ್ವ ಇರುವಂಥವ್ರು ನಮ್ಮ ಧರ್ನಪಣ್ಣ ಸರ್. ಬಹಳ ಒಂದು ಖುಷಿಯ ವಿಚಾರ ಈ ಒಂದು ರಸ್ತೆ ಡಾಮರೀಕರಣ ಆಗುತ್ತಿರುವುದು. ಹೇಗನಿಸ್ತಿದೆ ಸರ್ ನಿಮಗೆ? ರಸ್ತೆ ಡಾಮರೀಕರಣ ಆಗೋದು ಅಂತ ಹೇಳಿದರೆ ಎಲ್ಲರಿಗೂ ಒಂದು ಭಾರಿ ಖುಷಿ ಪಡುವಂಥ ವಿಚಾರ. ಯಾಕಂತ ಹೇಳಿದರೆ ನಮಗೆ ಪ್ರಾಮುಖ್ಯವಾಗಿ ನಮಗೆ ಬೇಕಾದ್ದು ಸಮರ್ಪಕವಾದ ಸರ್ವ ಋತು ರಸ್ತೆ. ಅದಿದ್ದರೆ ನಮಗೆ ಎಲ್ಲಿಯೂ ಎಂಥ ಒಂದು ಪರಿಸ್ಥಿತಿಯಲ್ಲಿ ಕಷ್ಟದ ಪರಿಸ್ಥಿತಿ ಇರ್ಬೋದು ಅಥವಾ ನಮಗೆ ಏನಾದರೂ ಕಾರ್ಯಕ್ರಮ ಅಥವಾ ಏನೇ ಇರಲಿ ಒಂದು ತುರ್ತಾಗಿ ಹೋಗಬೇಕಾದ್ರೆ ರಸ್ತೆ ಸಮರ್ಪಕವಾಗಿದ್ದರೆ ನಾವೆಲ್ಲವನ್ನು ನಾವು ಎಲ್ಲ ರೀತಿಯಲ್ಲಿ ಮುಂದುವರಿದಾಗೆ. ಅದೇ ರೀತಿಯಲ್ಲಿ ಈ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಕಾರ್ಣಿಕ ಕ್ಷೇತ್ರ ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಈ ಒಂದು ಸಾನ್ನಿಧ್ಯದ ಈ ಅಲ್ಲಿಗೆ ಸಂಪರ್ಕ ಕೊಡುವಂತಹ ಈ ಒಂದು ಬಹು ಕಾಲದಿಂದ ಬಹುಜನರ ಬೇಡಿಕೆಯ ಈ ಒಂದು ರಸ್ತೆಗೆ ಈ ಭಾಗದ ಮಾನ್ಯ ಶಾಸಕರು ತಮ್ಮ ಅನುದಾನದಿಂದ ಒಳ್ಳೆಯ ಈ ಒಂದು ಕಾಂಕ್ರೀಟೀಕರಣ ರಸ್ತೆಗೆ ಈ ದಿನ ಗುದ್ದಲಿ ಪೂಜೆ ನಡೆಯುತ್ತಿದೆ. ಅದಕ್ಕೆಲ್ಲರೂ ನಾವು ಬಹಳ ಸಂತೋಷ ಪಡ್ತಿದ್ದೇವೆ, ಖುಷಿ ಪಡ್ತಿದ್ದೇವೆ. ಈ ರೀತಿಯ ಒಂದು ಕಾರ್ಯ ಅವರಿಗೆ ನಡೆಸಲಿಕ್ಕೆ ಇನ್ನು ಮುಂದೆ ಕೂಡ ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಸದಾ ಇರಲಿ. ಈ ಗ್ರಾಮ ಉದ್ಧಾರ ಆಗಲಿ, ಗ್ರಾಮದೊಟ್ಟಿಗೆ ಜಿಲ್ಲೆ, ರಾಜ್ಯ, ದೇಶ, ನಮ್ಮ ದೇಶ ಸದೃಢವಾಗಿ ಬೆಳೆಯಲಿ ಅಂತ ನಾನು ಆಶಿಸ್ತೇನೆ. ಖಂಡಿತವಾಗಿ ಸರ್, ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಲ್ಲಿ ನಮ್ಮ ಅಶೋಕಣ್ಣ ಇದ್ದಾರೆ ಸರ್. ಈ ಒಂದು ಗುದ್ದಲಿ ಪೂಜೆ ಆಗ್ತಾ ಇದೆ, ಮಾನ್ಯ ಶಾಸಕರ ಒಂದು ಇದಕ್ಕೆ ಅವರ ಒಂದು ಪೂರ್ಣವಾದ ಬೆಂಬಲವಿದೆ. ಹೇಗೆ ಅನಿಸ್ತಿದೆ ನಿಮಗೆ? ನಮ್ಮ ನೆಟ್ಲಮುನ್ನೂರು ಮತ್ತು ಅನಂತಾಡಿ ಈ ಸಂಪರ್ಕ ರಸ್ತೆ ಅಂತೇಳಿ ಹೇಮಾಜಿ ಮೂಲಕ ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಂಪರ್ಕ ರಸ್ತೆಯನ್ನು ಕಲ್ಪಿಸುವಲ್ಲಿ ನಾವು ಹಲವು ವರ್ಷಗಳ ನಮ್ಮ ಬೇಡಿಕೆಯಾಗಿತ್ತು. ಈ ಬೇಡಿಕೆಯನ್ನು 2 ಗ್ರಾಮದವರ ಬೇಡಿಕೆಯನ್ನು ಈಗ ನಮ್ಮ ನೆಚ್ಚಿನ ಶಾಸಕರಾದ ರಾಜೇಶ್ ನಾಯ್ಕ್ ಉಲ್ಲಿಪಾಡಿ ಗೊತ್ತು, ಇವರು 40 ಲಕ್ಷ 2 ಗ್ರಾಮದ 40 ಲಕ್ಷದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾನ್ಯ ಶಾಸಕರು ನಿರ್ವಹಿಸಲಿದ್ದಾರೆ. ಇದು ನಾವು ಹಲವು ವರ್ಷಗಳ ಬೇಡಿಕೆ ಈಡೇರಿಸಿ ನಮಗೆ ತುಂಬ ಸಂತಸವಾಗ್ತಿದೆ. ಅದೇ ರೀತಿ ಮತ್ತೊಂದು ನಮ್ಮ 7ನೇ ಅಡ್ಡ ರಸ್ತೆ ಅಂದರೆ ಶ್ರೀದೇವಿ ನಗರದಿಂದ 7ನೇ ಅಡ್ಡ ರಸ್ತೆ ಉರ್ದಿಲ ಅಂತರ ಆಚೆ ಹೋಗುವ ಅಡ್ಡ ರಸ್ತೆಗೆ 7 ಲಕ್ಷ ರೂಪಾಯಿಯ ಅನುದಾನದಲ್ಲಿ ಇವತ್ತು ಮತ್ತೊಂದು ಗುದ್ದಲಿ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ. ಇದರ ಸದುಪಯೋಗವನ್ನು ನಾವು ಪಡೆಯಲಿದ್ದೇವೆ. ಇದಕ್ಕೆ ನಾವು ತುಂಬ ನಮ್ಮ ಶಾಸಕರಿಗೆ ಆಭಾರಿಯಾಗಿದ್ದೇವೆ. ಮುಂದಿನ ದಿನಗಳಲ್ಲೂ ನಮಗೆ ಇದೇ ಥರ ಅನುದಾನವನ್ನು ಒದಗಿಸುವಲ್ಲಿ ಅವರಿಗೆ ದೇವರು, ಆ ದುರ್ಗಾ ಮಾತೆಯು ಸಕಲ ಆಯುರ ಆರೋಗ್ಯ ಐಶ್ವರ್ಯವನ್ನು ಅವರಿಗೆ ಕರುಣಿಸಲಿ ಅಂತ ಕೇಳಿಕೊಳ್ತೇವೆ. ಖಂಡಿತವಾಗಿ ಸರ್, ನೋಡ್ತಾ ಇದ್ದೀರಾ ನೀವು. ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗಮಿಸಲಿರುವಂತಹ ಮಾನ್ಯ ಶಾಸಕರು ನಾಗರಿಕ ಬಂಧುಗಳ ಸಮಸ್ಯೆಗೆ ತಕ್ಷಣವಾಗಿ ಸ್ಪಂದಿಸಿರುವಂಥವರು. ಇದು ಸಾಧಾರಣ ಈ ಒಂದು ರಸ್ತೆಗೆ 40 ಲಕ್ಷ ಮತ್ತು ಅನಂತಾಡಿ ನೆಟ್ಲಮುನ್ನೂರು ಇರುವಂಥ ಉರ್ದಿಲ ಆ ರಸ್ತೆಗೆ 5 ಲಕ್ಷವನ್ನು ಒದಗಿಸಿದ್ದಾರೆ. ಹಾಗೆ ನಮ್ಮ ನಾಗೇಶ್ ಭಂಡಾರಿ ಇದ್ದಾರೆ ಸರ್. ಇವರ ಬಗ್ಗೆ ಹೇಳಿ ನೀವು. ಅವರು ಒಂದು ಬಿಜೆಪಿಯ ಮೈನ್ ಕಾರ್ಯದರ್ಶಿಯಾಗಿ ಜಿಲ್ಲಾ ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಖಂಡಿತ ನಾಗೇಶನ್ನ ಬಹಳ ಒಂದು ಖುಷಿಯ ಸಂತೋಷದ ವಿಷಯ. ನಾಗರಿಕ ಬಂಧುಗಳ ಮನವಿಗೆ ಸ್ಪಂದಿಸಿರುವಂತಹ ಮಾನ್ಯ ಶಾಸಕರು ರಾಜಸನ್ನ ಇವರ ಬಗ್ಗೆ ಈ ಒಂದು ಕಾಂಕ್ರೀಟೀಕರಣದ ಬಗ್ಗೆ ನಿಮ್ಮ ಮನದಾಳದ ಪ್ರಯತ್ನ ಪಟ್ಟಿದ್ದಾರೆ. ಇದು ಅನಂತಾಡಿ ಗ್ರಾಮ ಮಾಣಿ ಮಹಾಶಕ್ತಿ ಕೇಂದ್ರದಲ್ಲಿ ಬರ್ತದೆ. ಮಾಣಿ ಮಹಾಶಕ್ತಿ ಕೇಂದ್ರ ಅಂದರೆ 7 ಗ್ರಾಮ ಬರ್ತದೆ. ಅದರಲ್ಲಿ ನಮ್ಮ ಮಾನ್ಯ ಶಾಸಕರು ಬಂಟ್ವಾಳದ ರಾಜೇಶ್ ನಾಯ್ಕ್ ಅವರು ಪ್ರತಿ ಗ್ರಾಮಕ್ಕೂ 20 ಲಕ್ಷದಾಗೆ ಅವರ ವಿಶೇಷ ನಿಧಿಯಿಂದ, ಶಾಸಕರ ವಿಶೇಷ ನಿಧಿಯಿಂದ
ಅನುದಾನವನ್ನು ಕೊಟ್ಟಿರ್ತಾರೆ. ಈಗ ಇಲ್ಲಿ ನಮಗೆ ಎದುರು ಕಾಣುವಂಥದ್ದು ಕರಿಂಕ ದೇವಸ್ಥಾನ. ಇತ್ತೀಚೆಗೆ ಹೆಚ್ಚಾಗಿ ಎಲ್ಲ ಕರಿಂಕ ದೇವಸ್ಥಾನ ಅಂದರೆ ಎಲ್ಲ ಭಕ್ತರ ಪಾಲಿಗೆ ಒಂದು ದೊಡ್ಡ ಒಂದು ಕಾರಣಿಕ ಕ್ಷೇತ್ರ. ಇಂಥ ಕ್ಷೇತ್ರಕ್ಕೆ ಕಳೆದ 2024ನೇ ಇಸವಿಯಲ್ಲಿ ಶಾಸಕರನ್ನು ಭೇಟಿ ನೀಡಿದಾಗ ನಾವೊಂದು ಅವರ ಮನವಿ ಮಾಡಿದ್ದೇವೆ, ಈ ರಸ್ತೆಗೆ ಒಂದು ಕಾಂಕ್ರೀಟ್ ಆಗಬೇಕು. ಅಂದರೆ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಹೇಮಾಜಿ ಅಂತ ಸಿಗ್ತದೆ, ಅದು ದೊಡ್ಡ ಒಂದು ಬೆಟ್ಟ. ಅದಕ್ಕೆ ಶಾಸಕರು ಆಗಲೇ ಹೇಳಿದರು ಬಂದು ಮಾತಾಡಿ ಅಂತೇಳಿ. ಹಾಗೆ ನಾವೊಂದು ಅರ್ಜಿ ಕೊಟ್ಟಿದ್ದೆವು. ಅದನ್ನು ಆ ಕೂಡಲೇ ಒಂದು ತುಂಬ ಶಾಸಕರದ್ದು ಮುತುವರ್ಜಿಯಿಂದ ಬಹಳ ಬೇಗನೆ ಅದನ್ನು ಒಂದು ಅನುದಾನವನ್ನು ಒಂದು ಘೋಷಣೆ ಮಾಡಿಬಿಟ್ರು. ಹಾಗೆ ಇವತ್ತು ಈ ಕಾರಣಿಕ ಕ್ಷೇತ್ರದಲ್ಲಿ ನಾವೀಗೆಲ್ಲ ಇದ್ದೇವೆ. ಇವತ್ತೊಂದು ಗುದ್ದಲಿ ಪೂಜೆ ಮಾಡೋದು ಅಂದರೆ ಶಾಸಕರ ನೇತೃತ್ವದಲ್ಲಿ ಈಗಲೇ ಒಂದು ಕಾಲು ಗಂಟೆಯಲ್ಲಿ ಶಾಸಕರಲ್ಲಿ ಆಗಮಿಸಲಿದ್ದಾರೆ. ಅವರ ನೇತೃತ್ವದಲ್ಲಿ ಅವರ ಅಮೃತಾಸ್ತ್ರದ ಮೇಲೆ ಗುದ್ದಲಿ ಪೂಜೆ. ಅದೇ ರೀತಿ ಇನ್ನೊಂದು ಇಲ್ಲಿ ಮುಜಾಳ ಅಂತ ಒಂದು ಕಡೆ ಇದೆ, ಇಲ್ಲಿಂದ ಒಂದು ಕಿಲೋಮೀಟರ್ದಲ್ಲಿ ಅಲ್ಲಿ ಒಂದು ರಸ್ತೆ ಬಹಳ ನಾದುರಸ್ತಿಯಲ್ಲಿತ್ತು. ಅಲ್ಲಿ ಹೆಚ್ಚು ಕಮ್ಮಿ ಒಂದು 70 ಮನೆ ಇದೆ. ಅಲ್ಲಿಯ ನಾಗರಿಕರ ಬೇಡಿಕೆ ಕೂಡ ಇತ್ತು. ಅದಕ್ಕೆ ಕೂಡ ಅವರ ಸ್ವಂತ ನಿಧಿಯಿಂದಲೇ ಒಂದು 5 ಲಕ್ಷ ರೂಪಾಯಿಯನ್ನು ಕೂಡಲೇ ಮಂಜೂರು ಮಾಡಿದ್ದಾರೆ. ಅವರಿಗೆ ನಾವೊಂದು ಈಗಾಗಲೇ ಶಾಸಕರು ಆಗಮಿಸಿದ್ದಾರೆ. ಮತ್ತೆ ನಮ್ಮ ಸಾಯಿ ಮೆಲಡೀಸ್ ಬಗ್ಗೆ ಹೇಳೋದಾದ್ರೆ, ಇಂಥ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದ ನಿಮಗೆ ಎಲ್ಲರಿಗೆ ತಿಳಿಸುವಂತ ಒಳ್ಳೆ ಕಾರ್ಯವನ್ನು, ಅಭಿವೃದ್ಧಿ ಕಾರ್ಯವನ್ನು ಎಲ್ಲರಿಗೂ ತಿಳಿಸುವಂತ ಪ್ರಯತ್ನ ಪಟ್ಟಿದ್ದೀರಿ. ನಿಮಗೆ ಒಳ್ಳೆದಾಗಲಿ, ದುರ್ಗಾ ಪರಮೇಶ್ವರಿ ಒಳ್ಳೆದು ಮಾಡಲಿ ಅಂತ ನನ್ನ ಪ್ರಾರ್ಥನೆ. ಖಂಡಿತವಾಗಿಯೂ ನೋಡ್ತಾ ಇದ್ದೀರಾ, ಬಹಳ ಒಂದು ಉತ್ತಮವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಾನ್ಯ ಶಾಸಕರು ಈಗಾಗಲೇ ಆಗಮಿಸಿದ್ದಾರೆ. ಹಾಗೆ ನೋಡ್ತಾ ಇದ್ದೀರಾ, ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಬಹಳ ವರ್ಷಗಳ ಒಂದು ಬೇಡಿಕೆ ಇತ್ತು. ನಾಗರಿಕ ಬಂಧುಗಳಿಗೆ, ಪಾದಚಾರಿಗಳಿಗೆ ಆಗಿರ್ಬೋದು, ಗಣ ವಾಹನಗಳಿಗೆ ಆಗಿರ್ಬೋದು, ಹೋಗಲಿಕ್ಕೆ ಬಹಳ ಅನಾನುಕೂಲವಾದಂತಹ ಪರಿಸ್ಥಿತಿ ಇರುವಾಗ ಎಲ್ಲರ ಮನವಿಗೆ ಸ್ಪಂದಿಸಿದ್ದು ಇನ್ನೇನು ಕೆಲವೇ ನಿಮಿಷದಲ್ಲಿ ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಈ ಒಂದು ಬದಿಯಲ್ಲಿ ಹಾದು ಹೋಗುತ್ತಿರುವಂತಹ ಈ ಒಂದು ಹೇಮಾಜ ರಸ್ತೆಯ ಒಂದು ಗುದ್ದಲಿ ಪೂಜೆ, ಭೂಮಿ ಪೂಜೆಯನ್ನು ಸನ್ಮಾನ್ಯ ಶಾಸಕರು ನೆರವೇರಿಸಲಿದ್ದಾರೆ. ಮಾನ್ಯ ಶಾಸಕರು ಈಗಾಗಲೇ ಆಗಮಿಸಿದ್ದು ಅವರು ದೇವರ ದರ್ಶನವನ್ನು ಪಡೆಯಲು ಮಂದಿರಕ್ಕೆ ಹೋಗಿದ್ದಾರೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಈಗ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ದೇವತಾ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂತಹ ಶಕ್ತಿಯನ್ನ, ಭಕ್ತಿಯನ್ನ, ಹಾಗೆ ಸಂಪತ್ತನ್ನು ಕೂಡ ತಂದುಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನ ಹಾಗೆ ಶ್ರೇಯಸ್ಸನ್ನ ಕಂಪನಿ ಬಂದರ ಬಗ್ಗೆ ಗೌಡ್ರದೆಲ್ಲ ದೊರಕರ ಸುತ್ತ ಹೊಸ ಗೌಡ್ರು ಅದೇ ನಮಸ್ಕಾರ ಈಗ ಕೆಲವೇ ನಿಮಿಷ ಭೂಮಿ ಪೂಜೆ ನೆರವೇರಿಯರಂಡು ವಿಷಯ ಊರು ಕೊಂಚ ಬೋಡೈನ ಅಭಿವೃದ್ಧಿ ಅವಡೈನ ಕೆಲಸ ಅವು ಖಂಡಿತ ಅವಡಿತ್ತು ಇತ್ತೆ ಸರ್ಕಾರದ ಅನುದಾನ ಬರಂದೆ ಇದು ಲೇಟ್ ಅಂಡ್ ಇತ್ತೆ ಲೇಟ್ ಅಂದಲ್ಲ ಒಂಜಿ ಊರ್ದ ಎಡ್ಡೆ ಅಭಿವೃದ್ಧಿ ಮಂತೊಂದಿರ್ಲೇರು ನಮ್ಮ ಶಾಸಕರು ಆ ಬಗ್ಗೆ ಖುಷಿ ಪಡೆ ಬಿಟ್ಟು ನಾವು ಖಂಡಿತ ಈಶ್ವರ್ರೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗುತ್ತಿರುವಂತಹ ಈ ಒಂದು ಭೂಮಿ ಪೂಜೆಯ ನೇರ ಪ್ರಸಾರ ಸಾಯಿ ಮೆಲೋಡಿಸ್ ಪೇಜ್ ಅಂತಾಡಿಯಲ್ಲಿ ನೇರ ಪ್ರಸಾರವನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ ಬಿತ್ತರಿಸುವಂಥ ಪೇಜ್ ಆಗಿದೆ. ಕೇವಲ ಹಾಡುಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಪೇಜ್ ಅಲ್ಲ, ನಾವು ಪದೇ ಹೇಳ್ತಾ ಇರ್ತೇವೆ. ಆದ್ದರಿಂದ ಇಂಥ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಬಿತ್ತರಿಸುವಂಥ ಪೇಜ್ ಆಗಿರೋದ್ರಿಂದ ಎಲ್ಲರೂ ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅಂತಾಡಿಯನ್ನು ಆದಷ್ಟು ಫಾಲೋ ಮಾಡಿ ಅಂತ ಹೇಳುತ್ತಾ, ಹಾಗೆ ನಮ್ಮ ಪ್ರಸಾದ್ ಸರ್ ಇದ್ದಾರೆ. ಹೇಗೆ ಅನಿಸ್ತದೆ ಸರ್ ಇವತ್ತಿನ ಈ ಒಂದು
ಕಾಂಕ್ರೀಟೀಕರಣದ ಬಗ್ಗೆ ಅವ್ರ ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಂತ ಭವನದಲ್ಲೇ ಉಳ್ಳಲ್ಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಓಕೆ ಓಕೆ ಓಕೆ. ಕೆಲವೇ ನಿಮಿಷದಲ್ಲಿ ಆಗುತ್ತಿರುವಂತಹ ಭೂಮಿ ಪೂಜೆ ನೋಡಿ. JCB ಕೂಡ ಬಂದು ರೆಡಿ ಆಗಿದೆ ನೋಡಿ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ನೋಡ್ತಿರ್ಬೋದು. JCB ಕೂಡ ರೆಡಿ ಆಗಿದೆ. ಭೂಮಿ ಪೂಜೆ ಆದ ನಂತರ ಕೆಲಸ ಕಾರ್ಯಗಳು ನಡೆಯುತ್ತವೆ. ಬಂಟ್ವಾಳದ ಜನಪ್ರಿಯ ಶಾಸಕರಾಗಿರುವಂತಹ ರಾಜಸನ್ನ ಇವರು ಬಹಳ ವರ್ಷಗಳ ಈ ಒಂದು ನಾಗರಿಕ ಬಂಧುಗಳ ಬೇಡಿಕೆ ಇತ್ತು. ಹೇಮಜಯವರೆಗೆ ಸಾಧಾರಣ 800 ಮೀಟರ್ ತನಕ ಕಾಂಕ್ರೀಟೀಕರಣದ ಒಂದು ಎಲ್ಲರ ಒಂದು ನಾಗರಿಕ ಬಂಧುಗಳ ಒಂದು ಮನವಿ ಇತ್ತು. ಆ ಮನವಿಗೆ ತಕ್ಷಣ ಸ್ಪಂದಿಸಿರುವಂಥವರು ಬಂಟ್ವಾಳದ ಜನಪ್ರಿಯ ಶಾಸಕರಾಗಿರುವಂತಹ ರಾಜಸನ್ನ ಇವರ ಒಂದು ಭೂಮಿ ಪೂಜೆಯ ಮುಖಾಂತರ ಈ ಒಂದು ಕಾರ್ಯಕ್ರಮ ನೆರವೇರಲಿದೆ. ಕರಿಕ ದುರ್ಗಾ ಪರಮೇಶ್ವರಿ ದೇವರನ್ನ ಇನ್ನೊಂದು ಚಿತ್ತರಿಗೆ ಉಳ್ಳಾಲ್ ಚೆಪ್ಪನ ಇನ್ನೊಂದು ಅಂಚನೆ ಈ ರೋಡ್ ನೆಟ್ಲಮುಟ್ಟು ಪೋಪ್ ನೆಟ್ಲಮುಟ್ಟುರ್ದ ಕಲ್ಕುಡ ಕಲ್ಲುಟ್ಟಿ ದೈವನ ಇನ್ನೊಂದು ನಮ್ಮ ಸ್ಥಳ ಸಾನ್ನಿಧ್ಯದ ಮಾತ ಮುಲ್ಪಂಜಿ ಗುಲಿಗನುಂಡು ಮಾತ ಸಾನ್ನಿಧ್ಯ ಎಲ್ಲ ಸ್ಮರಣೆ ಮಂತೊಂದು ನಮ್ಮ ಇನ್ನೊಂದು ಎಡ್ಡೆ ಕಾರ್ಯಗೆ ಜೈದ ಈ ಒಂಜಿ ನೆಟ್ಲಮುಟ್ನೂರು ಅಣಂತಾಡಿ 2 ಗ್ರಾಮ ಸೇರ್ನಂಚಿನ ಈ ಒಂಜಿ ಮಲ್ಲ ರೋಡ್ 1 ಕಿಲೋಮೀಟರ್ ರೋಡ್ ಆಪುಂಡು. ಗುದ್ದಲಿ ಪೂಜೆ ಮನ್ಪೇರಾಗ ಶಾಸಕನ ಸಮ್ಮುಖಡು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರ ಸಮ್ಮುಖಡು ನಾವು ಮಾತೆಲ್ಲ ಮುಲ್ ಸೇರ್ದ ಈ ರೋಡ್ದ ಬಗ್ಗೆ ರೆಡ್ ಪನ್ಪುಂಡ ಲೆಕ್ಕ ದುಂಬರ ಡಾಮರ್ ಆತಂಡು ಅವಳ ನಮ್ಮ ಚೆನ್ನಪ್ಪ ಕೋಟೆ ಅನ್ನೋದನ್ನ ಜಿಲ್ಲಾ ಪಂಚಾಯತ್ ಸದಸ್ಯರ ಇದ್ದಾಗ ಆತನದು ನೆನಪು ಐಡದ ಬಗ್ಗೆ ಈ ರೋಡ್ದ ಬಗ್ಗೆ ಎಲ್ಲ ಮಲ್ಲ ಗಮನ ಹರಿಸಿದ್ದಂಡು ಸುದೈವನ ದೇವರ ಕಾರ್ಣಿಕನ ಗೊತ್ತಿಜ್ಜಿ ಕಳ್ಳ ಸರ್ತಿ ಶಾರದೋತ್ಸವ ಸಮಿತಿ ಒಂದು ಕಾರ್ಯಕ್ರಮ ಮುಳ್ಳ ಒಂದಿಪ್ಪನಾಗ ಶಾಸಕರು ಈ ಒಂದು ಕಾರ್ಯಕ್ರಮ ಬರ್ತಿರ್ತೀರಿ ಅಪ್ಪಾಗ ನಮ್ಮ ಸ್ವಲ್ಪ ಕಾರ್ಯಕರ್ತರು ಪೂರೆಲ್ಲ ಸೇರಿದು ಶಾಸಕರು ಮನವಿ ಮಂತಿತ್ತ ಈ ಒಂದು ರೋಡ್ಗೂ ಸ್ವಲ್ಪ ದೇವಸ್ಥಾನ ಮಟ್ಟ ಮಾತ್ರ ಬಿತ್ತು ಬಿಟ್ಟ ಆವಡು ಹೇಮಜದ ಮಲ್ಲ ಚೆಡ ಉಂಡು ನಡಪೆರ ಜಪ್ಪೆರಾಪುಜಿ ಗಾಡಿ ಜಾರ ನಿಂಜಿ ಐನು ಶಾಸಕರನ್ನ ಗಮನ ಕೊಡುತ್ತಾಗ ದುಂಬೆ ನಮ್ಮ ಶಾಸಕರು ಬಂದ ಅಭಿವೃದ್ಧಿ ಅಧಿಕಾರಿರು ನಮ್ಮ ಕರಿನ ಸರ್ತಿ ಯಡಿಯೂರಪ್ಪ ಬೊಕ್ಕ ಬಸವರಾಜ ಬೊಮ್ಮಾಯಿ ಸರ್ಕಾರ ಇಪ್ಪುನಾಗ ಅಪ್ಪಗಳ ಮೇಲೆ ಬೇರೆ ಶಾಸಕರು ಹೆಚ್ಚಿಗಮ್ಮಿ 15 ಕೋಟಿ ನಮ್ಮ ಈ ಗ್ರಾಮ ಕೊಡ್ತೇವೆ ಅಂಜೆ ನೆಟ್ಲ ಮುಟ್ಟ ಅದೇ ಹೆಚ್ಚಿಗಮ್ಮಿ 10 ಕೋಟಿ ಕೊಡ್ತೇವೆ. ಈ ಅಭಿವೃದ್ಧಿ ಬಣ್ಣಾಗ ರಾಜೇಶ್ ನಾಯ್ಕ ಆರು ಉಳ್ಳೇರಿಂದ ಮುಖಸ್ಥಿತಿ ಬಂದ್ಬಿಡುತ್ತೆ ಒಂದು ಮಾತ ಕಾರ್ಯಕರ್ತರಿಗೆ ಗೊತ್ತಿದ್ದ ವಿಷಯ. ಪ್ರತಿಯೊಂದು ಕಾರ್ಯಕರ್ತರೆಲ್ಲ ಎನ್ನ ರೋಡ್ ರೋಡ್ ಔಟ್ ಬಣ್ಣಾಗ ಜಿಂಜ ಲೇಟ್ ಮನ್ಪಂದೆ ಬರ್ತೆ ಸುಖ ಇಲ್ಲ ತೂಕ ನೆಕ್ಸ್ಟ್ ದಿಕ್ಕ ಪಣಂದೆ ಐಕ್ ಆರ್ನ ಸ್ವಂತ ನಿಧಿ ಇರ್ದಿಲ್ಲ ಕಾಸು ಕೊಡಂಗಿನ ನಮ್ಮ ಶಾಸಕರು ಅಂಚಾದ ಈ ರೋಡ್ ನಮ್ಮ ಕೇಳ್ನಾಗ ಅವು ದಾದನ ಗೊತ್ತಜಿ ಅಪ್ಪನ ಕಾರ್ಣಿಕ ಆದಿಪ್ಪು ಈ ಆಡಳಿತ ಸಮಿತಿ ದಾಖಲೆ ಮುಲ್ಪ ಮನ್ಪಣ ದೇವತಾ ಕಾರ್ಯದ ನಿಗಿತಲ್ಲ ಆದಿಪ್ಪೆಲ್ಲ ಯಾವು ಒಟ್ಟಾರೆ ಅದು ಆ ಕೂಡಲೇ ಒಂದು ಫೋನ್ ಮಂತೇರಿ ಆಫೀಸ್ ಬೇರೆ ಬರ್ತಾ ಇನ್ನು 8 ಮನ್ಪಲ್ಲಿಂದ 8 ಮನ್ಪದು ಶಾಸಕರ ಆಫೀಸ್ 8 ಮನ್ಪದು ಖಾಲಿ 1 ತಿಂಗಳು ತೊಳ್ಳ ಈ ರೋಡ್ ಒಂದು ಅನುದಾನ ಪಾಸ್ ಆದ ಆತಂಡು ಇದಾಗ ಬರ್ತಿಲ್ಲ ಆತಂಡು ಐದು ಬೊಕ್ಕ ಟೆಂಡರ್ಲ ಅದ ಆತಂಡು ಐದು ಬೊಕ್ಕ ಇಂಚಿಪ ಈ ರೋಡ್ ನೆಕ್ ದೊಂಬು ಒಂದು 2020 ಇಸವಿಡ್ ಒಂದು ಮಲ್ಲ ಅಮೌಂಟ್ ಪಾಸ್ ಆದಿತ್ತು ಅವು ಸರ್ಕಾರ ಬದಲಾವಣೆ ನಿರ್ಧಾರದ ತಾಂತ್ರಿಕ ತೊಂದರೆ ಅವು ಅಡುಗೆ ಸ್ಟಕ್ ಆದಿತ್ತು ಅಂಚ ಅವೆಂಚಿನ ಇಪ್ಪಡು ಈ ನಮ್ಮ ದೇವಸ್ಥಾನ ಕಾರ್ಣಿಕ ದೇವಸ್ಥಾನ ಇಂಚಿಪ ಕರಿಕ ದೇವಸ್ಥಾನ ಪಂಡ 400 ಪುದರ್ ಪಾಡಿನ ದೇವಸ್ಥಾನ ಇಂಚಿನ ದೇವಸ್ಥಾನದ ಒಂಜಿ ರೋಡ್ ಈ ರೀತಿ ಇಪ್ಪು ನಾವು ನಿಜವಾದ ಭಾರಿ ಒಂದು ಬೇಜಾರ ವಿಷಯ ಅಂಚ ಇನ್ನಿತ್ತೆ ಸುಸಜ್ಜಿತವಾಯಿನ ಸರ್ವ ಋತು ರಸ್ತೆ ಒಂದು ವಾರದೊಳ ಮುಲ್ಪ ಕಾಮಗಾರಿ ಶುರು ಅಂಚ ಶಾಸಕರ ಸಮ್ಮುಖ ನಮ್ಮ ಮಾತು ಸೇರಿದ ಮುಲ್ಪ ಬುದ್ದಲಿ ಪೂಜೆ ಮಲ್ಪಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆರ್ನ ಬೇತೆ ಕಾರ್ಯಕ್ರಮದ ಮಿತ್ತು ಬೇತೆ ಹೊರಗೆ ಫೈರ್ ಇರ್ತಾರೆ ಅಂಡ್ಲ ಒಂಜಿ ಇಡೇ ಒಂಜಿ ಬತ್ತದ ನಮ್ಮ ಮುಲ್ಪದಕ್ಕೆ ಒಂದು ಪ್ರೀತಿ ಬೈದಿರ ಅವರಿಗೆ ಮಾತೇರ ಪರವಾದ್ಲ ಸ್ವಾಗತ ಅಂಜಲಿ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಭಾರಿಯಾದ ಪಾಲ್ಗೊಂಡರು ನಮ್ಮ
ನೆಲ್ತುರ್ದ ಇಲ್ಲದ ನರೇಂದ್ರ ಈಗಲ ಆರ್ಲ ಬೈದಿರಿ ಅರೆಗಳ ಮಾತಿನ ಪರ ಸ್ವಾಗತ ಅವತ್ತ ದೇವಸ್ಥಾನ ಕಮಿಟಿದ ಮಾತ ಸದಸ್ಯರ ಮುರಳಿ ಅಕ್ಲೇಳ ಸ್ವಾಗತ ಅವತ್ತಂದೆ ನಮ್ಮ ಮಹಾಶಕ್ತಿಗೆ ಮಂಡಳದ ಕಾರ್ಯದರ್ಶಿಗಳು ಅರೆಗಳ ಸ್ವಾಗತ ಸೊಸೈಟಿ ಅಧ್ಯಕ್ಷರು ಅರೆಗಳ ಸ್ವಾಗತ ಮಾಣಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಅರೆಗಳ ಸ್ವಾಗತ ನೆಟ್ಲಮುಡ್ನೂರದ ಶಕ್ತಿ ಕೇಂದ್ರ ಅಧ್ಯಕ್ಷರು ಸೊಸೈಟಿ ನಿರ್ದೇಶಕರಾಗಲಿ ಮಾತ್ರ ಸ್ವಾಗತ ಅಂತೀನಿ ಮಹಿಳಾ ಪ್ರಮುಖರಾಗಲಿ ಊರೇಗಿರುವಗಳ ಸ್ವಾಗತ ಹಾಗೇನೆ ನಮ್ಮ ಈ ಒಂಜಿ ಭಾಗದ ಬಗ್ಗೆ ಮರ್ಯಾದೆ ತಲಮಟ್ಟದ ಗೊತ್ತಿತ್ತಿನಾರು ಈ ಒಂಜಿ ರೋಡ್ಗು ಯಾನಿತ ಫಂಡರ್ ಒಳ್ಳೆ ಕಮಂತೆ ಒಂಜಿ ದುಂಬುದ ಕಾಲಡೆ ಆರಜು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಿಪ್ಪನ ಒಂಜಿ ಅಮೌಂಟ್ ಇದು ಒಂಜಿ ರಸ್ತೆ ನಿರ್ಮಾಣ ಆಯ್ನ ಇತ್ತು ನಮಗೆ ತೋಜದಿಪ್ಪನ ತೆನ್ನಪಕೋಟೆಯನ್ನು ಮಂಡಲದ ಅಧ್ಯಕ್ಷರಾದರು ಆರೋಗ್ಯ ಈ ಗ್ರಾಮದ ಪರವಾದಲ್ಲ ಈ ಮತ್ತೇನು ಮಾತಿನ ಪರ ಸ್ವಾಗತ ಅಂಚನೆ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಸಂಸದ ಅರೆಗಳ ಮಾತಿನ ಪರ ಸ್ವಾಗತ ಉಮೇಶ್ ಎಸ್ ಟಿ ಬೈದೇರಿ ಅರೆಗಳ ಸ್ವಾಗತ ಊರೇಗಳ ಮಾತಿನ ಪುದರ್ಪನ್ ತುಜಿ ಊರೇಗಳ ಸ್ವಾಗತ ಕಿಶೋರಣ್ಣ ಒಂದು ಅಡ್ಡ ಇರಲಿಲ್ಲ ನನ್ನ ಜನಕ್ಕೆ ನೀವು ಎಡ್ಡೆ ಕೆಲಸ ಮಾಡ್ತೀನಿ ಅದೇ ನನ್ನ ಊರು ತಗೊಳ್ಳಲ್ಲಿ ನಿಕ್ಕಲ್ಲ ಊರ್ದಾಗ್ಲೂ ದುಡ್ಡು ಗಂಡರನ್ನ ಕೊಡ್ತೀವಿ ದೇವಸ್ಥಾನದಿಂದ ಪ್ರಾರಂಭವಾಗುವಂತೆ ಈ ರಸ್ತೆ 2 ಗ್ರಾಮಗಳಿಗೆ ಸಂಬಂಧಪಟ್ಟಂತ ರಸ್ತೆ ಸುಮಾರು 20 ಲಕ್ಷ ಸುಮಾರು 40 ಲಕ್ಷದ ಒಂದು ವೆಚ್ಚದಲ್ಲಿ ಒಂದು ಕಾಂಕ್ರೀಟೀಕರಣವಾಗುವಂತೆ ಈ ರಸ್ತೆ ಇವತ್ತು ಭೂಮಿ ಪೂಜೆ ಆಗಿದೆ. ಈ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧ ದೇವಸ್ಥಾನ. ಅದರಿಂದ ದೇವಸ್ಥಾನದ ರೋಡು ಅಷ್ಟು ಸರಿಯಾಗಿರಲಿಲ್ಲ. ಅದಕ್ಕೆ ಬಹಳಷ್ಟು ಹಿಂದೆ ಒಂದು ಡಾಮರೀಕರಣ ಆಗಿತ್ತು. ನಮ್ಮ ಜನಕೋಟಿಯನ್ನರವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ ಸಂದರ್ಭದಲ್ಲಿ ಅದರ ನಂತರ ಈಗ ಇದು ಕಾಂಕ್ರೀಟೀಕರಣ ಮಾಡಿ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಹಾಗೂ ಇದು ಮುಂದಕ್ಕೆ ಹೋಗುವಂತ ಇರುವಂತ ಕೆಲಸವನ್ನು ಇವತ್ತು ಪ್ರಾರಂಭವಾಗಿದೆ. ಇದರಿಂದ ಈ ಕೆಲಸದಿಂದ ಈ ಊರಿನ ಜನರಿಗೆ ಸಹಕಾರ ಆಗಿದೆ. ಈ ಸಂದರ್ಭದಲ್ಲಿ
ದಿನೇಶ್ ಅಮಟೂರ್ ಇದ್ದಾರೆ. ಬಹಳ ಒಂದು ಖುಷಿಯ ಸಂತೋಷದ ವಿಚಾರ. ನಾಗರಿಕ ಬಂಧುಗಳಿಗೆ ಬಹಳ ಸಮಸ್ಯೆ ಆಗಿತ್ತು. ಇದಕ್ಕೆ ಒಂದು ಸ್ಪಂದಿಸಿರುವಂತವರು ನಮ್ಮ ಮಾನ್ಯ ಶಾಸಕರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಳೆದ ಒಂದಷ್ಟು ವರ್ಷಗಳಲ್ಲಿ ಈ ಒಂದು ಪ್ರಸಿದ್ಧವಾದ ನಮ್ಮ ಧಾರ್ಮಿಕ ವಿಧಿವಿಧಾನವನ್ನು ಕರಿಂಕ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಒಂದಷ್ಟು ವರ್ಷಗಳ ರಸ್ತೆಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಚೆನ್ನಪ್ಪಕೋಟೆಯನ್ನು ಮಾಡಿದ್ದಾರೆ. ಈಗ ಒಂದಷ್ಟು ವರ್ಷಗಳಲ್ಲಿ ಇದು ಪುನಃ ಬಾಳು ಬಿದ್ದಿದೆ, ದುರಸ್ತಿಯಲ್ಲಿದೆ. ಹಾಗಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಾಜೇಶ್ ನಾಯಕ್ ಅವರು 2 ಗ್ರಾಮ ಸಂಪರ್ಕ ರಸ್ತೆ, 2 ಗ್ರಾಮ ನೆಟ್ಲಮುಡ್ನೂರು ಗ್ರಾಮ ಮತ್ತು ಈ ಕಡೆ ಅಂತಾಡಿ ಗ್ರಾಮ ಸಂಪರ್ಕ ರಸ್ತೆಗೆ 20 ಲಕ್ಷ ರೂಪಾಯಿ ಅನುದಾನ ಇಡುವ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಹಾಗಂತ ಇಲ್ಲಿ ನಡೆಯುವಂತ ಯಾವುದೇ ಕಾರ್ಯಕ್ರಮ ತೊಂದರೆ ಆಗುವ ರೀತಿಯಲ್ಲಿ ಒಳ್ಳೆ ರೀತಿಯ ರಸ್ತೆಯನ್ನು ಮಾಡಿಕೊಡುವಂತ ಈ ಊರಿನ ಸಹಕಾರದಿಂದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರ ಒಂದು ಇಚ್ಛಾಶಕ್ತಿಯ ಕಾರ್ಯ ಮುಂದುವರಿಯಲಿ, ಬರುವಂತ ಭಕ್ತಾದಿಗಳಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ. ಹಾಗೆ ನಮ್ಮ ಸನ್ಮಾನ್ಯ ಚೇತನ್ ರೈ ಸರ್ ಇದ್ದಾರೆ. ಸರ್, ಈ ಒಂದು ರಸ್ತೆ ಅಭಿವೃದ್ಧಿ ಆಗಿದೆ, ತುಂಬಾ ಖುಷಿಯ ಸಂತೋಷದ ವಿಷಯ ಎಲ್ಲ ನಾಗರಿಕ ಬಂಧುಗಳಿಗೆ. ನಿಮ್ಮ ಅನಿಸಿಕೆ? ನಮಸ್ಕಾರ. ಸಾಯಿ ಮೆಲೋಡಿಸ್ ಪೇಜ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ನಟ ಕಲಾಶ್ರೀ ಕಲಾ ಸಾಮ್ರಾಟ್ ಚೇತನ್ ರೈ ಮಾಡಿ ಮಾಡುವ ಹೃದಯಪೂರ್ವಕ ವಂದನೆಗಳು. ಈ ದಿನ ನೆಟ್ಲಮುಡ್ನೂರು ಗ್ರಾಮದ ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಮಿತ್ತೂರಿಗೆ ನ್ಯಾಷನಲ್ ಹೈವೇ ಮೈಸೂರು-ಬ್ಯಾಂಗ್ಳೂರು ಆ ರೋಡ್ಗೆ ಜಾಯಿನ್ ಆಗುವಂತಹ ಕರಿಂಕ ಟು ಮಿತ್ತೂರು ಹೇಮಾಜೆ ವಯ ಈ ಮಾರ್ಗದ ಅಭಿವೃದ್ಧಿಗೆ ಶಾಸಕರು ಆದಂತಹ ನಮ್ಮ ಬಂಟ್ವಾಳದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಉಳಿಪಾಡಿ ಮತ್ತು ರಾಜೇಶ್ ನಾಯಕ್ ಅವರು ತಮ್ಮ ಅನುದಾನದ ಭಾಗದ 45 ಲಕ್ಷ ರೂಪಾಯಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಗ್ರಾಮದ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿ ಜನಪ್ರತಿನಿಧಿ ಹೇಗಿರಬೇಕು ಎಂಬುದನ್ನು ಜನಗಳಿಗೆ, ಸಾಮಾನ್ಯ ಜನಗಳೊಂದಿಗೆ ಬೆರೆತು ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬಲ್ಲ ಅನ್ನುವುದಕ್ಕೆ ಸಾಕ್ಷೀಭೂತರಾದಂತಹ ಶ್ರೀ ರಾಜೇಶ್ ನಾಯಕ್ ಉಳಿಪಾಡಿ ಮತ್ತು ಇವರು ಈ ಭೂಮಿ ಪೂಜೆಯನ್ನು ಇವತ್ತು ಮಾಡಿದ್ದಾರೆ. ನಾನು ಈಗಲೇ ಹೇಳಿದೆ, ಜನಸಾಮಾನ್ಯರೊಂದಿಗೆ ಬೆರೆಯುವಂತಹ ಶಾಸಕರು ಅಂತ. ಅವರು ಹಾಗೆ ಹಲವಾರು ಅನಂತಾಡಿ ನೆಟ್ಲಮುಡ್ನೂರು ಗ್ರಾಮದ ಅಭಿವೃದ್ಧಿಗಳ ಹರಿಕಾರನಾಗಿ ನಮ್ಮ ಉಳ್ಳಾಲ್ತಿ ರಸ್ತೆಗೆ, ಅನಂತಾಡಿ ಶ್ರೀ ಉಳ್ಳಾಲ್ತಿ ದೇವಸ್ಥಾನದ ರಸ್ತೆಗೂ ಅನುದಾನವನ್ನು ಒದಗಿಸಿದ್ದಾರೆ. ಇದಕ್ಕೆ ಬಹಳ ದೊಡ್ಡ ಮೊತ್ತದ ಅನುದಾನವನ್ನು ಯಾಕೆಂತ ಹೇಳಿದ್ರೆ ಅವರು ನೀಡಿದ್ದಾರೆ. ಅನಂತಾಡಿ, ನೆಟ್ಲಮುಡ್ನೂರು, ಪೆರಾಜೆ, ಮಾಣಿ ಈ ಎಲ್ಲ ಭಾಗಗಳಿಗೂ ಮುಖ್ಯವಾಗಿ ದೇವಿ ದೇವಸ್ಥಾನ ಇರುವಂತಹದ್ದು ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅಲ್ಲಿಯ ಕೊಡುಗೆಯಾಗಿ ಊರಿನ ಅಭಿವೃದ್ಧಿಯ ಹರಿಕಾರರಾದಂತಹ ಉಳಿಪಾಡಿ ಮತ್ತು ರಾಜೇಶ್ ನಾಯ್ಕ್ ಅವರು ಈ ಮಾರ್ಗವನ್ನು ಇವತ್ತು ಶಿಲಾನ್ಯಾಸ ಮಾಡಿದ್ದಾರೆ. ಅತ್ಯಂತ ಅಭೂತಪೂರ್ವವಾಗಿ ಸುಂದರವಾಗಿ ಈ ಮಾರ್ಗ ಹೇಮಾಜೆಗೆ ಕರಿಂಕ, ಇಲ್ಲಿ ಮಂಗಳ ಪದವು ವಿಟ್ಲ, ಅದರ ಮಧ್ಯದಲ್ಲಿ ಬರುವಂತಹ ಕರಿಂಕದಿಂದ, ಬಾಬನಕಟ್ಟೆಯಿಂದ ಮುಂದೆ ಕರಿಂಕದಿಂದ ಹೇಮಾಜಿಯ ತನಕ ಬಹಳ ಸುಂದರವಾದ ರಸ್ತೆ ಸಾರ್ವಜನಿಕರಿಗೆ ಸಿಗಲಿದೆ. ಬಹಳ ಉತ್ತಮವಾದ ಸೌಲಭ್ಯ, ಹಲವಾರು ಸಾಧಾರಣ ಒಂದು 500-600 ಮನೆಗಳಿರುವಂತಹ ಪ್ರದೇಶ ಹೇಮಾಜಿ ಪರಿಸರ, ನೆಟ್ಲಮುಡ್ನೂರು ಈ ಪರಿಸರ ಎಲ್ಲರಿಗೂ ಬಹಳ ಅನುಕೂಲಕರವಾಗಿ ಈ ರಸ್ತೆ ಒದಗಿ ಬರ್ತದೆ ಎನ್ನುವ ನಿಟ್ಟಿನಲ್ಲಿ ಮಾನ್ಯ ರಾಜೇಶ್ ನಾಯ್ಕ್ ಅವರು ಇದನ್ನು ಇವತ್ತು ಶಿಲಾನ್ಯಾಸ ಮಾಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ರಸ್ತೆಯಿಂದ ಉತ್ತಮವಾಗಿ ಜನಗಳು ಬಂದು ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ವೈಭವವನ್ನು ನೋಡುವಂತಾಗಲಿ ಎಂಬುದಾಗಿ ನಮ್ಮ ಹಾರೈಕೆ. ನಮಸ್ಕಾರ. ಧನ್ಯವಾದಗಳು ಸರ್. ಉತ್ತಮವಾದ ಸೂಚನೆ ಕೊಟ್ಟಿದ್ದಾರೆ. ಇದರಿಂದ ನಾಗರಿಕ ಬಂಧುಗಳಿಗೆ ಯಾವ ರೀತಿಯ ಪ್ರಯೋಜನ ಆಗಬಹುದು, ಘನ ವಾಹನಗಳು ಯಾವ ರೀತಿ ಸಂಚರಿಸಬಹುದೆಂದು ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಾನ್ಯರಾದಂಥ ಇದ್ದಾರೆ ಸರ್, ಹೇಗೆ ಅನಿಸಿದೆ? ನಾನು ಹೇಗೆ ಅಂತ ನಾವು ಹೇಳಲಿಕ್ಕಿಲ್ಲ. ನಮ್ಮ ಕ್ಷೇತ್ರದ ಶಾಸಕರು ಎಲ್ಲ ಗ್ರಾಮಕ್ಕೆ 10-12 ಕೋಟಿ ರೂಪಾಯಿ ಅವರು ನಮ್ಮ ಸರ್ಕಾರ ಕೊಟ್ಟಿದ್ದಾರೆ. ಈಗ ನಮ್ಮ ಸರ್ಕಾರ ಇಲ್ಲ, ಸರ್ಕಾರ ಇಲ್ಲ ಕಾರಣದಲ್ಲಿ 10-20 ಲಕ್ಷ ಕೊಟ್ಟಿದ್ದಾರೆ. ಅದು ಸಹ ನಮಗೆ 1 ಕೋಟಿ ಲೆವೆಲ್ಗೆ ಸಮ ಅಂತ ನಾವು ಅನ್ಕೊಳ್ಳೋದು ಅಷ್ಟೇ. ಖಂಡಿತವಾಗಿ ಸರ್, ಖಂಡಿತವಾಗಿ ಉತ್ತಮವಾದ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಉಪಹಾರದ ವ್ಯವಸ್ಥೆ ಕೂಡ ಆಗ್ತಾ ಇದೆ, ನೋಡ್ತಾ ಇರಬಹುದು ನೀವು. ಉಪಹಾರದ ವ್ಯವಸ್ಥೆ ಕೂಡ ಆಗ್ತಾ ಇದೆ ನೋಡಿ. ಉಪಹಾರದ ವ್ಯವಸ್ಥೆ
ಕೂಡ ಬಂದಿರುವಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಉಪಹಾರದ ವ್ಯವಸ್ಥೆ ಕೂಡ ಇದೆ. ಹಾಗೆ ಮಾಜಿ ಪಂಚಾಯತ್ ಅಧ್ಯಕ್ಷೆ ಆಗಿರುವಂತಹ ಸುಜಿತಕ್ಕ ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ. ಈ ಒಂದು ಖುಷಿಯ ವಿಚಾರ. ಯಾಕೆಂತ ಹೇಳಿದ್ರೆ ಗಣ ವಾಹನಗಳು ಆಗಲಿ ಯಾವುದೇ ಪಾದಚಾರಿಗಳಿಗೂ ಕೂಡ ನಡೆದಾಡಲು ಬಹಳ ಒಂದು ಕಷ್ಟಕರವಾಗಿದ್ದು, ಇದಕ್ಕೆ ನಮ್ಮ ಸನ್ಮಾನ್ಯ ಶಾಸಕರು ಇದಕ್ಕೆ ಒಳ್ಳೆಯ ರೀತಿಯ ಒಂದು ಸ್ಪಂದಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ? ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ನಾವು ಇದ್ದೇವೆ. ಇವತ್ತು ಕೃಷಿಯ ವಿಷಯ ಅಂದರೆ ಇವತ್ತು ಶಾಸಕರ ಅನುದಾನದಿಂದ 40 ಲಕ್ಷ ರೂಪಾಯಿ ಅನುದಾನ ಸಿಕ್ಕಿದೆ. ಇದು ಸರಿಸುಮಾರು ಹೇಮಾಜೆ ಮತ್ತು ಅನಂತಾಡಿ ಕರಿಂಕ ಆ ಸ್ಥಳದಿಂದ ಹಾದು ಹೋಗುವಂತ ಒಂದು ಜನಸಂಪರ್ಕ ಕೂಡ ಇದು ಆಗಿದೆ, ರಸ್ತೆ ಕೂಡ ಆಗಿದೆ. ಇದರಿಂದಾಗಿ ಜನರಿಗೆ ತುಂಬಾ ಉಪಯೋಗ ಆಗುತ್ತದೆ. ವರ್ಷಕ್ಕೆ ಈ ಒಂದು ಸಾನ್ನಿಧ್ಯದಲ್ಲಿ ವಿಶೇಷವಾದ ಪೂಜೆಗಳು ನಡೆದ ಕಾರಣದಿಂದ ಜನರಿಗೆ ಪುತ್ತೂರಿನಿಂದ ಬರುವಂತ ಆ ಕಡೆಯಿಂದ ಬರುವಂತಹ ಜನರಿಗೆ ಒಂದಷ್ಟು ವಿಸ್ತೀರ್ಣದ ಕಡಿತ ಕೂಡ ಆಗಬಹುದು. ಒಂದು ಜನರಿಗೆ ಒಂದು ಉತ್ತಮವಾದ ಸಂಪರ್ಕ ರಸ್ತೆ ಕೂಡ ಆಗಿದೆ. ಇದನ್ನು ಇಲ್ಲಿನ ನಾಗರಿಕರ ಬೇಡಿಕೆಯಂತೆ ಇವತ್ತು ಶಾಸಕರ ಇದರಿಂದ ಉದ್ದದ ಪೂಜೆ ನಡೆದಿದೆ. ಆದಷ್ಟು ಬೇಗ ರಸ್ತೆ ಒಂದು ಧನ್ಯವಾದಗಳು. ಹಾಗೆ ಇನ್ನೊಂದು ಅಡ್ಡ ರಸ್ತೆಯ ಒಂದು ಭೂಮಿ ಪೂಜೆ ಆಗಲಿಕ್ಕಿದೆ. ಹಾಗೆ ಹೆಚ್ಚಾಗಿ ಇದು ನಮ್ಮ ಅಣಂತಾಡಿ ಮತ್ತು ನೆಟ್ಲಮುಡ್ನೂರು 2 ಗ್ರಾಮ ಹ್ಯಾಂಡ್ ಬ್ರೇಕ್ ಅಣಂತಾಡಿ ಮತ್ತು ನೆಟ್ಲಮುಡ್ನೂರು 2 ಗ್ರಾಮದಲ್ಲಿರುವಂತಹ ನಾಗರಿಕ ಬಂಧುಗಳು ಇದನ್ನು ನೋಡಲೇಬೇಕಾದಂಥ ವಿಷಯ ಇದು. ಆದ್ದರಿಂದ ಆದಷ್ಟು ಈ ಒಂದು ನೆಟ್ಲಮುಡ್ನೂರು ಮತ್ತು ಅಣಂತಾಡಿ ಗ್ರಾಮದಲ್ಲಿರುವಂತಹ ನಾಗರಿಕ ಬಂಧುಗಳ ಒಂದು ಪರಿಸರದಲ್ಲಿರುವಂತಹ ಕಾಗ್ನಿಟಿಗಳನ್ನ ಆಗುತ್ತಿರುವುದು. ಸನ್ಮಾನ್ಯ ಶಾಸಕರು ಇನ್ನೊಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ, ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ನಿಮಿಷದಲ್ಲಿ ಈಗ ಈ ಒಂದು ಭೂಮಿ ಪೂಜೆ ಕೂಡ ಆಗಲಿಕ್ಕಿದೆ. ನೋಡ್ತಿರೋ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನೇನು ಕೆಲವೇ ನಿಮಿಷದಲ್ಲಿ ಇಲ್ಲಿ ಭೂಮಿ ಪೂಜೆ ನೆರವೇರಲಿಕ್ಕಿದೆ. ನೋಡ್ತಾ ಇರ್ಬೋದು, ಇದುವೇ ರಸ್ತೆ, ಸಂಪೂರ್ಣವಾಗಿ ಹದಗೆಟ್ಟಿರುವಂಥ ರಸ್ತೆ ನೀವು ನೋಡ್ತಾ ಇರ್ಬೋದು. ಈ ರಸ್ತೆ ಕೂಡ ಸಾಧಾರಣವಾಗಿ 5 ಲಕ್ಷ ವೆಚ್ಚದಲ್ಲಿ ಆಗುತ್ತಿರುವಂತಹ ಒಂದು ಅಭಿವೃದ್ಧಿ. ಸನ್ಮಾನ್ಯ ಬಂಟ್ವಾಳದ ಶಾಸಕರಾಗಿರುವಂತಹ ರಾಜಸನ್ನ 7 ಲಕ್ಷ ವೆಚ್ಚದಲ್ಲಿ ಆಗುತ್ತಿರುವಂತಹ ಈ ಒಂದು ರಸ್ತೆ ನೋಡಿ, ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ರಸ್ತೆ. ಇಲ್ಲಿ ಸ್ಕೂಲ್ ಬಸ್ ಬರ್ತದೆ, ಪಾದಾಚಾರಿಗಳಿಗೆ ಎಲ್ಲರಿಗೂ ನಡೆದಾಡಿಕೊಂಡು ಹೋಗಲು ಬಹಳ ಒಂದು ಸಮಸ್ಯೆ ಆಗಿರುವುದು. ಇದಕ್ಕೆ ತಕ್ಷಣ ಸ್ಪಂದಿಸಿರುವಂತವರು ನಮ್ಮ ಮಾನ್ಯ ಶಾಸಕರಾಗಿರುವಂತಹ ಬಂಟ್ವಾಳ ಶಾಸಕರಾಗಿರುವಂತಹ ರಾಜೇಶ್ ನಾಯಕ್ ಉಲಿಪಾಡಿ ಗುತ್ತು ರಾಜಸನ್ನ ನೋಡಿ. ಈಗ ಕೆಲವೇ ನಿಮಿಷದಲ್ಲಿ ಈಗ ಭೂಮಿ ಪೂಜೆ ನೆರವೇರಲಿಕ್ಕಿದೆ. ಕರಿಂಕ ದುರ್ಗಾ ಪರಮೇಶ್ವರಿ ಇನ್ನೊಂದು, ಉಲ್ಲಾಲ್ ತೆಪ್ಪಲ್ಲಿ ಇನ್ನೊಂದು, ಸ್ಥಳಸ್ಥಾನಿದ ಮಾತ ದೈವ ದೇವರಲ್ಲಿ ಇನ್ನೊಂದು, ನಮ್ಮ ಇನ್ನೊಂಜಿ ನಮ್ಮ ಶಾಸಕರ ನೇತೃತ್ವಡ್ ಬೇತೆ ಬೇತೆ ಪಕ್ಷದ ನಮ್ಮ ಬೇತೆ ಬೇತೆ ತಪ್ಪಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಮ್ಮುಖಡ್ ಇನ್ನೊಂಜಿ ರಸ್ತೆಯನ್ನು ಗುದ್ದಲಿ ಪೂಜೆ ಮಾಡ್ಕೊಂಡು ಕಾರ್ಯಕ್ರಮ ನಮ್ಮ ಮುಂದಳಿದೀತ ಎತ್ತ ವಿಷಯದಾದ ಬಂಡ ಕರಿಂಕಡ್ ಅನಂತಾಡಿ ಗ್ರಾಮಕ್ಕೆ ಸೇರಿನ 20 ಲಕ್ಷ
ನೆನಪಿಪ್ಪಡು ಮಾತ್ರ ನೆಟ್ಲಮುಟ್ನೂರು ಸೇರಿ 20 ಲಕ್ಷ ಸೇರಿಸಿದ್ರೆ ಕರಿಂಕಡ ಒಂಜಿ ಉದ್ದದ ರಸ್ತೆ ಅದೇ ಹೇಮಾಜಿ ಮುಟ್ಟಪ್ಪ ರಸ್ತೆಗೆ ಒಂಜಿ ಶಾಸಕರು 40 ಲಕ್ಷ ರೂಪಾಯಿ ಇದ್ದೇವೆ. ಆ ರಸ್ತೆ ದೀನದ ನಡುಟು ನಮ್ಮ ಮಂಡಲದ ಕಾರ್ಯದರ್ಶಿಗಳು ನೆಟ್ಲಮುಡೂರು ಗ್ರಾಮದ ಬೇರೆ ಧನಂಜಯರು ಅಶೋಕರು ಅದು ಗೊತ್ತಾಡುದು ಮುಲ್ಪ ಜನಗಳೇ ಗೊತ್ತಾಡು ಅಶೋಕರು ಐದು ಬಕ್ಕ ನಮ್ಮ ಮಾತ ಪಕ್ಷದ ಕಾರ್ಯಕರ್ತರು ಪೂರ ಎಲ್ಲ ಶಾಸಕರು ನಡೆಬಹುದು ಐನ ಒಟ್ಟಿಗೆ ನೆಕ್ಕೊಂಜಿ 5 ಲಕ್ಷ ರೂಪಾಯಿ 10 ಲಕ್ಷಕ್ಕಿಂತ ಅವ ಬಕ್ಕ ನಡುಟೋಡಿಸಂಬೆ ನೇ ನಮ್ಮ ಅಭಿವೃದ್ಧಿ ಅಧಿಕಾರಿ ರಾಜೇಶ್ ನಾಯ್ಕರು ಅರಣ ಮುಖಸ್ಥಿತಿ ಮನ್ಪಡತ್ತೆ ಅರ ಸಮ್ಮುಖ ಇಜ್ಜಿಲ್ಲ ಬಂತೆ ನೆಕ್ 10 ಲಕ್ಷ ರೂಪಾಯಿ ದೀತೀರಿ ಸರ್ಕಾರ ಚೇಂಜ್ ಆಗಿ ನೀಡ್ದಾತೆ ಕರ್ನಾಟಕದ ಸರ್ಕಾರ ಚೇಂಜ್ ಆಗಿದೆ ಆ ಕಾರ್ಯಕ್ರಮ ಅರ್ಧಕ್ಕೆ ಉಂಟು ನಿಕ್ಲೆ ಮಾತ್ರ ಗೊತ್ತಿಪ್ಪಡಿ ಇದಿನ 10 ಲಕ್ಷ ರೂಪಾಯಿ ರೋಡ್ ಅಡೆಮುಡ ಪೋಡಿದ್ರೆ ಕುಡಾಮ್ ನಮ್ಮ ಮುರಣಿ ಶಾಸಕ ನಡೆ ಪೋಡ್ ನಿಜಾಂಡ್ ಆಂಡ ಇತ್ತೆ ಇವೊಂಜಿ ಒಂದು ಕರಿಂಕದ ಇತ್ತೆ ನಮ್ಮ ಗುದ್ದಲಿ ಪೂಜೆ ಮಂತ್ ಬತ್ತ 40 ಲಕ್ಷದ ಐನ ಒಟ್ಟಿಗೆ ಐನವೇ ಟೆಂಡರ್ ದೆತ್ತೊಂದಂಚಿನ ಕಾಂಟ್ರಾಕ್ಟ್ ದೆತ್ತೊಂದಂಚಿನ ಎಗ್ಡೆ ಅನಿಲ್ ಹೆಗ್ಡೇರ್ನ ಮೂಲಕ ಅರ್ನಲೊಂಜಿ ಅರೆಗಳೊಂಜಿ ದೇವರು ಎಡ್ಡೆ ಮನ್ಪೊಡು ಆರಡೊಂಜಿ ಶಾಸಕರು ನಾವು ಮತ್ತೆ ಪಂತ ನಂಬೇರ್ಲ ಮಂತ್ರಿ ಶಾಸಕರು ಬಣ್ಣ ಹಿಡ್ದಾದ ಅನಿಲ್ ಹೆಗ್ಡೆ ಒತ್ತೊಂದೇರು 5 ಲಕ್ಷ ರೂಪಾಯಿದ ಒಂಜಿ 7 ಲಕ್ಷ ರೂಪಾಯಿ ಈಗ ರೋಡ್ ಪಾಡ್ರೆ ಗೊತ್ತೊಂದೇರು ಅಂಚದ ಅಡ್ವಾನ್ಸ್ ಆದ ನಿನ್ ಮಂತೊಂದಿಲ್ಲೇರು ಅಂಚ ಈ ಒಂಜಿ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಅನ್ನ ಬೇತೆ ಕೆಲಸ ಕಾರ್ಯ ನಡೆಸಿದ ಬೈದರೆ ಅವರಿಗೆ ಮಾತೇನ ಪರವಾದ ಸ್ವಾಗತ. ಅಂಜನೆ ಸೊಸೈಟಿ ಅಧ್ಯಕ್ಷರು ಮಾಣಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ತಪ್ಪಂಡು ಮಂಡಳದ ಅಧ್ಯಕ್ಷರು ಅವಂಗೆ ತೋಜಿಜಿ ಮಂಡಳದ ಅಧ್ಯಕ್ಷರು ಚೆನ್ನಪ್ಪಕೋಟೆಯನ್ನು ಬೈದೇರು ನಮ್ಮ ಈ ಭಾಗದ ದುಂಬದ ಜಿಲ್ಲಾ ಪಂಚಾಯತ್ ಮೆಂಬರ್ಲಂದು ತಾಲೂಕ್ ಪಂಚಾಯತ್ ಓಟುಗಳು ಅಂತಿದ್ದೇವೆ ಅಭಿವೃದ್ಧಿದ ಒಂಜಿ ನೆಟ್ಟೆ ತಲಮಟ್ಟಡು ಆರ್ಲ ಮುಲ್ಪ ಕಾರ್ಯಕರ್ತರು ಬಾರಿ ಪರಿಚಯದ ಆರ್ಲೊಲ್ಲೇರು ಅರೆಗಳ ಮಾತಿನ ಪರ ಸ್ವಾಗತ. ಸುಜಾತ ಕೊಳ್ಳೇರಿ ವನತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅರೆಗಳ ಸ್ವಾಗತ. ಸಕಿಲಕ್ಕ ಸೊಸೈಟಿ ನಿರ್ದೇಶಕರು ಗೋಪಾಲಣ್ಣ ಒಳ್ಳೆಯರು ದಲಿತ ಮೋರ್ಚಾದಲ್ಲ ಬಕ್ಕ ಮಂಡಲ ಕಾರ್ಯದರ್ಶಿಲ ಸೊಸೈಟಿದ ಅಧ್ಯಕ್ಷರು ಪುಷ್ಪರಾಜ್ ಚೌಟ್ರು ಒಳ್ಳೆಯರು ಜಿಲ್ಲೆದ ಕಾರ್ಯದರ್ಶಿಗಳು ದಿನೇಶಾಂತರು ಒಳ್ಳೆಯರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮಂಡಲ ಉಪಾಧ್ಯಕ್ಷರು ಗೀತಾ ಕೊಳ್ಳೇರು ಅರೆಗಳ ಸ್ವಾಗತ. ಬಕ್ಕ ಸೊಸೈಟಿದ ಉಪಾಧ್ಯಕ್ಷ ತನ್ಯಪ್ಪ ಗೌಡ್ರು ಉಳ್ಳೇರು ಅಲ್ಪ ಮಾತ್ರ ಮನ್ಪರಾಜಿ ದಯ ಬಂಡ ಸಾಧಕರು ನೆರವೇರು ಬಂದ ಮಾತ್ರ ಸ್ವಾಗತ ಪಣ ಏರ್ಬಾರ್ದು ಬಕ್ಕ ಉಳ್ಳೇರು ಎಂಕಲ್ಲ ಅನಂತಾರಿ ಗ್ರಾಮದ ಬಿಜೆಪಿ ಅಧ್ಯಕ್ಷರು ಯಾರೆಲ್ಲ ಜ್ಯೋತಿ ಹಾಕೊಳ್ಳೇರು ನಮ್ಮ ಪಕ್ಷದ ಸಭೆ ಮಂಟರಿಗೆ ಸಹಕಾರ ಕೊಡ್ತಾರೆ ಶರತ್ ಕುಮಾರ್ ರೈಕಲ್ ಉಳ್ಳೇರು ಧನಂಜಯ ಉಳ್ಳೇರು ಬಂಡೆ 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 ಊರೇರೆಗಳ ಕೆಲವಗಳ ಪದರ್ಗಲ ಸ್ವಾಗತ ಮತ್ತೆ ಜವಣೀರ್ ಬೈದರೆ ಮಾತುಗಳ ಸ್ವಾಗತ. ಕೇಶವಣ್ಣ ಕಾರ್ಯದರ್ಶಿಗಳು ಬಕ್ಕ ವಿಶೇಷವಾದ ಈ ಒಂಜಿ ರೋಡ್ಗು ಒಂಜಿ ಊಟ್ಲೆ ಒಂಜಿ ಸ್ಪಂದನೆ ಮಂತ್ರಿನಾರು ಅಣ್ಣಿಲೆಗ್ದಲ್ಲಿ ಅರೆಗಳ ಸ್ವಾಗತ. ಅಜ್ಜ ಈ ಒಂಜಿ ರೋಡ್ ಆನಾಗ ಒವೇ ರೀತಿದ ಕೆಲವು ಅಲ್ಪ ಪೈಪ್ ಕಟ್ಟಾವು ಗೊತ್ತಿಪ್ಪಾಡು ಅಪ್ಪ ಲಡೆ ಮಂತಾರೆ ಬರೋ ಚಿಂಬೇರಡ ಎಂಕೆಲ್ಲ ಬರ್ಪ ಪೈಪ್ ಕಟ್ಟಾವು ಬೇರೆ ಸಮಸ್ಯೆ ರೋಡ್ ಬಂದೇ ಇರಲ್ಲ ಅವು ನಿಕ್ಲ ಪೂರಗಳು ಸಹಕಾರ ಇಪ್ಪಾಡು ಅಜ್ಜ ಈ ಬಕ್ಕೊಂಜಿ ಲಾಸ್ಟ್ ಗೋಜಿ ಮನೆ ಕೊನೆಯ ಮಾತಂದು ಈ ಅನಂತಾಡಿ ಗ್ರಾಮಗ್ ನೆಟ್ಲಮುಡೂರು ಗ್ರಾಮಗ್ ಮುಂಜಾನೆ ಗಚ್ಚಿಗೆ 11 ಕೋಟಿ ಚಿಲ್ಲರೆ ಕಾಸನ್ನು ನಮ್ಮ ಬಿಜೆಪಿ ಸರ್ಕಾರ ಇಪ್ಪುನಾಗ ಅಂಜೇ ಶಾಸಕರು ಮಾಡಿದೇರಿ ಅನ್ನ ಮುಂದುವರಿದ ಭಾಗ ಇತ್ತ ವಿರೋಧ ಪಕ್ಷ ಇತ್ತಿಲ್ಲ ಅದ್ರ ಪ್ರಬಲೇನೆ ವಿರೋಧ ಪಕ್ಷ ಇತ್ತಿಲ್ಲ ಅದಕ್ಕೆ ಅಲ್ಪ ಉಂಡು ಅದಕ್ಕೆ ನಮ್ಮ ಯಾರಿಗೆ ಬರ್ಲಿಕ್ಕೆ ಮಾತು ದೈವ ದೇವರಿಗೆ ನನ್ನದು ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಕಾರ್ಯ ಮನ್ಪುಣಕಿನ ಅರೆಗೆ ಮನಸ್ಸಿನ ಕೊರಡು ಕಾರ್ಯಕರ್ತೆ ಮತ ಬಣ್ಣಗೊಂಜಿ ಅವು ಮಾರೆ ಮನ್ಪನ್ನು ಕರಡು ಬಂದು ಅಂತ ಧನ್ಯವಾದ. ಅಲಂಕಾರದಲ್ಲಿ ಸುರುಕಾಗ್ಲಿ
ಭೂಮಿ ಪೂಜೆ ನೆರವೇರಿಸಿದಂತಹ ಸನ್ಮಾನ್ಯ ಶಾಸಕರು ಈಗ ನಿರ್ಗಮಿಸ್ತಾ ಇದ್ದಾರೆ. ದೂರ ಪ್ರಯಾಣ ಇರುವುದರಿಂದ ಅವರು ನಿರ್ಗಮಿಸ್ತಾ ಇದ್ದಾರೆ. ಎಂಚಾಂಡಿ ಈ ರಸ್ತೆ ಒಂಜಿ ಅಭಿವೃದ್ಧಿ ಆತನು ನಮ್ಮ ಮಂಚಿ ಬರ್ಪಣ ಅತ್ತ ವಿಷಯ ದಾಯತ ಬಂಡ ಬಾರಿ ಆತು ಒಂಜಿ ಬಸ್ ಬರ್ಪಣೆ ದಿಪ್ಪು ಬೇತೆ ಬೇತೆ ವಿಷಯ ನೆಟ್ಟೆ ಆ ಒಂಜಿ ಪರಿಸರ ದಿಪ್ಪು ಅಂಚಿನ ನಿಜವಾದಲ್ಲ. ನಮಸ್ತೆ ನಮಸ್ತೆ ನಮಸ್ತೆ. ಓಕೆ ಓಕೆ ತೂಲೆ ಒಂದು ಪೂರ ಇಂಚಿನ ನಾಗರಿಕ ಬಂದಲು ಬಾರಿ ಆತು ಒಂಡಮಯವಾಯಿನ ಅಂಚಿನ ಈ ಒಂದು ರಸ್ತೆ ಇನಿ ಎಡ್ಡ ರೀತಿ ಒಂಜಿ ಕಾಂಕ್ರೀಟೀಕರಣ ಆತನೆ ಗೊತ್ತಿಪ್ಪು ಶಾಸಕರು ಪೋಂದುಲ್ಲೇರು. ಇದು ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನಲ್ಲಿರುವಂತಹ ಅಣಂತಾಡಿ ಮತ್ತು ನೆಟ್ಲಮಣ್ಣೂರು ಗ್ರಾಮದ ಸಾಧಾರಣವಾಗಿ ನೀವು ಮಂಗಳೂರು ಪುತ್ತೂರು ಆಚೆ ಬರುವಾಗ ಮಾಣಿಯಿಂದ 1.5 ಕಿಲೋಮೀಟರ್ ಬಲಕ್ಕೆ ತಿರುಗಿದಾಗ ಕೊಡಜೆ ಎಂಬ ಏರಿಯಾ ಸಿಗುತ್ತದೆ. ಇದರಿಂದ ಕೊಡಜೆಯಿಂದ ಸೀದಾ ವಿಟ್ಲಕ್ಕೆ ತಲುಪಿ ವಿಟ್ಲದಿಂದ ಕಾಸರಗೋಡು ಹೋಗುವಂಥ ಈ ಒಂದು ಮುಖ್ಯ ರಸ್ತೆಯಲ್ಲಿರುವಂತಹ ಅಡ್ಡ ರಸ್ತೆಯನ್ನು ಇವತ್ತು ಕಾಂಕ್ರೀಟೀಕರಣಕ್ಕೆ ಇದು ಗುದ್ದಲಿ ಪೂಜೆ ಮಾಡಿರುವುದು. ಓಕೆ ಈಗ ನೀವು 7ನೇ ಅಡ್ಡ ರಸ್ತೆಯ ಈ ಒಂದು ಒಳ ರಸ್ತೆ ಸಾಧಾರಣ 7 ಲಕ್ಷ ವೆಚ್ಚದಲ್ಲಿ ಆಗಿರುವಂತಹ ಈ ಒಂದು ರಸ್ತೆಯ ಬಗ್ಗೆ ಈಗ ನೀವು ಮಾತನಾಡಬೇಕು. ಈ ರಸ್ತೆಯ ಬಗ್ಗೆ ಸಾಧಾರಣವಾಗಿ ಬಸ್ಗಳಿಗೆ ಆಗಿರ್ಬೋದು, ಪಾದಚಾರಿಗಳಿಗೆ ಆಗಿರ್ಬೋದು, ನಡೆದುಕೊಂಡು ಹೋಗುವಂತ ಎಲ್ಲ ಒಂದು ನಾಗರಿಕ ಬಂಧುಗಳಿಗೆ ಬಹಳವಾಗಿ ಕಷ್ಟಕರವಾಗಿದ್ದು ಇದಕ್ಕೆ ತಕ್ಷಣ ಸ್ಪಂದಿಸಿರುವಂಥ ಸಾಧಾರಣವಾಗಿ ಈ ಒಂದು ರಸ್ತೆಯಲ್ಲಿಯೂ ಕಡಿಮೆ ಆದರೂ ಒಂದು 70-80ಕ್ಕಿಂತಲೂ ಹೆಚ್ಚು ಮನೆಗಳಿದ್ದು ಅವರಿಗೆ ನಿರಂತರವಾಗಿ ಬಹಳ ಸಮಸ್ಯೆ ಕಾಡುತ್ತಿತ್ತು. ಇದು ಹಲವಾರು ವರ್ಷಗಳ ಹಿಂದೆ ಆಗಿರುವಂತಹ ಡಾಮರೀಕರಣ ಎಲ್ಲಾ ರೀತಿಯಲ್ಲಿಯೂ ಹದಗೆಟ್ಟಿದ್ದು, ಎಲ್ಲಾ ರೀತಿಯ ಹೊಂಡಮಯವಾಗಿದ್ದು ಸಾಧಾರಣವಾಗಿ ಈ ವರ್ಷ ಇದು ಆಗದಿದ್ದರೆ ಬರುವ ವರ್ಷದಲ್ಲಿ ರಸ್ತೆ ಇರುವುದೆಂಬ ಯಾವುದೇ ನಂಬಿಕೆ ಇಲ್ಲ, ಆಗುದಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಯನ್ನು ಇಲ್ಲಿ ಇದು ಅಣಂತಾಡಿ ಮತ್ತು ನೆಟ್ಲಮಣ್ಣೂರು ಗ್ರಾಮವನ್ನು ಸಂಪರ್ಕಿಸುವ ಒಂದು ಪ್ರಮುಖ ರಸ್ತೆ ಅಣಂತಾಡಿ ಮತ್ತು ನೆಟ್ಲಮಣ್ಣೂರು ಗ್ರಾಮವನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 200-250 ಮನೆಗಳಿವೆ. ಇಲ್ಲಿ ನಿಮಗೆ ಹತ್ತಿರದ ಕಾಣುವ ರಾಜರಸ್ತೆ ಅಂದ್ರೆ ಇದು ಮಾಣಿಯಿಂದ ಕೇರಳವರೆಗೆ ಹೋಗುವ ರಸ್ತೆ. ಅದರ ಪಕ್ಕದಲ್ಲಿರುವ ಈ 7ನೇ ಅಡ್ಡ ರಸ್ತೆ ಇದು ಇನ್ನು ಬಹಳ ವರ್ಷದ ಹಿಂದೆ ಒಮ್ಮೆ ಆಗಿತ್ತು. ಆಮೇಲೆ ಅದರ ಬಗ್ಗೆ ಯಾವುದೇ ಜನನಾಯಕರು ಸ್ಪಂದನೆ ಮಾಡದೇ ಇರುವುದರಿಂದ ಅಥವಾ ಇಲ್ಲಿ ಆಯ್ಕೆಯಾದವರು ಇದರ ಬಗ್ಗೆ ಕಣ್ಣೆತ್ತಿಕೊಂಡು ನೋಡದೇ ಇರುವುದರಿಂದ ರಾಜೇಶ್ ನಾಯಕರ ಮೂಲಕ ಈಗಿನ ಬಂಟ್ವಾಳ ಶಾಸಕ ಮೂಲಕ ನಮ್ಮ ಗೀತಕ್ಕನವರು ಮಂಡಲ ಅಧ್ಯಕ್ಷರು ಆಗಿದ್ದರು, ಶಿವನಂದರು ಇದ್ದಾರೆ, ಇಲ್ಲಿ SC ಮೋರ್ಚಾದವರು ಇದ್ದಾರೆ. ಅಂದ್ರೆ ಇದನ್ನು ನಮ್ಮ ಬೂತ್ ಅಧ್ಯಕ್ಷರು ಇಲ್ಲಿ ಯಾಕೆ ನಾನು ಎಲ್ಲರಿಗೂ ಈ ಒಂದು ರಸ್ತೆ ಬೇಕಂತ ಆಗಿತ್ತು, ಎಲ್ಲರಿಗೂ ಈ ರಸ್ತೆ ಅದಕ್ಕೆ ಈಗ ನಮ್ಮ ಶಾಸಕರು 7 ಲಕ್ಷ ರೂಪಾಯಿಗಳನ್ನು ಕೂಡಲೇ ಕಾರ್ಯಕರ್ತರು ಕೇಳಿದ ಕೂಡಲೇ 7 ಲಕ್ಷ ರೂಪಾಯಿಗಳನ್ನು ಇಲ್ಲಿಗೆ ಅನುದಾನವಾಗಿ ಇಟ್ಟಿದ್ದಾರೆ. ಹಾಗೆ ಈಗ ಈ ರಸ್ತೆ ಇಲ್ಲಿಂದ ಮತ್ತೆ ಅಲ್ಲಿ ಉರ್ತಿರಕ್ಕೆ ಎಂಡ್ ಆಗ್ತದೆ. ಜನರಿಗೆ ಬಹಳ ಖುಷಿಯಾಗಿದೆ, ನಮಗಂತೂ ಬಹಳ ಖುಷಿಯಾಗಿದೆ. ಧನ್ಯವಾದ. ಖಂಡಿತವಾಗಿ ಒಳ್ಳೆ ಅಭಿಪ್ರಾಯ, ಒಳ್ಳೆ ಒಂದು ಸಾಯಿ ಮೆಲೋಡೀಸ್ ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದೆ ಎಂದು ನಮ್ಮ ಸುಜಾತಕ್ಕನವರು, ಗೀತಕ್ಕನವರು, ಸಕಿಲಕ್ಕನವರು ಎಲ್ಲ ಹೇಳ್ತಿದ್ರು. ಶಿವರಾಮ್ ಶೆಟ್ಟರ್ ಅಂತ ಸಾಯಿ ಮೆಲೋಡೀಸ್ ಈಗ ಹಿಂದಿನ ಅಂತಿಲ್ಲ, ಅದು ಸಾಮಾಜಿಕ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ. ನಿಮಗೆ ಎಲ್ಲ ದೈವ ದೇವರು ನಿಮಗೆ ಒಳ್ಳೆದು. ಹೀಗೆ ಹಿಂದೂ ಧರ್ಮವನ್ನು ಮತ್ತೆ ಸನಾತನ ಧರ್ಮವನ್ನು ಮತ್ತೆ ಈ ಅಭಿವೃದ್ಧಿಯನ್ನು ಹಿಂದುತ್ವದ ಅಭಿವೃದ್ಧಿಯೊಂದಿಗೆ ನೀವು ಇನ್ನೂ ಕೂಡ ಜಾಸ್ತಿ ಇದಾಗಬೇಕು. ನಿಮಗೆ ಎಲ್ಲರ ಸಹಕಾರ ಬೆಂಬಲ ಸಿಗಲಿ ಎಂದು ನಮ್ಗೆ ಖಂಡಿತವಾಗಿ. ನಾವು ಸರ್ವಧರ್ಮ ಪ್ರೇಮಿಗಳು ಸರ್, ನಮಗೆ ಎಲ್ಲರೂ ಬೇಕು, ಸರ್ವಧರ್ಮ ಪ್ರೇಮಿಗಳು. ನಾವು ಕಲೆಗೆ ಆರಾಧಿಸುವಂತವರು ಎಲ್ಲ ಸರ್ವಧರ್ಮ ಪ್ರೇಮಿಗಳಿಂದ ಎಲ್ಲರ ಒಂದಿಗೂ ಇಂಥ ಸಾಮಾಜಿಕ ಚಟುವಟಿಕೆಗಳನ್ನು ಬಿತ್ತರಿಸುವಂತ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಧನ್ಯವಾದ 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 ಧನ್ಯವಾದ. ಅಣ್ಣ ನಮಸ್ಕಾರ.
ಬಾರಿ ಕುಸಿತ ವಿಚಾರ ದಾಯ್ತ ಪಂಡ ಈ ಒಂಜಿ ರಸ್ತೆಡ್ ಸಾಧಾರಣವಾದ ಎಲ್ಪ ಎಣಪಾರ್ದು ಮಿತ್ ಒಂಜಿ ನಾಗರಿಕ ಬಂದುರುಳ್ಳೇರು ದಾಯ ಪಂಡ ಬಾರಿ 10 ವರ್ಷಕ್ಕೂ ದುಂಬಾಯಿನಂಚಿನ ಡಾಮರೀಕರಣ ಸಂಪೂರ್ಣವಾದ ಹದಗೆಟ್ಟದ್ದು ಆನನೆಕ್ ಮಾತೆರನಲ್ಲ ಮನವಿಗೆ ತಕ್ಷಣ ಸ್ಪಂದಿಸಿನಂಚಿನಂಚ ನಮ್ಮ ರಾಜೇಶ್ ನಾಯ್ಕ ಮಾನ್ಯ ಶಾಸಕರು ಬಂಟ್ವಾಳದ ಕ್ಷೇತ್ರ ಆರು ಬತ್ತು ಇತ್ತೆ ಗುದ್ದಲಿ ಪೂಜೆ ಬಂತೀರಿ ಏತು ಖುಷಿ ಅವನುಂಡು ಏತು ಸಂತೋಷ ಅವನುಂಡು ಮಸ್ತ್ ಖುಷಿ ಆದ ತುಂಬಲ ಮಸ್ತ್ ಬೆಲೆ ಆತಂಗ 2 ಲಕ್ಷದ ಬೆಲೆ ಮಲ್ದೇರಿ ಇತ್ತೆ ಊರಿನ ಬೆಲೆ ಇತ್ತೆ ಗುದ್ದಲಿ ಪೂಜೆ ಆತಂಗ ನಾನು ಇನ್ನು ಮುಂದೆ ಇರೋದು ಪುನಃ ಕೆಲಸ ಆಗ್ತದೆ ನಾನು ಖಂಡಿತ ದಯಪಂಡ ನಮ್ಮ ಖಾಲಿ ಗುದ್ದಲಿ ಪೂಜೆ ಬಂತದ್ದು ಖಾಲಿ ಅಂಚನೆ ಹೋಗ್ನದು ದಯಪಂಡ ನೆಟ್ಟದ ನಾಗರಿಕ ಬಂಧುಲೇಡ ಒಂಜಾತ ಅಕ್ಲಿಗ ವಿಮರ್ಶಿತವಾದ ನಮ್ಮ ಪಾತ್ರ ಪಯರ್ನ ಎಂಚ ವಾ ರೀತಿ ಒಂಜಿ ಡಾಮರೀಕರಣ ನೆಕ್ಸ್ಟ್ ದುಂಬುಗುಲ ಒಂಜಿ ಎಡ್ಡೆಂತ್ರ ಒಂಜಿ ಕೆಲಸ ಕಾರ್ಯ ವಾ ರೀತಿ ಆ ಒಂದು ಪನ್ಪಡೆ ನಮ್ಮ ಜನಸಾಮಾನ್ಯರ ಒಂಜಿ ಪಾತ್ರ ಪಯರ್ನ ಐತ ಬಗ್ಗೆ ಅಕಲ ಒಂಜಿ ಅನಿಸಿಕೆಯನ್ನು ಪಂಡನ ಅವು ದುಂಬುಗು ಒಂಜಿ ಪ್ಲಸ್ ಆವೊಂದು ಹೋಗ್ನ ಅಯ್ಯ ಏಕಣ್ಣ ನಾಷ್ಟ ಮಂತೋನ್ಲೇರು ಏಕಣ್ಣೆ ಓಕೆ ಅಂಜನೆ ಉಪಹಾರ ವ್ಯವಸ್ಥೆ ಎಲ್ಲ ಮಂತಿದ್ದೇರಿ ತೋಂದಿಪ್ಪಾರೆ ಓಕೆ ಎಂಚಾನುಂಡು ಊರದ ರಸ್ತೆದ ಅಭಿವೃದ್ಧಿದ ಬಗ್ಗೆ ಜವಣಿಯರ್ಪುರ ಪಾತ್ರೆಡು ಓಕೆ ಲೈವ್ ರೋಡ್ ಬಗ್ಗೆ ದಯಪಂಡ ನಿಕ್ಲೆಗ ಆಡೆ ಎಂಡಿಗೆ ಹೋಗ್ನಂಚಿನ ಪ್ರಯತ್ನ ಮಂದೊಂದುಲ್ಲ ನಾವು ಮಾಡ್ತಿರಲ್ಲ ಈ ರೋಡ್ ಆವುಡು ನಿಂಗೆ ಕೂಡ ಆನೈತೆ ಆಪುನಾಡದ ಖುಷಿ ದಯಪಂಡ ಮಸ್ತ್ ಇಲ್ಲುಂಡು ಒಂಜಿ ರಡ್ಡಿ ಇಲ್ಲ ಮಾತಿರಲ್ಲ ಈ ವಿಷಯ ಖಂಡಿತ ಓಕೆ ಮಾತೆರಲ್ಲ ಅಭಿಪ್ರಾಯ ಪಟ್ಟೊಂದು ಬತ್ತಾ ಓಕೆ ಮಾತೆರಲ್ಲ ಅಭಿಪ್ರಾಯ ಪಟ್ಟೊಂದು ಬತ್ತಾ ಓಕೆ ಓಕೆ ಅಯ್ಯ ಸಣತನ್ನೇ ಉಳ್ಳೇರಿ ಸಣತನ್ನ ಇತ್ತೆ ನಮ್ಮ ಅಲ್ತ ಒಂಜಿ ಗುದ್ದಲಿ ಪೂಜೆ ಆದ ಸಾಧಾರಣ 7 ಲಕ್ಷ ಆಯ್ನಂಚಿನ ಒಂಜಿ ಕಾಂಕ್ರೀಟ್ ಕಾಣದ ಒಂಜಿ ಭೂಮಿ ಪೂಜೆ ಎಲ್ಲ ನಮ್ಮ ಸನ್ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ ನೆತ್ತ ಬಗ್ಗೆ ಎಲ್ಲ ಈತ ಒಂಜಿ ರಡ್ಡ ಅನಿಸಿಕೆ ಇದು ಆ ದೈವ ಚೆನ್ನೆ ಬಂದಾದ್ರಿ ದಯಪಂಡ ನಮ್ಮ ಈಗ ಬೇಡಿಕೆ ಮೊರ ನಿಂಚಿತ್ತು ನಮ್ಮ ಬೇತೆ ಪ್ರಯತ್ನ ಮಲ್ತೊಂದಿತ್ತ ಬೇತೆ ರೂಟುಡು ಅಂದ ಅವು ಲೇಟ್ ಆಪುನ ಅಂದ ಜಿತ್ತನೆ ಇರ್ದಾದ್ರೆ ಈಗ ಸದ್ಯ ಅರ್ಜೆಂಟ್ ಎಮರ್ಜೆನ್ಸಿ ಮರಿಯಲ್ಲ ಬರೋದುಂಡತೆ ರಾಜೇಶನ ಒಂದು ರಿಕ್ವೆಸ್ಟ್ ಮಾಡ್ತಾನೆ ಆರು ಒಂದು ಸೋಕ ನನಗೆ ಸ್ಪಂದನೆ ಬರೆಯರು ಅರೆಗೆ ನಮ್ಮ ರಡ್ಡು ಗ್ರಾಮದ ಬರೋದು ಅಭಿನಂದನೆ ಕೊಡೋದಿಲ್ಲ ಅಂಚನೆ ನನ್ನ ದುಂಬದ ದಿನೊಟ್ಟು ನನಾತ್ ಅಭಿವೃದ್ಧಿ ಕಾರ್ಯೋಡು ಅದು ನಮ್ಮ ಕೈ ಜೋಡಿಸೋಡು ಅರೆಗ ಶಕ್ತಿನ ಅಪ್ಪ ಉಲ್ಲಾವದಿಲ್ಲ ದುರ್ಗಾ ಪರಮೇಶ್ವರ ಕೊರಾಡ ಬಂದು ಈಗ ಮಾತಿರ್ನ ಬರೋದು ಓಕೆ ಧನ್ಯವಾದ ಯಾವಾಗ ಓಕೆ ಹಾಗೆ ನೋಡ್ತಾ ಇದ್ದೀರಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ದೇಶ ವಿದೇಶದಲ್ಲಿ ವೀಕ್ಷಣೆ ಮಾಡಿರುವಂತಹ ಹೆಚ್ಚಾಗಿ ಈ ಒಂದು ನೆಟ್ಲಮಂಡೂರು ಮತ್ತು ಅನಂತಾಡಿ ಗ್ರಾಮದಲ್ಲಿ ಒಳಪಟ್ಟಿರುವಂತಹ ಈ ಒಂದು ನಾಗರಿಕ ಬಂಧುಗಳಿಗೂ ಇದನ್ನು ನೋಡಲೇಬೇಕು. ಯಾಕೆಂದರೆ ನಿಮ್ಮ ಮನೆ ಅಂಗಳಕ್ಕೆ ಹೋಗುವಂಥ ನಿಮ್ಮ ಮನೆಯ ರಸ್ತೆ ಬದಿಯಲ್ಲಿ ಹೋಗುತ್ತಿರುವಂಥ ಎಲ್ಲ ಒಂದು ಅಡ್ಡ ರಸ್ತೆಯು ಬಹಳ ಒಂದು ವಿಶೇಷವಾಗಿ ಸಂಪೂರ್ಣವಾಗಿ ಈಗ ಅದು ಕಾರ್ಯಚಟುವಟಿಕೆಗಳನ್ನು ಮಾಡಿ ನಮ್ಮ ಸನ್ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ಈಗ ಭೂಮಿ ಪೂಜೆಯಾಗಿದೆ. ಇನ್ನು ಕಾಂಕ್ರೀಟೀಕರಣ ಕೆಲವೇ ಈಗ ಇವತ್ತೇ ಕೆಲಸ ಕಾರ್ಯಗಳನ್ನು ಶುರು ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಇದನ್ನು ವೀಕ್ಷಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸಾಯಿ ಮೆಲೋಡಿ ಸ್ಪೇಸ್ ಅಂತಾಡಿ ಹಾಡಿನೊಂದಿಗೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕೆಲಸ ಚಟುವಟಿಕೆಗಳನ್ನು ಕೂಡ ಬಿತ್ತರಿಸ್ತಾ ಇರ್ತದೆ ಅಂತ ಹೇಳ್ತಾ ಎಲ್ಲರೂ ನಮ್ಮ ಒಂದು ಪೇಜನ್ನು ಫಾಲೋ ಮಾಡಿ ಇನ್ನಷ್ಟು ಕೈ ಜೋಡಿಸಿ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗುವ. ಇದಕ್ಕೆ ಅವರ ಒಂದು ಪೂರ್ಣವಾದ ಬೆಂಬಲವಿದೆ. ಹೇಗೆ ಅನಿಸ್ತಿದೆ ನಿಮಗೆ? ನಮ್ಮ ನೆಟ್ಲಮಣ್ಣೂರು ಮತ್ತು ಅನಂತಾಡಿ ಈ ಸಂಪರ್ಕ ರಸ್ತೆ ಅಂತೇವೆ ಹೇಮಾಜೆ ಮೂಲಕ ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಂಪರ್ಕ ರಸ್ತೆಯನ್ನು ಕಲ್ಪಿಸುವಲ್ಲಿ ನಾವು ಹಲವು ವರ್ಷಗಳ ನಮ್ಮ ಬೇಡಿಕೆಯಾಗಿತ್ತು. ಈ ಬೇಡಿಕೆಯನ್ನು 2 ಗ್ರಾಮದವರ ಬೇಡಿಕೆಯನ್ನು ಈಗ ನಮ್ಮ ನೆಚ್ಚಿನ ಶಾಸಕರಾದ ರಾಜೇಶ್ ನಾಯ್ಕ ಉಲ್ಲಿಪಾಡಿ ಗೊತ್ತು, ಇವರು 40 ಲಕ್ಷ 2 ಗ್ರಾಮದ 20 40 ಲಕ್ಷದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾನ್ಯ ಶಾಸಕರು ನಿರ್ವಹಿಸಲಿದ್ದಾರೆ. ಇದು ನಾವು ಹಲವು ವರ್ಷಗಳ ಬೇಡಿಕೆ ಈಡೇರಿಸಿ ನಮಗೆ ತುಂಬ ಸಂತಸವಾಗ್ತಿದೆ. ಅದೇ ರೀತಿ ಮತ್ತೊಂದು ನಮ್ಮ 7ನೇ ಅಡ್ಡ ರಸ್ತೆ ಅಂದರೆ ಶ್ರೀದೇವಿ ನಗರದಿಂದ 7ನೇ ಅಡ್ಡ ರಸ್ತೆ ಉರ್ದಿಲ ಅಂತರ ಆಚೆ ಹೋಗುವ ಅಡ್ಡ ರಸ್ತೆಗೆ 7 ಲಕ್ಷ ರೂಪಾಯಿಯ ಅನುದಾನದಲ್ಲಿ ಇವತ್ತು ಮತ್ತೊಂದು ಗುದ್ದಲಿ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ. ಇದರ ಸದುಪಯೋಗವನ್ನು ನಾವು ಪಡೆಯಲಿದ್ದೇವೆ. ಇದಕ್ಕೆ ನಾವು ತುಂಬ ನಮ್ಮ ಶಾಸಕರಿಗೆ ಆಭಾರಿಯಾಗಿದ್ದೇವೆ. ಮುಂದಿನ ದಿನಗಳಲ್ಲೂ ನಮಗೆ ಇದೇ ಥರ ಅನುದಾನವನ್ನು ಒದಗಿಸುವಲ್ಲಿ ಅವರಿಗೆ ದೇವರು ಆ ದುರ್ಗಾ ಮಾತೆಯು ಸಕಲ ಆಯುರ ಆರೋಗ್ಯ ಐಶ್ವರ್ಯವನ್ನು ಅವರಿಗೆ ಕರುಣಿಸಲಿ ಅಂತ ಕೇಳಿಕೊಳ್ತೇವೆ. ಖಂಡಿತವಾಗಿ ಸರ್, ನೋಡ್ತಾ ಇದ್ದೀರಾ ನೀವು. ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗಮಿಸಲಿರುವಂತಹ ಮಾನ್ಯ ಶಾಸಕರು ನಾಗರಿಕ ಬಂಧುಗಳ ಸಮಸ್ಯೆಗೆ
ತಕ್ಷಣವಾಗಿ ಸ್ಪಂದಿಸಿರುವಂಥವರು. ಇದು ಸಾಧಾರಣ ಈ ಒಂದು ರಸ್ತೆಗೆ 40 ಲಕ್ಷ ಮತ್ತು ಅಣಂತಾಡಿ ನೆಟ್ಲಮಣ್ಣೂರು ಇರುವಂಥ ಉರ್ದಿಲ ಆ ರಸ್ತೆಗೆ 5 ಲಕ್ಷವನ್ನು ಒದಗಿಸಿದ್ದಾರೆ. ಹಾಗೆಯೇ ನಮ್ಮ ನಾಗೇಶ್ ಭಂಡಾರಿ ಇದ್ದಾರೆ. ಸರ್, ಇವರ ಬಗ್ಗೆ ಹೇಳಿ ನೀವು. ಅವರು ಒಂದು ಬಿಜೆಪಿಯ ಮೈನ್ ಕಾರ್ಯದರ್ಶಿಯಾಗಿ ಜಿಲ್ಲಾ ಇದು ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಖಂಡಿತ ನಾಗೇಶನ್ನ ಬಹಳ ಒಂದು ಖುಷಿಯ ಸಂತೋಷದ ವಿಷಯ. ನಾಗರಿಕ ಬಂಧುಗಳ ಮನವಿಗೆ ಸ್ಪಂದಿಸಿರುವಂತಹ ಮಾನ್ಯ ಶಾಸಕರು ರಾಜಸನ್ನ ಇವರ ಬಗ್ಗೆ ಈ ಒಂದು ಕಾಂಕ್ರೀಟೀಕರಣದ ಬಗ್ಗೆ ನಿಮ್ಮ ಮನದಾಳದ ಪ್ರಯತ್ನ ಪಟ್ಟಿದ್ದಾರೆ. ಈ ಒಂದು ಇದು ಅಣಂತಾಡಿ ಗ್ರಾಮ ಮಾಣಿ ಮಹಾಶಕ್ತಿ ಕೇಂದ್ರದಲ್ಲಿ ಬರ್ತದೆ. ಮಾಣಿ ಮಹಾಶಕ್ತಿ ಕೇಂದ್ರ ಅಂದರೆ 7 ಗ್ರಾಮ ಬರ್ತದೆ. ಅದರಲ್ಲಿ ನಮ್ಮ ಮಾನ್ಯ ಶಾಸಕರು ಬಂಟ್ವಾಳದ ರಾಜೇಶ್ ನಾಯ್ಕ ಅವರು ಪ್ರತಿ ಗ್ರಾಮಕ್ಕೂ 20 ಲಕ್ಷದಾಗೆ ಅವರ ವಿಶೇಷ ನಿಧಿಯಿಂದ, ಶಾಸಕರ ವಿಶೇಷ ನಿಧಿಯಿಂದ ಅನುದಾನವನ್ನು ಕೊಟ್ಟಿರ್ತಾರೆ. ಈಗ ಇಲ್ಲಿ ನಮಗೆ ಎದುರು ಕಾಣುವಂಥದ್ದು ಕರಿಂಕ ದೇವಸ್ಥಾನ. ಇತ್ತೀಚೆಗೆ ಹೆಚ್ಚಾಗಿ ಎಲ್ಲ ಕರಿಂಕ ದೇವಸ್ಥಾನ ಅಂದರೆ ಎಲ್ಲ ಭಕ್ತರ ಪಾಲಿಗೆ ಒಂದು ದೊಡ್ಡ ಒಂದು ಕಾರಣಿಕ ಕ್ಷೇತ್ರ. ಇಂಥ ಕ್ಷೇತ್ರಕ್ಕೆ ಕಳೆದ 2024ನೇ ಇಸವಿಯಲ್ಲಿ ಶಾಸಕರನ್ನು ಭೇಟಿ ನೀಡಿದಾಗ ನಾವೊಂದು ಅವರು ಮನವಿ ಮಾಡಿದ್ದೇವೆ, ಈ ರಸ್ತೆಗೆ ಒಂದು ಕಾಂಕ್ರೀಟ್ ಆಗಬೇಕು ಅಂದರೆ ಇಲ್ಲಿಂದ 1 ಕಿಲೋಮೀಟರ್ ದೂರ ಹೇಮಾಜಿ ಅಂತ ಸಿಗ್ತದೆ, ಅದು ದೊಡ್ಡ ಒಂದು ಬೆಟ್ಟ. ಅದಕ್ಕೆ ಶಾಸಕರು ಆಗಲೇ ಹೇಳಿದರು ಬಂದು ಮಾತಾಡಿ ಅಂತೇಳಿ. ಹಾಗೆ ನಾವೊಂದು ಅರ್ಜಿ ಕೊಟ್ಟಿದ್ದೆವು. ಅದನ್ನು ಆ ಕೂಡಲೇ ಒಂದು ತುಂಬ ಶಾಸಕರು ತುಂಬ ಮುತುವರ್ಜಿಯಿಂದ ಬಹಳ ಬೇಗನೆ ಅದನ್ನು ಒಂದು ಅನುದಾನವನ್ನು ಒಂದು ಘೋಷಣೆ ಮಾಡಿಬಿಟ್ರು. ಹಾಗೆ ಇವತ್ತು ಈ ಕಾರಣಿಕ ಕ್ಷೇತ್ರದಲ್ಲಿ ನಾವೀಗೆಲ್ಲ ಇದ್ದೇವೆ. ಇವತ್ತೊಂದು ಗುದ್ದಲಿ ಪೂಜೆ ಮಾಡೋದು ಅಂದರೆ ಶಾಸಕರ ನೇತೃತ್ವ, ಈಗಲೇ ಒಂದು ಕಾಲು ಗಂಟೆಯಲ್ಲಿ ಶಾಸಕರಲ್ಲಿ ಆಗಮಿಸಲಿದ್ದಾರೆ. ಅವರ ನೇತೃತ್ವದಲ್ಲಿ ಅವರ ಅಮೃತಾಸ್ತ್ರದಿಂದಲೇ ಗುದ್ದಲಿ ಪೂಜೆ. ಅದೇ ರೀತಿ ಇನ್ನೊಂದು ಇಲ್ಲಿ ಮುಜಾಳ ಅಂತ ಒಂದು ಕಡೆ ಇದೆ, ಇಲ್ಲಿಂದ 1 ಕಿಲೋಮೀಟರ್ದಲ್ಲಿ ಅಲ್ಲಿ ಒಂದು ರಸ್ತೆ ಬಹಳ ನಾದುರಸ್ತಿಯಲ್ಲಿತ್ತು. ಅಲ್ಲಿ ಹೆಚ್ಚು ಕಮ್ಮಿ ಒಂದು 70 ಮನೆ ಇದೆ. ಅಲ್ಲಿಯ ನಾಗರಿಕರ ಬೇಡಿಕೆ ಕೂಡ ಇತ್ತು. ಅದಕ್ಕೆ ಕೂಡ ಅವರ ಸ್ವಂತ ನಿಧಿಯಿಂದಲೇ ಒಂದು 5 ಲಕ್ಷ ರೂಪಾಯಿಯನ್ನು ಕೂಡಲೇ ಮಂಜೂರು ಮಾಡಿದ್ದಾರೆ. ಅವರಿಗೆ ನಾವೊಂದು ಈಗಾಗಲೇ ಶಾಸಕರು ಆಗಮಿಸಿದ್ದಾರೆ. ಮತ್ತೆ ನಮ್ಮ ಸಾಯಿ ಮೆಲಡೀಸ್ ಬಗ್ಗೆ ಹೇಳೋದಾದ್ರೆ, ಇಂಥ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದ ನಿಮಗೆ ಎಲ್ಲರಿಗೆ ತಿಳಿಸುವಂತ ಒಳ್ಳೆ ಕಾರ್ಯವನ್ನು, ಅಭಿವೃದ್ಧಿ ಕಾರ್ಯವನ್ನು ಎಲ್ಲರಿಗೂ ತಿಳಿಸುವಂತ ಪ್ರಯತ್ನ ಪಟ್ಟಿದ್ದೀರಿ. ನಿಮಗೆ ಒಳ್ಳೆದಾಗಲಿ, ದುರ್ಗಾ ಪರಮೇಶ್ವರಿ ಒಳ್ಳೆದು ಮಾಡಲಿ ಅಂತ ನಮ್ಮ ಪ್ರಾರ್ಥನೆ. ಖಂಡಿತವಾಗಿಯೂ ನೋಡ್ತಾ ಇದ್ದೀರಾ, ಬಹಳ ಒಂದು ಉತ್ತಮವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಾನ್ಯ ಶಾಸಕರು ಈಗಾಗಲೇ ಆಗಮಿಸಿದ್ದಾರೆ. ಹಾಗೆ ನೋಡ್ತಾ ಇದ್ದೀರಾ, ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಬಹಳ ವರ್ಷಗಳ ಒಂದು ಬೇಡಿಕೆ ಇತ್ತು. ನಾಗರಿಕ ಬಂಧುಗಳಿಗೆ, ಪಾದಚಾರಿಗಳಿಗೆ ಆಗಿರ್ಬೋದು, ಗಣ ವಾಹನಗಳಿಗೆ ಆಗಿರ್ಬೋದು, ಹೋಗಲಿಕ್ಕೆ ಬಹಳ ಅನಾನುಕೂಲವಾದಂಥ ಪರಿಸ್ಥಿತಿ ಇರುವಾಗ ಎಲ್ಲರ ಮನವಿಗೆ ಸ್ಪಂದಿಸಿದ್ದು. ಇನ್ನೇನು ಕೆಲವೇ ನಿಮಿಷದಲ್ಲಿ ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಈ ಒಂದು ಬದಿಯಲ್ಲಿ ಹಾದು ಹೋಗುತ್ತಿರುವಂಥ ಈ ಒಂದು ಹೇಮಾಜಿ ರಸ್ತೆಯ ಒಂದು ಗುದ್ದಲಿ ಪೂಜೆ, ಭೂಮಿ ಪೂಜೆಯನ್ನು ಸನ್ಮಾನ್ಯ ಶಾಸಕರು ನೆರವೇರಿಸಲಿದ್ದಾರೆ. ನೋಡ್ತಾ ಇದ್ದೀರಾ, ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಬಂಧುಗಳು ಕೂಡ ಇದ್ದಾರೆ. ನಮಗೆ ಒಂದು ಖುಷಿಯ ವಿಚಾರ, ಸ್ವಲ್ಪ ಮಳೆ ಇಲ್ಲ. ಈಗ ಮಳೆ ಇದ್ದರೆ ಬಹಳ ಕಷ್ಟಕರವಾಯಿತು. ಮಳೆ ಸ್ವಲ್ಪ ಕಮ್ಮಿಯಾಗಿದೆ. ನೋಡಿ, ಇನ್ನು ಕೆಲವೇ ನಿಮಿಷದಲ್ಲಿ ಇದೊಂದು ಭೂಮಿ ಪೂಜೆ ನೆರವೇರುತ್ತದೆ. ಅವು ಪೂರ ಎಣ್ಣ ರಿಕ್ಷಾ ಉಂಟು. ಐಕ್ ಬೋಡ ಇಟ್ಕೊಂಡು ಅಂಚಿನ ಮನೆ ಬತ್ತಿ ಬುಕ ಬೊಳಂತೇರಿ ಪೂರ ಕಾಣುತ್ತದೆ. ಬತ್ತಿಯನ್ನ ರಿಕ್ಷಾ ಉಂಟು, 3 ಉಂಟು. ಬತ್ತಿ, ಇರೆ, ದೀಪ ಪೂರ ಕಾಣುತ್ತದೆ. ಪೂರ ಎಣ್ಣ ರಿಕ್ಷಾಡೆ ಉಂಟವು. ಬತ್ತಿ ಜಿನ್ನ ಇರ್ತದೆ ನೋಡಿ. ಮನೆ ಒಂಜುಂಡು ನಾಯ್ಸನ್ನ. ಮಾನ್ಯ ಶಾಸಕರು ಈಗಾಗಲೇ ಬಂದಿರುವುದು. ಹಾಗೆ ನಮಸ್ಕಾರ. ಮಾನ್ಯ ಶಾಸಕರು ಈಗಾಗಲೇ ಆಗಮಿಸಿದ್ದು. ಅವರು ದೇವರ ದರ್ಶನವನ್ನು ಪಡೆಯಲು ಮಂದಿರಕ್ಕೆ ಹೋಗಿದ್ದಾರೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಈಗ. ನೋಡಿ, ಇದು ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ನಿಮಗೆ ಗೊತ್ತಿರಬಹುದು, ಪದೇ ಪದೇ ನಾನು ಇಲ್ಲಿ ಎಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಕೂಡ ಕೊಡ್ತಾ ಇರ್ತೇನೆ. ಹಾಗೆ ಎಸ್ ಉಡುಪಿ
ಒಳ್ಳೆಯ ವಿಡಿಯೋ, ಹೀಗೆ ಇನ್ನಷ್ಟು ವಿಡಿಯೋ ನಿಮ್ಮ ಲೈವ್ನಲ್ಲಿ ಬರಲಿ ಬಾಲಣ್ಣ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ನಾಗರಾಜ್ ಬಲ್ಲಾಲ್ಕೆ ಇದ್ದಾರೆ, ನಮಸ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ದೇವತಾ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂತಹ ಶಕ್ತಿಯನ್ನ, ಭಕ್ತಿಯನ್ನ ಹಾಗೆ ಸಂಪತ್ತನ್ನು ಕೂಡ ತಂದುಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನ ಹಾಗೆ ಶ್ರೇಯಸ್ಸನ್ನ ಬಂಡವಾಳದ ಕೊಡಿ ಸನತ್ ಅರ್ಧ ಊಟ ಮಾಡ್ತಿ ಮುಕ್ಕಳು ಮಾಡ್ಬೋದು. ರೋಡ್ ಕಂಪನಿ ಒಂದರ ಬಗ್ಗೆ ಗೌಡ್ರದೆಲ್ಲ ದುರ್ಪೇರ ಸುತ್ತ ಹೊಸ ಗೌಡ್ರು ಅದೇ ಹಲೋ ಹಲೋ 2.5 ಲಕ್ಷ ಕೋಟಿ ಉಂಟು ಸಾಲ. 10 ಕೋಟಿಗೆ ಖರ್ಚು ಮಾಡ್ಬೇಕು. ಈಗಾಗಲೇ ಸನ್ಮಾನ್ಯ ಶಾಸಕರು ದೇವರ ದರ್ಶನವನ್ನು ಪಡೆದು ಈಗ ಕೆಲವೇ ನಿಮಿಷದಲ್ಲಿ ಭೂಮಿ ಪೂಜೆ ನೆರವೇರಲಿದೆ. ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇತ್ತು, ದಯವಿಟ್ಟು ಕ್ಷಮಿಸಿ. ಒಮ್ಮೊಮ್ಮೆ ನೆಟ್ವರ್ಕ್ ಸಮಸ್ಯೆ ಬರ್ತದೆ. ನಮಸ್ಕಾರ. ನಮಸ್ಕಾರ. ಈಗ ಕೆಲವೇ ನಿಮಿಷ ಭೂಮಿ ಪೂಜೆ ನೆರವೇರಿಯರಂಡು ವಿಷಯ ಊರಿಗೊಂಜಿ ಬೋಡೈನ ಅಭಿವೃದ್ಧಿ ಅವಡೈನ ಕೆಲಸ ಅವು ಖಂಡಿತ ಅವಡಿತ್ತು ಸರ್ಕಾರದ ಅನುದಾನ ಬರಂದೆ ಇದು ಲೇಟ್ ಅಂಡ್ ಲೇಟ್ ಅಂತ ಒಂಜಿ ಊರ್ದ ಎಡ್ಡೆ ಅಭಿವೃದ್ಧಿ ಮಂತೊಂದಿರ್ಲೇರು ನಮ್ಮ ಶಾಸಕರು ಆ ಬಗ್ಗೆ ಖುಷಿ ಪಡೆ ಬಿಟ್ಟು ನಾವು ಖಂಡಿತ ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗುತ್ತಿರುವಂತಹ ಈ ಒಂದು ಭೂಮಿ ಪೂಜೆಯ ನೇರ ಪ್ರಸಾರ ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅಂತಾಡಿಯಲ್ಲಿ ನೇರ ಪ್ರಸಾರವನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ ಬಿತ್ತರಿಸುವಂಥ ಪೇಜ್ ಆಗಿದೆ. ಕೇವಲ ಹಾಡುಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಪೇಜ್ ಅಲ್ಲ, ನಾವು ಪದೇ ಪದೇ ಹೇಳ್ತಾ ಇರ್ತೇವೆ. ಆದ್ದರಿಂದ ಇಂಥ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ ಬಿತ್ತರಿಸುವಂಥ ಪೇಜ್ ಆಗಿರೋದ್ರಿಂದ ಎಲ್ಲರೂ ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅಂತಾಡಿಯನ್ನು ಆದಷ್ಟು ಫಾಲೋ ಮಾಡಿ ಅಂತ ಹೇಳುತ್ತಾ ಹಾಗೆ ನಮ್ಮ ಪ್ರಸಾದ್ ಸರ್ ಇದ್ದಾರೆ. ಹೇಗೆ ಅನಿಸ್ತದೆ ಸರ್ ಇವತ್ತಿನ ಈ ಒಂದು ಕಾಂಕ್ರೀಟೀಕರಣದ ಬಗ್ಗೆ? ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಂತ ಭವನದಲ್ಲೇ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಓಕೆ 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 ಈಗ ಸರಿಯಾಗಿದೆ. ಅದು ಸ್ವಲ್ಪ ಏನೋ ನೆಟ್ವರ್ಕ್ ಸಮಸ್ಯೆ ಇದ್ದ ಕಾರಣ ನಾನು ಲೈವ್ ಕಟ್ ಮಾಡಲಿಲ್ಲ, ಅದನ್ನೇ ಮುಂದುವರಿಸಿದ್ದೇನೆ. ಹಾಗೆ ಕಿರಣ್ ಪೂಜಾರಿ ಅನಂತಾಡಿದ್ದಾರೆ, ನಮಸ್ತೆ. ಹಾಗೆ
ಜೈ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉಡುಪಿ ಉಡುಪಿ ನೋಡ್ತಾ ಇದ್ದಾರೆ. ಹಾಗೆ ನಾಗರಾಜ್ ಬಲ್ಲಾಳ್ ಇದ್ದಾರೆ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ಕೆಲವೇ ನಿಮಿಷದಲ್ಲಿ ಭೂಮಿ ಪೂಜೆ ನೆರವೇರಲಿದೆ, ನೋಡ್ತಾ ಇದ್ದೀರಾ ನೀವು. ಕೆಲವೇ ನಿಮಿಷದಲ್ಲಿ ಆಗುತ್ತಿರುವಂತಹ ಭೂಮಿ ಪೂಜೆ ನೋಡಿ. JCB ಕೂಡ ಬಂದು ರೆಡಿ ಆಗಿದೆ ನೋಡಿ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ, ನೋಡ್ತಿರ್ಬೋದು. JCB ಕೂಡ ರೆಡಿ ಆಗಿದೆ. ಭೂಮಿ ಪೂಜೆ ಆದ ನಂತರ ಕೆಲಸ ಕಾರ್ಯಗಳು ನಡೆಯುತ್ತವೆ. ಬಂಟ್ವಾಳದ ಜನಪ್ರಿಯ ಶಾಸಕರಾಗಿರುವಂತಹ ರಾಜೇಶಣ್ಣ ಇವರು ಬಹಳ ವರ್ಷಗಳ ಈ ಒಂದು ನಾಗರಿಕ ಬಂಧುಗಳ ಬೇಡಿಕೆ ಇತ್ತು. ಹೇಮಜಯವರೆಗೆ ಸಾಧಾರಣ 800 ಮೀಟರ್ ತನಕ ಕಾಂಕ್ರೀಟೀಕರಣದ ಒಂದು ಎಲ್ಲರ ಒಂದು ನಾಗರಿಕ ಬಂಧುಗಳ ಒಂದು ಮನವಿ ಇತ್ತು. ಆ ಮನವಿಗೆ ತಕ್ಷಣ ಸ್ಪಂದಿಸಿರುವಂತಹವರು ಬಂಟ್ವಾಳದ ಜನಪ್ರಿಯ ಶಾಸಕರಾಗಿರುವಂತಹ ರಾಜೇಶಣ್ಣ ಇವರ ಒಂದು ಭೂಮಿ ಪೂಜೆಯ ಮುಖಾಂತರ ಈ ಒಂದು ಕಾರ್ಯಕ್ರಮ ನೆರವೇರಲಿದೆ. ಕರಿಕ ದುರ್ಗಾ ಪರಮೇಶ್ವರಿ ದೇವರನ್ನ ಇನ್ನೊಂದು ಜಿತ್ತರಿಗೆ ಉಳ್ಳಾಲ್ ಚೆಪ್ಪನ ಇನ್ನೊಂದು ಅಂಜನೆ ಈ ರೋಡ್ ನೆಟ್ಲಮುಟ್ಟು ಪೋಪ್ ನಡೆದಾದ ನೆಟ್ಲಮುಟ್ಟದ ಕಲ್ಕುಡ ಕಲ್ಲುಟ್ಟಿ ದೈವನ ಇನ್ನೊಂದು ನಮ್ಮ ಸ್ಥಳ ಸಾನ್ನಿಧ್ಯದ ಮಾತ ಮುಲ್ಪಂಜಿ ಗುಲಿಗನುಂಡು ಮಾತ ಸಾನ್ನಿಧ್ಯ ಎಲ್ಲ ಸ್ಮರಣೆ ಮಂತೊಂದು ನಮ್ಮ ಇನಿ ಒಂಜಿ ಎಡ್ಡೆ ಕಾರ್ಯಗೆ ಜೈದ ಈ ಒಂಜಿ ನೆಟ್ಲಮುಟ್ನೂರು ಅಣತಾಡಿ 2 ಗ್ರಾಮ ಸೇರ್ನಂಚಿನ ಈ ಒಂಜಿ ಮಲ್ಲ ರೋಡ್ 1 ಕಿಲೋಮೀಟರ್ ರೋಡ್ ಆಪುಂಡು. ಗುದ್ದಲಿ ಪೂಜೆ ಮನ್ಪೆರಗ್ ಶಾಸಕರ ಸಮ್ಮುಖಡು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರ ಸಮ್ಮುಖಡು ನಾವು ಮಾತೆಲ್ಲ ಮುಲ್ ಸೇರ್ದ ಈ ರೋಡ್ದ ಬಗ್ಗೆ ರೆಡ್ ಪನ್ಪುಂಡ ಲೆಕ್ಕ ದುಂಬರ ಡಾಮರ್ ಆತಂಡು ಅವಳ ನಮ್ಮ ಚೆನ್ನಪ್ಪ ಕೋಟೆ ಅನ್ನೋದನ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ಆತನದು ನೆನಪು ಐಡದ ಬಗ್ಗೆ ಈ ರೋಡ್ದ ಬಗ್ಗೆ ಎಲ್ಲ ಮಲ್ಲ ಗಮನ ಹರಿಸಿದ್ದಂಡು ಸುದೈವನ ದೇವರ ಕಾರ್ಣಿಕನ ಗೊತ್ತಿಜ್ಜಿ ಕಳೆದ ಸರ್ತಿ ಶಾರದೋತ್ಸವ ಸಮಿತಿ ಒಂದು ಕಾರ್ಯಕ್ರಮ ಮೂಲ ಒಂದಿಪ್ಪನಾಗ ಶಾಸಕರು ಈ ಒಂದು ಕಾರ್ಯಕ್ರಮ ಬರ್ತಿರ್ತೀರಿ ಅಪ್ಪಾಗ ನಮ್ಮ ಸ್ವಲ್ಪ ಕಾರ್ಯಕರ್ತರು ಪೂರೆಲ್ಲ ಸೇರಿದು ಶಾಸಕರು ಮನವಿ ಮಂತಿತ್ತ ಈ ಒಂದು ರೋಡ್ಗೂ ಸ್ವಲ್ಪ ದೇವಸ್ಥಾನ ಮಟ್ಟ ಮಾತ್ರ ಬಿತ್ತು ಬಿಟ್ಟು ಆವಡು ಹೇಮಜದ ಮಲ್ಲ ಚೆಡ ಉಂಡು ನಡಪೆರ ಜಪ್ಪೆರಾಪುಜಿ ಗಾಡಿ ಜಾರ್ ನಿಂಜಿ ಐನು ಶಾಸಕರನ್ನ ಗಮನ ಕೊಡುತ್ತಾಗ ದುಂಬಿ ನಮ್ಮ ಶಾಸಕರ ಬಂದ ಅಭಿವೃದ್ಧಿ ಅಧಿಕಾರಿರು ನಮ್ಮ ಕರಿನ ಸರ್ತಿ ಯಡಿಯೂರಪ್ಪ ಬೊಕ್ಕ ಬಸವರಾಜ ಬೊಮ್ಮಾಯಿ ಸರ್ಕಾರ ಇಪ್ಪುನಾಗ ಅಪ್ಪಗ ಮೇಲೆ ಬೇರೆ ಶಾಸಕರು ಹೆಚ್ಚಿಗಮ್ಮಿ 15 ಕೋಟಿ ನಮ್ಮ ಈ ಗ್ರಾಮ ಕೊಡ್ತೇವೆ ಅಂಜೆ ನೆಟ್ಲ ಮುಟ್ಟ ಅದೇ ಹೆಚ್ಚಿಗಮ್ಮಿ 10 ಕೋಟಿ ಕೊಡ್ತೇವೆ. ಈ ಅಭಿವೃದ್ಧಿ ಬಣ್ಣಾಗ ರಾಜೇಶ್ ನಾಯ್ಕ ಯಾರು ಉಳ್ಳೇರಿಂದ ಮುಖಸ್ಥಿತಿ ಬಂದ್ಬಿಡುತ್ತೆ ಇಂದು ಮಾತ ಕಾರ್ಯಕರ್ತರಿಗೆ ಗೊತ್ತಿದ್ದ ವಿಷಯ. ಪ್ರತಿಯೊಂದು ಕಾರ್ಯಕರ್ತರೆಲ್ಲ ಎನ್ನ ರೋಡ್ ಎನ್ನಡೆಗೆ ಒಂದು ರೋಡ್ ಔಟ್ ಬಣ್ಣಾಗ ಜಿಂಜ ಲೇಟ್ ಮನ್ಪಂದೆ ಬರ್ತೆ ಸುಖ ಇಲ್ಲ ತೂಕ ನೆಕ್ಸ್ಟ್ ದಿಕ್ಕ ಪಣಂದೆ ಐಕ್ ಆರ್ನ ಸ್ವಂತ ನಿಂತಿರ್ದಿಲ್ಲ ಕಾಸು ನಮ್ಮ ಶಾಸಕರು ಅಂಚಾದ ಈ ರೋಡ್ ನಮ್ಮ ಕೇನ್ನಾಗ ಅವು ದಾದನ ಗೊತ್ತಜಿ ಅಪ್ಪನ ಕಾರ್ಣಿಕ ಆದಿಪ್ಪು ಈ ಆಡಳಿತ ಸಮಿತಿ ದಾಖಲೆ ಮುಲ್ಪ ಮನ್ಪಣ ದೇವತಾ ಕಾರ್ಯದ ನಿಗಿತಲ್ಲ ಆದಿತ್ಯರ್ಲ ಯಾವು ಒಟ್ಟಾರೆ ಅದು ಆ ಕೂಡಲೇ ಒಂದು ಫೋನ್ ಮಂತೇರಿ ಆಫೀಸ್ ಬರ್ತಾ ಎಂಟ್ರು ಮನ್ಪಲ್ಲಿಂದ ಎಂಟ್ರು ಮನ್ಪದು ಶಾಸಕರ ಆಫೀಸ್ ಎಂಟ್ರು ಮನ್ಪದು ಖಾಲಿ ಒಂಜಿ ತಿಂಗಳು ತೊಳ್ಳ ಈ ರೋಡ್ ಒಂದು ಅನುದಾನ ಪಾಸ್ ಆದ ಆತಂಡು ಇದಾಗ ಬತ್ತಿಲ್ಲ ಆತಂಡು ಐದು ಬೊಕ್ಕ ಟೆಂಡರ್ಲ ಅದ ಆತಂಡು ಐದು ಬೊಕ್ಕ ಇಂಚಿಪ ಈ ರೋಡ್ ನೆಕ್ ದೊಂಬು ಒಂಜಿ 2020 ಇಸವಿಡ್ ಒಂಜಿ ಮಲ್ಲ ಅಮೌಂಟ್ ಪಾಸ್ ಆದಿತ್ತು. ಅವು ಸರ್ಕಾರ ಬದಲಾವಣೆ ನಿರ್ಧಾರದ ತಾಂತ್ರಿಕ ತೊಂದರೆ ಅವು ಅಡೆಗೆ ಸ್ಟ್ರಕ್ ಆದಿತ್ತು ಅಂಚ ಅವು ಎಂಚಿನ ಇಪ್ಪಡು ಈ ಕಾರ್ಯ ಈ ನಮ್ಮ ದೇವಸ್ಥಾನದ ಕಾರ್ಣಿಕ ದೇವಸ್ಥಾನ ಇಂಚಿಪ ಕರಿಕ ದೇವಸ್ಥಾನ ಪಂಡ 4 ಪುದರ್ ಪಾಡಿನ ದೇವಸ್ಥಾನ ಇಂಚಿನ ದೇವಸ್ಥಾನದ ಒಂಜಿ ರೋಡ್ ಈ ರೀತಿ ಇಪ್ಪು ನಾವು ನಿಜವಾದ ಬಾರಿ ಒಂಜಿ ಬೇಜಾರು ವಿಷಯ ಅಂಚ ಇನ್ನಿತ್ತೆ ಸುಸಜ್ಜಿತವಾಯಿನ ಸರ್ವ ಋತು ರಸ್ತೆ ಒಂಜಿ ವಾರದೊಳ ಮುಲ್ಪ ಕಾಮಗಾರಿ ಶುರುವಾಯರುಂಡು ಅಂಚ ಶಾಸಕರ ಸಮ್ಮುಖ ನಮ್ಮ ಮಾತು ಸೇರಿದ ಮುಲ್ಪ ಬಿದ್ದಲು ಬಿಜಯ ಈ ಒಂಜಿ ಕಾರ್ಯಕ್ರಮಕ್ಕೆ ನಮ್ಮ ಆರ್ನ ಬೇತೆ ಕಾರ್ಯಕ್ರಮದ ಮಿತ್ತು ಬೇತೆ ಹೊಡೆಗೆ ಫೈರ್ ಇರ್ತಾರೆ ಅಂಡ್ಲ ಒಂಜಿ ಇಡೆಗೆ ಒಂಜಿ ಬತ್ತದ ನಮ್ಮ ಮುಲ್ಪದಕ್ಕೆ ಒಂಜಿ ಪ್ರೀತಿ ಬೈದಿರ ಅವರಿಗೆ ಮಾತೆರ ಪರವಾದ ಸ್ವಾಗತ. ಅಂಜಲಿ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಭಾರಿಯಾದ ಪಾಲ್ಗೊಂಡರು ನಮ್ಮ
ನೆಲ್ತುರ್ದ ಇಲ್ಲದ ನರೇಂದ್ರ ಈಗಲ ಆರ್ಲ ಬೈದಿರಿ ಅರೆಗಳ ಮಾತಿನ ಪರ ಸ್ವಾಗತ. ದೇವಸ್ಥಾನ ಕಮಿಟಿದ ಮಾತ ಸದಸ್ಯರ ಮುರಳಿ ಅಕ್ಲೇಳ ಸ್ವಾಗತ. ಅವತ್ತಂದ್ರೆ ನಮ್ಮ ಮಹಾಶಕ್ತಿಗೆ ಮಂಡಳದ ಕಾರ್ಯದರ್ಶಿ ಅರೆಗಳ ಸ್ವಾಗತ. ಸೊಸೈಟಿ ಅಧ್ಯಕ್ಷರು ಅರೆಗಳ ಸ್ವಾಗತ. ಮಾಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಅರೆಗಳ ಸ್ವಾಗತ. ನೆಟ್ಲ ಮುಟ್ನೂರದ ಶಕ್ತಿ ಕೇಂದ್ರ ಅಧ್ಯಕ್ಷರು ಸೊಸೈಟಿ ನಿರ್ದೇಶಕರ ಮಾತ್ರ ಸ್ವಾಗತ. ಅಂಚನೆ ಮಹಿಳಾ ಪ್ರಮುಖರಾಗಿದ್ದಾರೆ ಊರೇಗಳ ಸ್ವಾಗತ. ಹಾಗೆಯೇ ನಮ್ಮ ಈ ಒಂಜಿ ಭಾಗದ ಬಗ್ಗೆ ಬರಿಯಾತ್ ತಲಮಟ್ಟದ ಗೊತ್ತಿತ್ತಿನಾರು ಈ ಒಂಜಿ ರೋಡ್ಗು ಯಾನಿತ ಪಂಡರು ಒಳ್ಳೆ ಮಂತೆ ಒಂಜಿ ದುಂಬುದ ಕಾಲಡೆ ಆರಬ್ಯು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಿಪ್ಪನ ಒಂಜಿ ಅಮೌಂಟ್ ಇದು ಒಂಜಿ ರಸ್ತೆ ನಿರ್ಮಾಣ ಆಯ್ನ ಇತ್ತು ನಮಗೆ ತೋಜದಿಪ್ಪನ ತೆನ್ನಪಕೋಟೆಯನ್ನು ಮಂಡಲದ ಅಧ್ಯಕ್ಷರಾದರು ಆರೋಗ್ಯ ಈ ಗ್ರಾಮದ ಪರವಾದಲ್ಲ ಈ ಮತ್ತೇನು ಮಾತಿನ ಪರ ಸ್ವಾಗತ. ಅಂಚನೆ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಸಂಸದ ಅರೆಗಳ ಮಾತಿನ ಪರ ಸ್ವಾಗತ. ಉಮೇಶ್ ಎಸ್ ಟಿ ಬೈದೇರಿ ಅರೆಗಳ ಸ್ವಾಗತ. ಊರೆಗಳ ಮಾತಿನ ಪುದರ್ ಪಂತುಜಿ ಊರೆಗಳ ಸ್ವಾಗತ. ನಮ್ಮ ಟೆಂಡರ್ ಎಡ್ಡೆ ಕೆಲಸ ನನ್ನ ಜನಕ್ಕೆ ಎಡ್ಡೆ ಕೆಲಸ ಮಲ್ಪಲಿದೆ ಅದೇ ನನ್ನ ಊರು ತಗ್ಲಲ್ಲಿ ನಿಕ್ಕಲ್ಲ ಕರಿಕ ದೇವಸ್ಥಾನದಿಂದ ಪ್ರಾರಂಭವಾಗುವಂತೆ ಈ ರಸ್ತೆ 2 ಗ್ರಾಮಗಳಿಗೆ ಸಂಬಂಧಪಟ್ಟಂತ ರಸ್ತೆ. ಸುಮಾರು 20 ಲಕ್ಷ, ಸುಮಾರು 40 ಲಕ್ಷದ ಒಂದು ವೆಚ್ಚದಲ್ಲಿ ಒಂದು ಕಾಂಕ್ರೀಟೀಕರಣವಾಗುವಂತೆ ಈ ರಸ್ತೆ ಇವತ್ತು ಭೂಮಿ ಪೂಜೆ ಆಗಿದೆ. ಈ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧ ದೇವಸ್ಥಾನ. ಅದರಿಂದ ದೇವಸ್ಥಾನದ ರೋಡು ಅಷ್ಟು ಸರಿಯಾಗಿರಲಿಲ್ಲ. ಅದಕ್ಕೆ ಬಹಳಷ್ಟು ಹಿಂದೆ ಒಂದು ಡಾಮರೀಕರಣ ಆಗಿತ್ತು. ನಮ್ಮ ಚೆನ್ನಪ್ಪ ಕೋಟ್ಯಾನ್ರವರು
ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ ಸಂದರ್ಭದಲ್ಲಿ ಅದರ ನಂತರ ಈಗ ಇದು ಕಾಂಕ್ರೀಟೀಕರಣ ಮಾಡಿ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಹಾಗೂ ಇದು ಮುಂದಕ್ಕೆ ಹೋಗುವಂತ ಯುವಕರು ಬರುವಂತ ಕೆಲಸವನ್ನು ಇವತ್ತು ಪ್ರಾರಂಭವಾಗಿದೆ. ಇದರಿಂದ ಈ ಕೆಲಸದಿಂದ ಈ ಊರಿನ ಜನರಿಗೆ ಸಹಕಾರ ಆಗಲಿ ಈ ಸಂದರ್ಭದಲ್ಲಿ ಹಾಗೆ ನಮ್ಮ ದಿನೇಶ್ ಅಮಟೂರ್ ಇದ್ದಾರೆ. ಬಹಳ ಒಂದು ಖುಷಿಯ ಸಂತೋಷದ ವಿಚಾರ. ನಾಗರಿಕ ಬಂಧುಗಳಿಗೆ ಬಹಳ ಸಮಸ್ಯೆ ಆಗಿತ್ತು. ಇದಕ್ಕೆ ಒಂದು ಸ್ಪಂದಿಸಿರುವಂತವರು ನಮ್ಮ ಮಾನ್ಯ ಶಾಸಕರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಳೆದ ಒಂದಷ್ಟು ವರ್ಷಗಳಲ್ಲಿ ಈ ಒಂದು ಪ್ರಸಿದ್ಧವಾದ ನಮ್ಮ ಧಾರ್ಮಿಕ ವಿಧಿವಿಧಾನವನ್ನು ಕರಿಂಕ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಒಂದಷ್ಟು ವರ್ಷಗಳ ರಸ್ತೆಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಚೆನ್ನಪ್ಪಕೋಟೆಯನ್ನು ಮಾಡಿದ್ದಾರೆ. ಈಗ ಒಂದಷ್ಟು ವರ್ಷಗಳಲ್ಲಿ ಇದು ಪುನಃ ಬಾಳು ಬಿದ್ದಿದೆ, ದುರಸ್ತಿಯಲ್ಲಿದೆ. ಹಾಗಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಾಜೇಶ್ ನಾಯಕ್ ಅವರು 2 ಗ್ರಾಮ ಸಂಪರ್ಕ ರಸ್ತೆ, 2 ಗ್ರಾಮ ನೆಟ್ಲಮುಡ್ನೂರು ಗ್ರಾಮ ಮತ್ತು ಈ ಕಡೆ ಅನಂತಾಡಿ ಗ್ರಾಮ ಸಂಪರ್ಕ ರಸ್ತೆಗೆ 20 ಲಕ್ಷ ರೂಪಾಯಿ ಅನುದಾನ ಇಡುವ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಹಾಗಂತ ಇಲ್ಲಿ ನಡೆಯುವಂತ ಯಾವುದೇ ಕಾರ್ಯಕ್ರಮ ತೊಂದರೆ ಆಗುವ ರೀತಿಯಲ್ಲಿ ಒಳ್ಳೆ ರೀತಿಯ ರಸ್ತೆಯನ್ನು ಮಾಡಿಕೊಡುವಂತ ಈ ಊರಿನ ಸಹಕಾರದಿಂದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರ ಒಂದು ಇಚ್ಛಾಶಕ್ತಿ ಕಾರ್ಯ ಮುಂದುವರಿಯಲಿ, ಬರುವಂತ ಭಕ್ತಾದಿಗಳಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ. ಹಾಗೆ ನಮ್ಮ ಸನ್ಮಾನ್ಯ ಚೇತನ್ ರೈ ಸರ್ ಇದ್ದಾರೆ. ಸರ್, ಈ ಒಂದು ರಸ್ತೆ ಅಭಿವೃದ್ಧಿ ಆಗಿದೆ, ತುಂಬಾ ಖುಷಿಯ ಸಂತೋಷದ ವಿಷಯ ಎಲ್ಲ ನಾಗರಿಕ ಬಂಧುಗಳಿಗೆ. ನಿಮ್ಮ ಅನಿಸಿಕೆ? ನಮಸ್ಕಾರ. ಸಾಯಿ ಮೆಲೋಡಿಸ್ ಪೇಜ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ನಟ ಕಲಾಶ್ರೀ ಕಲಾ ಸಾಮ್ರಾಟ್ ಚೇತನ್ ರೈ ಮಾಡಿ ಮಾಡುವ ಹೃದಯಪೂರ್ವಕ ವಂದನೆಗಳು. ಈ ದಿನ ನೆಟ್ಲಮುಡ್ನೂರು ಗ್ರಾಮದ ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಮಿತ್ತೂರಿಗೆ ನ್ಯಾಷನಲ್ ಹೈವೇ ಮೈಸೂರು-ಬ್ಯಾಂಗ್ಳೂರು ಆ ರೋಡ್ಗೆ ಜಾಯಿನ್ ಆಗುವಂತಹ ಕರಿಂಕ ಟು ಮಿತ್ತೂರು ಹೇಮಾಜೆ ವಯ ಈ ಮಾರ್ಗದ ಅಭಿವೃದ್ಧಿಗೆ ಶಾಸಕರು ಆದಂತಹ ನಮ್ಮ ಬಂಟ್ವಾಳದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಉಳಿಪಾಡಿ ಮತ್ತು ರಾಜೇಶ್ ನಾಯಕ್ ಅವರು ತಮ್ಮ ಅನುದಾನದ ಭಾಗದ 45 ಲಕ್ಷ ರೂಪಾಯಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಗ್ರಾಮದ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿ ಜನಪ್ರತಿನಿಧಿ ಹೇಗಿರಬೇಕು ಎಂಬುದನ್ನು ಜನಗಳಿಗೆ, ಸಾಮಾನ್ಯ ಜನಗಳೊಂದಿಗೆ ಬೆರೆತು ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬಲ್ಲ ಅನ್ನುವುದಕ್ಕೆ ಸಾಕ್ಷೀಭೂತರಾದಂತಹ ಶ್ರೀ ರಾಜೇಶ್ ನಾಯಕ್ ಉಳಿಪಾಡಿ ಮತ್ತು ಇವರು ಈ ಭೂಮಿ ಪೂಜೆಯನ್ನು ಇವತ್ತು ಮಾಡಿದ್ದಾರೆ. ನಾನು ಈಗಲೇ ಹೇಳಿದೆ, ಜನಸಾಮಾನ್ಯರೊಂದಿಗೆ ಬೆರೆಯುವಂತಹ ಶಾಸಕರು ಅಂತ. ಅವರು ಹಾಗೆ ಹಲವಾರು ಅನಂತಾಡಿ ನೆಟ್ಲಮುಡ್ನೂರು ಗ್ರಾಮದ ಅಭಿವೃದ್ಧಿಗಳ ಹರಿಕಾರನಾಗಿ ನಮ್ಮ ಉಳ್ಳಾಲ್ತಿ ರಸ್ತೆಗೆ, ಅನಂತಾಡಿ ಶ್ರೀ ಉಳ್ಳಾಲ್ತಿ ದೇವಸ್ಥಾನದ ರಸ್ತೆಗೂ ಅನುದಾನವನ್ನು ಒದಗಿಸಿದ್ದಾರೆ. ಇದಕ್ಕೆ ಬಹಳ ದೊಡ್ಡ ಮೊತ್ತದ ಅನುದಾನವನ್ನು ಯಾಕೆಂತ ಹೇಳಿದ್ರೆ ಅವರು ನೀಡಿದ್ದಾರೆ. ಅನಂತಾಡಿ, ನೆಟ್ಲಮುಡ್ನೂರು, ಪೆರಾಜೆ, ಮಾಣಿ ಈ ಎಲ್ಲ ಭಾಗಗಳಿಗೂ ಮುಖ್ಯವಾಗಿ ದೇವಿ ದೇವಸ್ಥಾನ ಇರುವಂತಹದ್ದು ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅಲ್ಲಿಯ ಕೊಡುಗೆಯಾಗಿ ಊರಿನ ಅಭಿವೃದ್ಧಿಯ ಹರಿಕಾರರಾದಂತಹ ಉಳಿಪಾಡಿ ಮತ್ತು ರಾಜೇಶ್ ನಾಯ್ಕ್ ಅವರು ಈ ಮಾರ್ಗವನ್ನು ಇವತ್ತು ಶಿಲಾನ್ಯಾಸ ಮಾಡಿದ್ದಾರೆ. ಅತ್ಯಂತ ಅಭೂತಪೂರ್ವವಾಗಿ ಸುಂದರವಾಗಿ ಈ ಮಾರ್ಗ ಹೇಮಾಜೆಗೆ ಕರಿಂಕ, ಇಲ್ಲಿ ಮಂಗಳ ಪದವು ವಿಟ್ಲ, ಅದರ ಮಧ್ಯದಲ್ಲಿ ಬರುವಂತಹ ಕರಿಂಕದಿಂದ, ಬಾಬನಕಟ್ಟೆಯಿಂದ ಮುಂದೆ ಕರಿಂಕದಿಂದ ಹೇಮಾಜಿಯ ತನಕ ಬಹಳ ಸುಂದರವಾದ ರಸ್ತೆ ಸಾರ್ವಜನಿಕರಿಗೆ ಸಿಗಲಿದೆ. ಬಹಳ ಉತ್ತಮವಾದ ಸೌಲಭ್ಯ, ಹಲವಾರು ಸಾಧಾರಣ ಒಂದು 500-600 ಮನೆಗಳಿರುವಂತಹ ಪ್ರದೇಶ ಹೇಮಾಜಿ ಪರಿಸರ, ನೆಟ್ಲಮುಡ್ನೂರು ಈ ಪರಿಸರ.
ಎಲ್ಲರಿಗೂ ಬಹಳ ಅನುಕೂಲಕರವಾಗಿ ಈ ರಸ್ತೆ ಒದಗಿ ಬರ್ತದೆ ಎನ್ನುವ ನಿಟ್ಟಿನಲ್ಲಿ ಮಾನ್ಯ ರಾಜೇಶ್ ನಾಯ್ಕ ಅವರು ಇದನ್ನು ಇವತ್ತು ಶಿಲಾನ್ಯಾಸ ಮಾಡಿದ್ದಾರೆ. ಎಲ್ರಿಗೂ ಶುಭವಾಗಲಿ. ರಸ್ತೆಯಿಂದ ಉತ್ತಮವಾಗಿ ಜನಗಳು ಬಂದು ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ವೈಭವವನ್ನು ನೋಡುವಂತಾಗಲಿ ಎಂಬುದಾಗಿ ನಮ್ಮ ಹಾರೈಕೆ. ನಮಸ್ಕಾರ. ಧನ್ಯವಾದಗಳು ಸರ್. ಉತ್ತಮವಾದ ಸೂಚನೆ ಕೊಟ್ಟಿದ್ದಾರೆ. ಇದರಿಂದ ನಾಗರಿಕ ಬಂಧುಗಳಿಗೆ ಯಾವ ರೀತಿಯ ಪ್ರಯೋಜನ ಆಗಬಹುದು, ಘನ ವಾಹನಗಳು ಯಾವ ರೀತಿ ಸಂಚರಿಸಬಹುದೆಂದು ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಾನ್ಯರಾದಂಥ ಇದ್ದಾರೆ ಸರ್, ಹೇಗೆ ಅನಿಸ್ತದೆ? ನಾನು ಹೇಗೆ ಅಂತ ನಾವು ಹೇಳಲಿಕ್ಕಿಲ್ಲ. ನಮ್ಮ ಕ್ಷೇತ್ರದ ಶಾಸಕರು ಎಲ್ಲ ಗ್ರಾಮಕ್ಕೆ 10-12 ಕೋಟಿ ರೂಪಾಯಿ ಅವರು ನಮ್ಮ ಸರ್ಕಾರ ಕೊಟ್ಟಿದ್ದಾರೆ. ಈಗ ನಮ್ಮ ಸರ್ಕಾರ ಇಲ್ಲ, ಸರ್ಕಾರ ಇಲಾಖೆಯಲ್ಲಿ 10-20 ಲಕ್ಷ ಕೊಟ್ಟಿದ್ದಾರೆ. ಅದು ಸಹ ನಮಗೆ 1 ಕೋಟಿ ಲೆವೆಲ್ಗೆ ಸಮ ಅಂತ ನಾವು ಅನ್ಕೊಳ್ಳೋದು ಅಷ್ಟೇ. ಖಂಡಿತವಾಗಿ ಸರ್, ಖಂಡಿತವಾಗಿ ಉತ್ತಮವಾದ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಉಪಹಾರದ ವ್ಯವಸ್ಥೆ ಕೂಡ ಆಗ್ತಾ ಇದೆ, ನೋಡ್ತಾ ಇರಬಹುದು ನೀವು. ಉಪಹಾರದ ವ್ಯವಸ್ಥೆ ಕೂಡ ಆಗ್ತಾ ಇದೆ ನೋಡಿ. ಉಪಹಾರದ ವ್ಯವಸ್ಥೆ ಕೂಡ ಬಂದಿರುವಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಉಪಹಾರದ ವ್ಯವಸ್ಥೆ ಕೂಡ ಇದೆ. ಹಾಗೆ ಮಾಜಿ ಪಂಚಾಯತ್ ಅಧ್ಯಕ್ಷೆ ಆಗಿರುವಂತಹ ಸುಜಿತಕ್ಕ ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ. ಈ ಒಂದು ಖುಷಿಯ ವಿಚಾರ. ಯಾಕೆಂತ ಹೇಳಿದ್ರೆ ಘನ ವಾಹನಗಳು ಆಗಲಿ ಯಾವುದೇ ಪಾದಚಾರಿಗಳಿಗೂ ಕೂಡ ನಡೆದಾಡಲು ಬಹಳ ಒಂದು ಕಷ್ಟಕರವಾಗಿದ್ದು, ಇದಕ್ಕೆ ನಮ್ಮ ಸನ್ಮಾನ್ಯ ಶಾಸಕರು ಇದಕ್ಕೆ ಒಳ್ಳೆಯ ರೀತಿಯ ಒಂದು ಸ್ಪಂದಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ? ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ನಾವು ಇವತ್ತು ಇದ್ದೇವೆ. ಇವತ್ತು ಖುಷಿಯ ವಿಷಯ ಅಂದರೆ ಇವತ್ತು ಶಾಸಕರ ಅನುದಾನದಿಂದ 40 ಲಕ್ಷ ರೂಪಾಯಿ ಅನುದಾನ ಸಿಕ್ಕಿದೆ. ಇದು ಸರಿಸುಮಾರು ಹೇಮಾಜೆ ಮತ್ತು ಅನಂತಾಡಿ ಕರಿಂಕ ಆ ಸ್ಥಳದಿಂದ ಹಾದು ಹೋಗುವಂತ ಒಂದು ಜನಸಂಪರ್ಕ ಕೂಡ ಇದು ಆಗಿದೆ, ರಸ್ತೆ ಕೂಡ ಆಗಿದೆ. ಇದರಿಂದಾಗಿ ಜನರಿಗೆ ತುಂಬಾ ಉಪಯೋಗ ಆಗುತ್ತದೆ. ವರ್ಷಕ್ಕೆ ಈ ಒಂದು ಸಾನ್ನಿಧ್ಯದಲ್ಲಿ ವಿಶೇಷವಾದ ಪೂಜೆಗಳು ನಡೆದ ಕಾರಣದಿಂದ ಜನರಿಗೆ ಪುತ್ತೂರಿನಿಂದ ಬರುವಂತ ಆ ಕಡೆಯಿಂದ ಬರುವಂತಹ ಜನರಿಗೆ ಒಂದಷ್ಟು ವಿಸ್ತೀರ್ಣದ ಕಡಿತ ಕೂಡ ಆಗಬಹುದು. ಒಂದು ಜನರಿಗೆ ಒಂದು ಉತ್ತಮವಾದ ಸಂಪರ್ಕ ರಸ್ತೆ ಕೂಡ ಆಗಿದೆ. ಇದನ್ನು ಇಲ್ಲಿನ ನಾಗರಿಕರ ಬೇಡಿಕೆಯಂತೆ ಇವತ್ತು ಶಾಸಕರ ಇದರಿಂದ ಉದ್ದದ ಪೂಜೆ ನಡೆದಿದೆ. ಆದಷ್ಟು ಬೇಗ ರಸ್ತೆ ಒಂದು ಧನ್ಯವಾದಗಳು. ಹಾಗೆ ಇನ್ನೊಂದು ಅಡ್ಡ ರಸ್ತೆಯ ಒಂದು ಭೂಮಿ ಪೂಜೆ ಆಗಲಿಕ್ಕಿದೆ. ನೇರ ಪ್ರಸಾರ ನಾವು ಕಟ್ ಮಾಡಿದ್ರೆ ಮತ್ತೆ ತುಂಬ ಸಮಸ್ಯೆ ಆಗ್ತದೆ. ಅದಕ್ಕೆ ನೋಡ್ತಿರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ, ನಾಗರಿಕ ಬಂಧುಗಳೇ, ಹೆಚ್ಚಾಗಿ ಅನಂತಾಡಿ ಮತ್ತು ನೆಟ್ಲಮುನ್ನೂರು 2 ಗ್ರಾಮದಲ್ಲಿರುವಂತಹ ನಾಗರಿಕ ಬಂಧುಗಳು ಇದನ್ನು ನೋಡಲೇಬೇಕಾದಂಥ ವಿಷಯ ಇದು. ಆದ್ದರಿಂದ ಆದಷ್ಟು ಈ ಒಂದು ನೆಟ್ಲಮುನ್ನೂರು ಮತ್ತು ಅನಂತಾಡಿ ಗ್ರಾಮದಲ್ಲಿರುವಂತಹ ನಾಗರಿಕ ಬಂಧುಗಳ ಒಂದು ಪರಿಸರದಲ್ಲಿರುವಂತಹ ಕಾಗ್ನಿಟೀಕರಣ ಆಗುತ್ತಿರುವುದು. ಸನ್ಮಾನ್ಯ ಶಾಸಕರು ಇನ್ನೊಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ, ನೋಡ್ತಾ ಇದ್ದೀರಾ. ನಾವು ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಪೇಜ್ ಫಾಲೋ ಮಾಡಿ ನನಗೆ ಕೈ ಜೋಡಿಸಿ ಅಂತ ಹೇಳೋಕೆ ಇಚ್ಛಿಸ್ತೇನೆ. ನೋಡಿ, ಇಲ್ಲಿ ಈಗ ಒಂದು ಗುದ್ದಲಿ ಪೂಜೆ ನೆರವೇರಲಿಕ್ಕೆ ಇದೆ. ಈ ಒಂದು ಭೂಮಿ ಪೂಜೆ ಕೂಡ ಆಗಲಿಕ್ಕಿದೆ. ನೋಡ್ತಿರೋ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನೇನು ಕೆಲವೇ ನಿಮಿಷದಲ್ಲಿ ಇಲ್ಲಿ ಭೂಮಿ ಪೂಜೆ ನೆರವೇರಲಿಕ್ಕಿದೆ. ನೋಡ್ತಾ ಇರ್ಬೋದು, ಇದುವೇ ರಸ್ತೆ, ಸಂಪೂರ್ಣವಾಗಿ ಹದಗೆಟ್ಟಿರುವಂಥ ರಸ್ತೆ ನೀವು ನೋಡ್ತಾ ಇರ್ಬೋದು. ಈ ರಸ್ತೆ ಕೂಡ ಸಾಧಾರಣವಾಗಿ 5 ಲಕ್ಷ ವೆಚ್ಚದಲ್ಲಿ ಆಗುತ್ತಿರುವಂತಹ ಒಂದು ಅಭಿವೃದ್ಧಿ. ಸನ್ಮಾನ್ಯ ಬಂಟ್ವಾಳದ ಶಾಸಕರಾಗಿರುವಂತಹ ರಾಜಸನ್ನ 7 ಲಕ್ಷ ವೆಚ್ಚದಲ್ಲಿ ಆಗುತ್ತಿರುವಂತಹ ಈ ಒಂದು ರಸ್ತೆ ನೋಡಿ, ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ರಸ್ತೆ. ಇಲ್ಲಿ ಸ್ಕೂಲ್ ಬಸ್ ಬರ್ತದೆ, ಪಾದಾಚಾರಿಗಳಿಗೆ ಎಲ್ಲರಿಗೂ ನಡೆದಾಡಿಕೊಂಡು ಹೋಗಲು ಬಹಳ ಒಂದು ಸಮಸ್ಯೆ ಆಗಿರುವುದು. ಇದಕ್ಕೆ ತಕ್ಷಣ ಸ್ಪಂದಿಸಿರುವಂತವರು ನಮ್ಮ ಮಾನ್ಯ ಶಾಸಕರಾಗಿರುವಂತಹ ಬಂಟ್ವಾಳ ಶಾಸಕರಾಗಿರುವಂತಹ ರಾಜೇಶ್ ನಾಯ್ಕ ಉಲಿಪಾಡಿ ಗುತ್ತು ರಾಜಸನ್ನ. ನೋಡಿ, ಈಗ ಕೆಲವೇ ನಿಮಿಷದಲ್ಲಿ ಈಗ ಭೂಮಿ ಪೂಜೆ ನೆರವೇರಲಿಕ್ಕಿದೆ. ಉಲ್ಲಾಲ್ ತೆಪ್ಪಲಿನೊಂದು ಸ್ಥಳಸ್ಥಾನಿದ ಮಾತ ದೈವದೇವರಲ್ಲಿನೊಂದು ನಮೈನಿಯೊಂಜಿ ನಮ್ಮ ಶಾಸಕರ ನೇತೃತ್ವಡ್ ಬೇತೆ ಬೇತೆ ಪಕ್ಷದ ನಮ್ಮ ಬೇತೆ ಬೇತೆ ತಪ್ಪಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಮ್ಮುಖಡ್ ಇವನೊಂಜಿ
ರಸ್ತೆಯನ್ನು ಗುದ್ದಲಿ ಪೂಜೆ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ನಮ್ಮ ಮುಂದಡಿದಿದ್ದ ಎಂತ ವಿಷಯದಾದ ಪಂಡ ಕರಿಂಕಡ್ ಅನಂತಾರಿ ಗ್ರಾಮಕ್ಕೆ ಸೇರಿನ 20 ಲಕ್ಷ ನೆನಪಿಪಡು ಮಾತ್ರ ನೆಟ್ಲಮುಟ್ನೂರು ಸೇರಿನ 20 ಲಕ್ಷ ಸೇರಿಸದೆ ಕರಿಂಕಡ್ ಒಂಜಿ ಉದ್ದದ ರಸ್ತೆ ಅದೇ ಹೇಮಾಜಿ ಮುಟ್ಟಪ್ಪ ಪ್ರಜೆ ರಸ್ತೆಗೆ ಒಂಜಿ ಶಾಸಕರು 40 ಲಕ್ಷ ರೂಪಾಯಿ ಇದ್ದೇವೆ. ಆ ರಸ್ತೆ ದೀನದ ನಡುಟು ನಮ್ಮ ಮಂಡಲದ ಕಾರ್ಯದರ್ಶಿಗಳು ನೆಟ್ಲಮುಡೂರು ಗ್ರಾಮದ ಧನಂಜಯರು ಅಶೋಕರು ಅದು ಗೊತ್ತಾಡುದು ಮುಲ್ಪ ಜನಕ್ಲೇ ಗೊತ್ತಾಡು ಅಶೋಕರು ಐದು ಬಕ್ಕ ನಮ್ಮ ಮಾತ ಪಕ್ಷದ ಕಾರ್ಯಕರ್ತರು ಪೂರೆಲ್ಲ ಶಾಸಕರು ನಡೆಬಹುದು ಐನ ಒಟ್ಟಿಗೆ ನೆಕ್ಕೊಂಜಿ 5 ಲಕ್ಷ ರೂಪಾಯಿ 10 ಲಕ್ಷಕ್ಕಿಂತ ಅವ ಬಕ್ಕೊಂಜಿ ನಡುಟೋಡಿಸಂಬೆ ನೇ ನಮ್ಮ ಅಭಿವೃದ್ಧಿ ಅಧಿಕಾರಿ ರಾಜೇಶ್ ನಾಯ್ಕರು ಅರಣ ಮುಖಸ್ಥಿತಿ ಮನ್ಪಡತ್ತೆ ಅರ ಸಮ್ಮುಖ ಇಜ್ಜಿಲ್ಲ ಬಂತೆ ನೆಕ್ 10 ಲಕ್ಷ ರೂಪಾಯಿ ದೀತೇರಿ ಸರ್ಕಾರ ಚೇಂಜ್ ಆಗಿ ನೀಡ್ದಾತು ಕರ್ನಾಟಕದ ಸರ್ಕಾರ ಚೇಂಜ್ ಆಗಿದೆ ಆ ಕಾರ್ಯಕ್ರಮ ಅರ್ಧಕ್ಕೆ ಉಂಟು ನಿಕ್ಲೆ ಮಾತ್ರ ಗೊತ್ತಿಪ್ಪಡಿ ಇದಿನ 10 ಲಕ್ಷ ರೂಪಾಯಿ ರೋಡ್ ಅಡೆಮುಡ ಪೋಡಿದ್ರೆ ಕುಡಾಮ್ ನಮ್ಮ ಮೂರನೇ ಶಾಸಕರ ನಡೆ ಪೋಡ್ ನಿಜಾಂಡು ಆಂಡ ಇತ್ತೆ ಇವೊಂಜಿ ಒಂದು ಕರಿಂಕದ ಇತ್ತೆ ನಮ್ಮ ಗುದ್ದಲಿ ಪೂಜೆ ಮಂತ್ ಬತ್ತ 40 ಲಕ್ಷದ ಐನ ಒಟ್ಟಿಗೆ ಐನವೇ ಟೆಂಡರ್ ದೆತ್ತೊಂದಂಚಿನ ಕಾಂಟ್ರಾಕ್ಟ್ ದೆತ್ತೊಂದಂಚಿನ ಎಗ್ಡೆ ಅನಿಲ್ ಹೆಗ್ಡೇರ್ನ ಮೂಲಕ ಅರ್ನಲೊಂಜಿ ಅರೆಗಳೊಂಜಿ ದೇವರು ಎಡ್ಡೆ ಮನ್ಪೊಡು ಆರಡೊಂಜಿ ಶಾಸಕರು ನಮ್ಮ ಮತ್ತೆ ಪಂತ ನಂಬರ್ಲ ಮಂತ್ರಿ ಶಾಸಕರು ಬಣ್ಣ ಹಿಡ್ದಾದ ಅನಿಲ್ ಹೆಗ್ಡೆ ಒತ್ತೊಂದೇರು 5 ಲಕ್ಷ ರೂಪಾಯಿದ ಒಂಜಿ 7 ಲಕ್ಷ ರೂಪಾಯಿ ಈಗ ರೋಡ್ ಪಾಡ್ರೆ ಗೊತ್ತೊಂದೇರು ಅಂಚದ ಅಡ್ವಾನ್ಸ್ ಆದ ನೀನ್ ಮಂತೊಂದಿಲ್ಲೇರು ಅಂಚ ಈ ಒಂಜಿ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಅನ್ನ ಬೇತೆ ಕೆಲಸ ಕಾರ್ಯ ನಡೆಸಿದ ಅವರಿಗೆ ಮಾತೇನ ಪರವಾದ ಸ್ವಾಗತ. ಅಂಜನೆ ಸೊಸೈಟಿ ಅಧ್ಯಕ್ಷರು ಮಾಣಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ತಪ್ಪಂಡು ಮಂಡಲದ ಅಧ್ಯಕ್ಷರು ಅವಂಗೆ ತೋಜಿಜಿ ಮಂಡಲದ ಅಧ್ಯಕ್ಷರು ಚೆನ್ನಪ್ಪಕೋಟೆಯನ್ನು ಬೈದೇರು ನಮ್ಮ ಈ ಭಾಗದ ದುಂಬದ ಜಿಲ್ಲಾ ಪಂಚಾಯತ್ ಮೆಂಬರ್ಲಂದು ತಾಲೂಕ್ ಪಂಚಾಯತ್ ಓಟುಗಳು ಅಂತಿದ್ದೇವೆ ಅಭಿವೃದ್ಧಿದ ಒಂಜಿ ನೆಟ್ಟೆ ತಳಮಟ್ಟಡು ಆರ್ಲ ಮುಲ್ಪ ಕಾರ್ಯಕರ್ತರು ಬಾರಿ ಪರಿಚಯದ ಆರ್ನೊಲ್ಲೇರು ಅರೆಗಳ ಮಾತಿನ ಪರ ಸ್ವಾಗತ. ಸುಜಾತ ಕೊಳ್ಳೇರಿ ಅನಂತಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅರೆಗಳ ಸ್ವಾಗತ. ಸಕಿಲಕ್ಕ ಸೊಸೈಟಿ ನಿರ್ದೇಶಕರು ಗೋಪಾಲಣ್ಣ ಒಳ್ಳೆಯರು ದಲಿತ ಮೋರ್ಚಾದಲ್ಲ ಬಕ್ಕ ಮಂಡಲ ಕಾರ್ಯದರ್ಶಿಲ ಸೊಸೈಟಿದ ಅಧ್ಯಕ್ಷರು ಪುಷ್ಪರಾಜ್ ಚೌಟ್ರು ಒಳ್ಳೆಯರು ಜಿಲ್ಲೆದ ಕಾರ್ಯದರ್ಶಿಗಳು ದಿನೇಶ್ ರಾಮಚೂರು ಒಳ್ಳೆಯರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮಂಡಲ ಉಪಾಧ್ಯಕ್ಷರು ಗೀತಾ ಕೊಳ್ಳೇರು ಅರೆಗಳ ಸ್ವಾಗತ. ಬಕ್ಕ ಸೊಸೈಟಿದ ಉಪಾಧ್ಯಕ್ಷ ಸಂಜಪ್ಪ ಗೌಡ್ರು ಉಳ್ಳೇರು ಅಲ್ಪ ಮಾತ್ರ ಮನ್ಪರಾಜಿ ದಾಯ ಬಂಡ ಶಾಸಕರು ನೆರವೇರು ಬಂದ ಮಾತ್ರ ಸ್ವಾಗತ ಪಣ ಇರ್ಬಾರ್ದು ಬಕ್ಕ ಉಳ್ಳೇರು ಎಂಕಲ್ಲ ಅನಂತಾರಿ ಗ್ರಾಮದ ಬಿಜೆಪಿ ಅಧ್ಯಕ್ಷರು ಯಾರೆಲ್ಲ ಜ್ಯೋತಿ ಹಾಕೊಳ್ಳೇರು ನಮ್ಮ ಪಕ್ಷದ ಸಭೆ ಮಂಟರಿಗೆ ಸಹಕಾರ ಕೊಡ್ತಾರೆ. ಶರತ್ ಕುಮಾರ್ ರೈಕಲ್ ಉಳ್ಳೇರು ಧನಂಜಯ ಉಳ್ಳೇರು ಬಂಡೆ ಊರೇರೆಗಳ ಕೆಲವಗಳ ಪದರ್ಗಲ ಸ್ವಾಗತ ಮತ್ತು ಜವಣಿ ಬೈದರು ಮಾತುಗಳ ಸ್ವಾಗತ. ಕೇಶವಣ್ಣ ಕಾರ್ಯದರ್ಶಿಗಳು ಬಕ್ಕ ವಿಶೇಷವಾದ ಈ ಒಂಜಿ ರೋಡ್ಗು ಒಂಜಿ ಊಟ್ಲೆ ಒಂಜಿ ಸ್ಪಂದನೆ ಮಂತ್ರಿನಾರು ಅಣ್ಣಿಲೆಗ್ದಲ್ಲಿ ಅರೆಗಳ ಸ್ವಾಗತ. ಅಜ್ಜ ಈ ಒಂಜಿ ರೋಡ್ ಆನಾಗ ಒವೇ ರೀತಿದ ಕೆಲವು ಅಲ್ಪ ಪೈಪ್ ಕಟ್ಟಾವು ಗೊತ್ತಿಪ್ಪಾಡು ಅಪ್ಪ ಲಡೆ ಮಂತಾರೆ ಬರೋ ಚಿಂಬೇರಡ ಎಂಕೆಲ್ಲ ಬರ್ಪ ಪೈಪ್ ಕಟ್ಟಾವು ಬೇರೆ ಸಮಸ್ಯೆ ರೋಡ್ ಬಂದೇ ಇರಲ್ಲ ಅವು ನಿಕ್ಲ ಪೂರಗಳು ಸಹಕಾರ ಇಪ್ಪಾಡು. ಅಜ್ಜ ಈ ಬಕ್ಕೊಂಜಿ ಲಾಸ್ಟ್ ಗೋಜಿ ಮನೆ ಕೊನೆಯ ಮಾತಂದು ಈ ಅನಂತಾರಿ ಗ್ರಾಮಗ್ ನೆಟ್ಲಮುಡೂರು ಗ್ರಾಮಗ್ ಮುಂಜಾನೆ ಗಚ್ಚಿಗೆ 11 ಕೋಟಿ ಚಿಲ್ಲರೆ ಕಾಸನ್ನು ನಮ್ಮ ಬಿಜೆಪಿ ಸರ್ಕಾರ ಇಪ್ಪುನಾಗ ಅಂಜೇ ಶಾಸಕರು ಮಾಡ್ದೇರಿ ಅಯ್ಯ ಮುಂದುವರಿದ ಭಾಗ ಇತ್ತ ವಿರೋಧ ಪಕ್ಷ ಇತ್ತಿಲ್ಲ ಅದು ಪ್ರಬಲೇನೆ ವಿರೋಧ ಪಕ್ಷ ಇತ್ತಿಲ್ಲ ಅದಕ್ಕೆ ಅಲ್ಪಂಜಿ ಉಂಡು ಅದಕ್ಕೆ ನಮ್ಮ ಯಾರಿಗೆ ಬರ್ಲಿಕ್ಕೆ ಮಾತು ದೈವ ದೇವರ ನನ್ನ ಆರೋಗ್ಯ ಆಯುಷ್ಯ ಇಚ್ಚಿನ ಅಭಿವೃದ್ಧಿ ಕಾರ್ಯ ಮನ್ಪುಣಂಚಿನ ಅರೆಗೊಂದು ಮನಸ್ಸನ್ನು ಕರಡು ಕಾರ್ಯಕರ್ತ ಮತ ಬಣ್ಣಗೊಂಜಿ ಆವು ಮಾರೆ ಮನ್ಪು ಕರಡು ಬಂದು ಅಂತೇವೆ. ಧನ್ಯವಾದ. ಅಲಂಕಾರದಲ್ಲಿ ಸುರುಕಾಗ್ಲಿ Thank you.
ಎಂಚಾಂಡಿ ಈ ರಸ್ತೆ ಒಂಜಿ ಅಭಿವೃದ್ಧಿ ಆತನು ರಸ್ತೆ ಒಂಜಿ ಅಭಿವೃದ್ಧಿ ಆತನು ನಮ್ಮ ಮಂಚಿ ಬರ್ಪಣ ಓಕೆ ಓಕೆ ತೂಲೆ ಒಂದು ಪೂರ ಇಂಚಿನ ನಾಗರಿಕ ಬಂದರು ಬಾರಿ ಆತ ಹೊಂಡಮಯವಾಯಿನ ಅಂಚಿನ ಈ ಒಂದು ರಸ್ತೆ ಇನಿ ಎಡ್ಡ ರೀತಿಯ ಒಂಜಿ ಕಾಂಕ್ರೀಟೀಕರಣ ಆತನೆ ಬಂಟ್ವಾಳ ತಾಲೂಕಿನಲ್ಲಿರುವಂತಹ ಅಣಂತಾಡಿ ಮತ್ತು ನೆಟ್ಲಮಣ್ಣೂರು ಗ್ರಾಮದ ಸಾಧಾರಣವಾಗಿ ನೀವು ಮಂಗಳೂರು ಪುತ್ತೂರು ಆಚೆ ಬರುವಾಗ ಮಾಣಿಯಿಂದ 1.5 ಕಿಲೋಮೀಟರ್ ಬಲಕ್ಕೆ ತಿರುಗಿದಾಗ ಕೊಡಜೆ ಎಂಬ ಏರಿಯಾ ಸಿಗುತ್ತದೆ. ಇದರಿಂದ ಕೊಡಜೆಯಿಂದ ಸೀದಾ ವಿಟ್ಲಕ್ಕೆ ತಲುಪಿ ವಿಟ್ಲದಿಂದ ಕಾಸರಗೋಡು ಹೋಗುವಂಥ ಈ ಒಂದು ಮುಖ್ಯ ರಸ್ತೆಯಲ್ಲಿ ಇರುವಂತಹ ಅಡ್ಡ ರಸ್ತೆಯನ್ನು ಇವತ್ತು ಕಾಂಕ್ರೀಟೀಕರಣಕ್ಕೆ ಇದು ಗುದ್ದಲಿ ಪೂಜೆ ಮಾಡಿರುವುದು. ಓಕೆ ಈಗ ನೀವು 7ನೇ ಅಡ್ಡ ರಸ್ತೆ ಈ ಒಂದು ಒಳ ರಸ್ತೆ ಸಾಧಾರಣ 7 ಲಕ್ಷ ವೆಚ್ಚದಲ್ಲಿ ಆಗಿರುವಂತಹ ಈ ಒಂದು ರಸ್ತೆಯ ಬಗ್ಗೆ ಈಗ ನೀವು ಮಾತನಾಡಬೇಕು. ಈ ರಸ್ತೆಯ ಬಗ್ಗೆ ಸಾಧಾರಣವಾಗಿ ಬಸ್ಗಳಿಗೆ ಆಗಿರ್ಬೋದು, ಪಾದಚಾರಿಗಳಿಗೆ ಆಗಿರ್ಬೋದು, ನಡೆದುಕೊಂಡು ಹೋಗುವಂತ ಎಲ್ಲ ಒಂದು ನಾಗರಿಕ ಬಂಧುಗಳಿಗೆ ಬಹಳವಾಗಿ ಕಷ್ಟಕರವಾಗಿದ್ದು ಇದಕ್ಕೆ ತಕ್ಷಣ ಸ್ಪಂದಿಸಿರುವಂಥ ಸಾಧಾರಣವಾಗಿ ಈ ಒಂದು ರಸ್ತೆಯಲ್ಲಿಯೂ ಕಡಿಮೆ ಆದರೂ ಒಂದು 70-80ಕ್ಕಿಂತಲೂ ಹೆಚ್ಚು ಮನೆಗಳಿದ್ದು ಅವರಿಗೆ ನಿರಂತರವಾಗಿ ಬಹಳ ಸಮಸ್ಯೆ ಕಾಡುತ್ತಿತ್ತು. ಇದು ಹಲವಾರು ವರ್ಷಗಳ ಹಿಂದೆ ಆಗಿರುವಂತಹ ಡಾಮರೀಕರಣ ಎಲ್ಲಾ ರೀತಿಯಲ್ಲಿಯೂ ಹದಗೆಟ್ಟಿದ್ದು, ಎಲ್ಲಾ ರೀತಿಯ ಹೊಂಡಮಯವಾಗಿದ್ದು ಸಾಧಾರಣವಾಗಿ ಈ ವರ್ಷ ಇದು ಆಗದಿದ್ದರೆ ಬರುವ ವರ್ಷದಲ್ಲಿ ರಸ್ತೆ ಇರುವುದೆಂಬ ಯಾವುದೇ ನಂಬಿಕೆ ಇಲ್ಲ, ಆಗುದಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಯನ್ನು ಇಲ್ಲಿ ಇದು ಅಣಂತಾಡಿ ಮತ್ತು ನೆಟ್ಲಮಣ್ಣೂರು ಗ್ರಾಮವನ್ನು ಸಂಪರ್ಕಿಸುವ ಒಂದು ಪ್ರಮುಖ ರಸ್ತೆ ಅಣಂತಾಡಿ ಮತ್ತು ನೆಟ್ಲಮಣ್ಣೂರು ಗ್ರಾಮವನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆ. ಇಲ್ಲಿ ನಿಮಗೆ ಹತ್ತಿರದ ಕಾಣುವ ರಾಜರಸ್ತೆ ಅಂದ್ರೆ ಇದು ಮಾಣಿಯಿಂದ ಕೇರಳವರೆಗೆ ಹೋಗುವ ರಸ್ತೆ. ಅದರ ಪಕ್ಕದಲ್ಲಿರುವ ಈ 7ನೇ ಅಡ್ಡ ರಸ್ತೆ ಇದು ಇನ್ನು ಬಹಳ ವರ್ಷದ ಹಿಂದೆ ಒಮ್ಮೆ ಆಗಿತ್ತು. ಅದು ಅದರ ಬಗ್ಗೆ ಯಾವುದೇ ಜನನಾಯಕರು ಸ್ಪಂದನೆ ಮಾಡದೇ ಇರುವುದರಿಂದ ಅಥವಾ ಇಲ್ಲಿ ಆಯ್ಕೆಯಾದವರು ಇದರ ಬಗ್ಗೆ ಕಣ್ಣೆತ್ತಿಕೊಂಡು ನೋಡದೇ ಇರುವುದರಿಂದ ರಾಜೇಶ್ ನಾಯಕರ ಮೂಲಕ ಈಗಿನ ಬಂಟ್ವಾಳ ರಾಜೇಶ್ ಮೂಲಕ ನಮ್ಮ ಗೀತಕ್ಕನವರು ಸುಜಿತಗಿರಿ ಮಂಡಲ ಅಧ್ಯಕ್ಷರು ಆಗಿದ್ದರು, ಶಿವನಂದರು ಇದ್ದಾರೆ, ಇಲ್ಲಿ SC ಮೋರ್ಚಾದವರು ಇದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ಬೂತ್ ಅಧ್ಯಕ್ಷರು. ಇಲ್ಲಿ ಯಾಕೆ ನಾನು ಎಲ್ಲರಿಗೂ ಈ ಒಂದು ರಸ್ತೆ ಬೇಕಂತ ಆಗಿತ್ತು, ಎಲ್ಲರಿಗೂ ಈ ರಸ್ತೆ ಅದಕ್ಕೆ ಈಗ ನಮ್ಮ ಶಾಸಕರು 7 ಲಕ್ಷ ರೂಪಾಯಿಗಳನ್ನು ಕೂಡಲೇ ಕಾರ್ಯಕರ್ತರು ಕೇಳಿದ ಕೂಡಲೇ 7 ಲಕ್ಷ ರೂಪಾಯಿಗಳನ್ನು ಇಲ್ಲಿಗೆ ಅನುದಾನವಾಗಿ ಇಟ್ಟಿದ್ದಾರೆ. ಹಾಗೆ ಈಗ ಈ ರಸ್ತೆ ಇಲ್ಲಿಂದ ಮುಂದೆ ಅಲ್ಲಿ ಉರ್ತಿರಕ್ಕೆ ಎಂಡ್ ಆಗ್ತದೆ. ಜನರಿಗೆ ಬಹಳ ಖುಷಿಯಾಗಿದೆ, ನಮಗಂತೂ ಬಹಳ ಖುಷಿಯಾಗಿದೆ. ಧನ್ಯವಾದ. ಖಂಡಿತವಾಗಿ ಒಳ್ಳೆ ಅಭಿಪ್ರಾಯ, ಒಳ್ಳೆ ಒಂದು ಸಾಯಿ ಮೆಲೋಡೀಸ್ ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದೆ ಎಂದು ನಮ್ಮ ಸುಜಾತಕ್ಕನವರು, ಗೀತಕ್ಕನವರು, ಸಕಿಲಕ್ಕನವರು ಎಲ್ಲ ಹೇಳ್ತಿದ್ರು. ಶಿವರಾಮ್ ಶೆಟ್ಟರ್ ಅಂತ ಸಾಯಿ ಮೆಲೋಡೀಸ್ ಈಗ ಹಿಂದಿನ ಅಂತಿಲ್ಲ, ಅದು ಸಾಮಾಜಿಕ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ. ನಿಮಗೆ ಎಲ್ಲ ದೈವ ದೇವರು ನಿಮಗೆ ಒಳ್ಳೆದು. ಹೀಗೆ ಹಿಂದೂ ಧರ್ಮವನ್ನು ಮತ್ತೆ ಸನಾತನ ಧರ್ಮವನ್ನು ಮತ್ತೆ ಈ ಅಭಿವೃದ್ಧಿಯನ್ನು ಹಿಂದುತ್ವದ ಅಭಿವೃದ್ಧಿಯೊಂದಿಗೆ ನೀವು ಇನ್ನೂ ಕೂಡ ಜಾಸ್ತಿ ಇದಾಗಬೇಕು. ನಿಮಗೆ ಎಲ್ಲರ ಸಹಕಾರ ಬೆಂಬಲ ಸಿಗಲಿ ಎಂದು ನಮ್ಗೆ ಖಂಡಿತವಾಗಿ. ನಾವು ಸರ್ವಧರ್ಮ ಪ್ರೇಮಿಗಳು ಸರ್, ನಮಗೆ ಎಲ್ಲರೂ ಬೇಕು ಸರ್ವಧರ್ಮ ಪ್ರೇಮಿಗಳು. ನಾವು ಕಲೆಗೆ ಆರಾಧಿಸುವಂತವರು ಎಲ್ಲ ಸರ್ವಧರ್ಮ ಪ್ರೇಮಿಗಳಿಂದ ಎಲ್ಲರ ಒಂದಿಗೂ ಇಂಥ ಸಾಮಾಜಿಕ ಚಟುವಟಿಕೆಗಳನ್ನು ಬಿತ್ತರಿಸುವಂತ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಧನ್ಯವಾದ 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 ಅಣ್ಣ ನಮಸ್ಕಾರ. ಬಾರಿ ಕುಸಿತ ವಿಚಾರ ದಾಯ್ತ ಪಂಡ ಈ ಒಂಜಿ ರಸ್ತೆ ಸಾಧಾರಣವಾದ ಎನ್ಪಾರ್ದು ಮಿತ್ ಒಂಜಿ ನಾಗರಿಕ ಬಂಧುರುಳ್ಳೇರು ದಾಯ ಪಂಡ ಬಾರಿ 10 ವರ್ಷಕ್ಕೂ ದುಂಬಾಯಿನಂಚಿನ ಡಾಮರೀಕರಣ ಸಂಪೂರ್ಣವಾದ ಹದಗೆಟ್ಟದ್ದು ಆಣನೆಕ್ ಮಾತೆರನೆಲ್ಲ ಮನವಿಗೆ ತಕ್ಷಣ ಸ್ಪಂದಿಸಿನಂಚಿನಂಚ ನಮ್ಮ ರಾಜೇಶ್ ನಾಯಕ್ ಮಾನ್ಯ ಶಾಸಕರು ಬಂಟ್ವಾಳದ ಕ್ಷೇತ್ರ 6 ಇತ್ತೆ ಗುದ್ದಲಿ ಪೂಜೆ ಬಂತೀರಿ. ಏತು ಖುಷಿ ಅವನುಂಡು, ಏತು ಸಂತೋಷ ಅವನುಂಡು. ಮಸ್ತ್ ಖುಷಿ ಆದ ದುಂಬುಲ ಮಸ್ತ್ ಬೇಲೆ ಆತಂಗೆ 2 ಲಕ್ಷದ ಬೇಲೆ ಮಲ್ತೇರಿ ಇತ್ತೆ ಊರಿನ ಬೇಲೆ ಇತ್ತೆ ಗುದ್ದಲಿ ಪೂಜೆ ಆತಂಗೆ ನಾನು ಮುಂದೆ ಇರೋದು ಪುನಃ ಕೆಲಸ ಆಗ್ತೀನಿ. ಖಂಡಿತ ದಯಪಂಡ ನಮ್ಮ ಖಾಲಿ ಗುದ್ದಲಿ ಪೂಜೆ ಬಂತದ್ದು ಖಾಲಿ ಅಂಚನೆ ಹೋಗ್ನದು ದಯಪಂಡ ನೆಟ್ಟದ ನಾಗರಿಕ ಬಂಧುಲೇಡ ಒಂಜಾತ ಅಕ್ಲಿಗ ವಿಮರ್ಶಿತವಾದ ನಮ್ಮ ಪಾತ್ರ ಪಯರ್ನ ಎಂಚ ವಾ ರೀತಿ ಒಂಜಿ ಡಾಮರೀಕರಣ ನೆಕ್ಸ್ಟ್ ದುಂಬುಗುಲ ಒಂಜಿ ಎಡ್ಡೆಂತ್ರ ಒಂಜಿ ಕೆಲಸ ಕಾರ್ಯ ವಾ ರೀತಿ ಆ ಒಂದು ಪನ್ಪಡೆ ನಮ್ಮ ಜನಸಾಮಾನ್ಯರ ಒಂಜಿ ಪಾತ್ರ ಪಯರ್ನ ಐತ ಬಗ್ಗೆ ಅಕಲ ಒಂಜಿ ಅನಿಸಿಕೆಯನ್ನು ಪಂಡನ ಅವು ದುಂಬುಗು ಒಂಜಿ ಪ್ಲಸ್ ಓಕೆ ಅಂಜನೆ ಉಪಹಾರದ ವ್ಯವಸ್ಥೆ ಎಲ್ಲ ಬಂದಿದೆ ತೋಂದಿಪ್ಪಾರೆ. ಓಕೆ ಎಂಚಾನುಂಡು ಊರದ ರಸ್ತೆದ ಅಭಿವೃದ್ಧಿದ ಬಗ್ಗೆ ಜವಣಿಯರ್ಪುರ ಪಾತ್ರ
ಪಾತ್ರണ്ട ಖುಷಿ ಎಂಜಾದನು ಖುಷಿ ಈ ರೋಡ್ದ ಬಗ್ಗೆ ದಯಪಂಡ ನಿಕ್ಲೆಗೆ ಆಡ ಎಂಡಿಗೆ ಪೋಪಣಂಚಿನ ಪ್ರಯತ್ನ ಮಂದೊಂದಿಲ್ಲ ನಾವು ಮಾಡ್ತಿರಲ್ಲ ಈ ರೋಡ್ ಆವುಡು ಹಿಂಗೆ ಕೂಡ ಆನೈತೆ ಆಪು ನಾಡದ ಖುಷಿ ಅಂದರೆ ದಯಪಂಡ ಮಸ್ತ್ ಇಲ್ಲುಂಡು ಒಂಜಿ ರಡ್ಡಿ ಇಲ್ಲ ಮಾತಿರಲ್ಲ ಈ ವಿಷಯ ಖಂಡಿತ ಓಕೆ ಮಾತೇರಲ್ಲ ಅಭಿಪ್ರಾಯ ಪಟ್ಟೊಂದು ಬತ್ತಾ ಓಕೆ ಮಾತೇರಲ್ಲ ಅಭಿಪ್ರಾಯ ಪಟ್ಟೊಂದು ಬರ್ತದ ಓಕೆ ಹಾಂ ಓಕೆ ಅಜ್ಜ ಸನತನ್ನೇ ಉಳ್ಳೇರು ಸನತನ್ನ ಇತ್ತೆ ನಮ್ಮ ಅಲ್ತ ಒಂಜಿ ಗುದ್ದಲಿ ಪೂಜೆ ಆದ ಸಾಧಾರಣ 7 ಲಕ್ಷ ಆಯ್ನಂಚಿನ ಒಂಜಿ ಕಾಂಕ್ರೀಟ್ ಕಾಣದ ಒಂಜಿ ಭೂಮಿ ಪೂಜೆ ಎಲ್ಲ ನಮ್ಮ ಸನ್ಮಾನ್ಯ ಶಾಸಕರು ನೆರವೇರಿಸಿದೆ ನೆತ್ತ ಬಗ್ಗೆ ಎಲ್ಲ ಈತ ಒಂಜಿ ರಡ್ಡ ಅನಿಸಿಕೆ ಒಂದು ಆ ದೈವ ಹೆಚ್ಚನೆ ಬಂದಾತ್ರಿ ದಯಪಂಡ ನಮ್ಮ ಈಗ ಬೇಡಿಕೆ ಮುರ ನಿಂಚಿತ್ತು ನಮ್ಮ ಬೇತ ಪ್ರಯತ್ನ ಮಲ್ತೊಂದಿತ್ತ ಬೇತೆ ರೂಟುಡು ಅಂದ ಅವು ಲೇಟ್ ಆಪುನ ಅಂದ ಜಿತ್ತನೆ ಇರ್ದಾದ ಈಗ ಸದ್ಯ ಅರ್ಜೆಂಟ್ ಎಮರ್ಜೆನ್ಸಿ ಮರಿಯೆಲ್ಲ ಬರೋದುಂಡತೆ ರಾಜೇಶನ ಒಂಜಿ ರಿಕ್ವೆಸ್ಟ್ ಮಾಡ್ತಾನೆ ಆರೊಂದು ಸೋಕ ಸ್ಪಂದನೆ ಕೊರಿಯರು ಅರೆಗೆ ನಮ್ಮ ರಡ್ಡು ಗ್ರಾಮದ ಬದಲ ಅಭಿನಂದನೆ ಕೊರೋದಿಲ್ಲ ಅಂಚನೆ ನನ್ನ ದುಂಬದ ದಿನೊಟ್ಟು ನನಾತ್ ಅಭಿವೃದ್ಧಿ ಕಾರ್ಯೋಡು ಆರು ನಮ್ಮೊಟ್ಟಿಗೆ ಕೈ ಜೋಡಿಸೋಡು ಅರೆಗ ಶಕ್ತಿನ ಅಪ್ಪ ಉಳ್ಳಾವದಿಲ್ಲ ದುರ್ಗಾ ಪರಮೇಶ್ವರ ಕೊರಾಡನ್ನು ಬಂದು ಈಗ ಮಾತೇರ್ನ ಬರೋದು ನೋಡ್ತಾ ಇದ್ದೀರಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ದೇಶ ವಿದೇಶದಲ್ಲಿ ವೀಕ್ಷಣೆ ಮಾಡಿರುವಂತಹ ಹೆಚ್ಚಾಗಿ ಈ ಒಂದು ನೆಟ್ಲಮಂಡೂರು ಮತ್ತು ಅನಂತಾಡಿ ಗ್ರಾಮದಲ್ಲಿ ಒಳಪಟ್ಟಿರುವಂತಹ ಈ ಒಂದು ನಾಗರಿಕ ಬಂಧುಗಳಿಗೂ ಇದನ್ನು ನೋಡಲೇಬೇಕು. ಆದ್ದರಿಂದ ಎಲ್ಲರೂ ಕೂಡ ಇದನ್ನು ವೀಕ್ಷಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ಹಾಡಿನೊಂದಿಗೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕೆಲಸ ಚಟುವಟಿಕೆಗಳನ್ನು ಕೂಡ ಬಿತ್ತರಿಸ್ತಾ ಇರ್ತದೆ ಅಂತ ಹೇಳ್ತಾ ಎಲ್ಲರೂ ನಮ್ಮ ಒಂದು ಪೇಜನ್ನು ಫಾಲೋ ಮಾಡಿ ಇನ್ನಷ್ಟು ಕೈ ಜೋಡಿಸಿ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗುವ.